ಎಲ್ರೂ ಸುಖ ಸ್ಥಿರ ಆಸನದಲ್ಲಿ ಕುಳಿತು ಬಿಡೋಣ ಮಾಸ್ಟರ್ಸ್. ಸ್ಪೆಕ್ಟ್ ಏನಾದಿದ್ರೆ ಪಕ್ಕದಲ್ಲಿ ತಿಟ್ಬಿಡೋಣ. ದೇಹಕ್ಕೆ ಯಾವುದೇ ರೀತಿ ಬಿಗಿತ ಬೇಡ ಮಾಸ್ಟರ್ಸ್. ಪಿರಮಿಡ್ ಇದ್ರೆ ಪಿರಮಿಡ್ ಸಹ ಯೂಸ್ ಮಾಡೋಣ. ಆರಾಮಾಗಿ ಮೃದುವಾಗಿ ಕಣ್ಣುಗಳೆರಡನ್ನು ಸಹ ಮುಚ್ಚೋಣ. ಕೈಗಳನ್ನು ಸಹ ಬೆರಳಿನೊಳಗೆ ಬೆರಳನ್ನು ಸೇರಿಸೋಣ. ಕಾಲ್ಗಳನ್ನು ಸಹ ಕ್ರಾಸ್ ಮಾಡಿಕೊಳ್ಳೋಣ. ನಿಧಾನವಾಗಿ ಉಸಿರಿನತ್ತ ಗಮನ ಹರಿಸೋಣ ಮಾಸ್ಟರ್ಸ್. ಉಸಿರಿದ್ದರೆ ಶಿವ, ಉಸಿರಿಲ್ಲ ಅಂದರೆ ಶವ. ನಮ್ಮ ಪತ್ರಿ ಸರ್ಗೆ, ರಾಜಮಾತೆಯಾದಂಥ ಸ್ವರ್ಣಮಾಲಾ ಅಮ್ಮನವರಿಗೂ, ನಮ್ಮ ಮಹೋತಾರ ಫೌಂಡೇಶನ್ ರಂಗನಾಥ್ ಸರ್ಗುನು, ನಾಗರಾಜ್ ಸರ್ಗುನು ಎಲ್ಲರಿಗೂ ಒಂದು ಧನ್ಯವಾದಗಳನ್ನು ತಿಳಿಸೋಣ. ಅತ್ಯದ್ಭುತವಾದ ಇದು ವೇದಿಕೆ. ಪ್ರಕೃತ ಮಾತಾ, ಭೂಮಾತಾ, ವಸುಂಧರ ಮಾತಾ, ನಿಮ್ಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಮಹೋತಾರ ಫೌಂಡೇಶನ್ ಸಿಬ್ಬಂದಿಗಳಿಗೂ ಸಹ ಧನ್ಯವಾದಗಳು ಮಾಸ್ಟರ್. ದೇಹದಲ್ಲಿ ಯಾವುದೇ ರೀತಿ ಬಿಗಿತ ಬೇಡ. ಮುಖದಲ್ಲಿ ಒಂದು ಮಂದಹಾಸ ನಗುವಿನ ಮೂಲಕ ಉಸಿರಿನ ಕಡೆನೇ ಗಮನ ಹರಿಸೋಣ ಮಾಸ್ಟರ್ಸ್. ಆಲೋಚನೆಗಳತ್ತ ಯಾರೂ ಹೋಗುವುದು ಬೇಡ ಮಾಸ್ಟರ್ಸ್. ಉಸಿರಿನ ಕಡೆನೇ ಗಮನ ಹರಿಸೋಣ ಮಾಸ್ಟರ್ಸ್. ಮ್ಯೂಸಿಕ್ ಪ್ಲೀಸ್ ಮ್ಯಾಮ್.
ಮಾಸ್ಟರ್. ನಿಮಿಷಗಳು ಮಾಸ್ಟರ್. Music please ma'am. Stop this. ನಿಧಾನವಾಗಿ ದೇಹ ಸ್ಥಿತಿಗೆ ಮರಳೋಣ ಮಾಸ್ಟರ್ಸ್. ಧ್ಯಾನವನ್ನು ಮುಂದುವರಿಸಬಹುದು ಮಾಸ್ಟರ್ಸ್. ಒತ್ತಾಯ ಪೂರ್ವಕವಾಗಿ ಧ್ಯಾನದಿಂದ ಹೊರಬರುವಂತ ಪ್ರಯತ್ನ ಯಾರೂ ಸಹ ಮಾಡಬೇಡಿ ಮಾಸ್ಟರ್ಸ್. ಧ್ಯಾನದಿಂದ ಹೊರಬರಬೇಕು ಅನ್ಸೋರು ನಿಧಾನವಾಗಿ ದೇಹ ಸ್ಥಿತಿಗೆ ಮರಳೋಣ ಮಾಸ್ಟರ್ಸ್. ಕೈ ಎರಡನ್ನು ಬಿಡಿಸಿಕೊಂಡು ಕಾಲುಗಳನ್ನು ಸಹ ಬಿಡಿಸಿಕೊಳ್ಳೋಣ ಮಾಸ್ಟರ್ಸ್. ಕೈಗಳೆರಡನ್ನು ಕಣ್ಣುಗಳ ಮೇಲೆ ಇರಿಸೋಣ. 5 4 3 2 1 0.
ಕಣ್ಣುಗಳನ್ನು ಸಹ ನಿಧಾನವಾಗಿ ಕೈಗಳ ನೋಡುತ್ತಾ ಕಣ್ಣುಗಳನ್ನು ತೆರೆಯೋಣ ಮಾಸ್ಟರ್ಸ್. ಅದ್ಭುತವಾದ ನಮ್ಮ ಹಸ್ತರೇಖೆಗಳನ್ನ ನೋಡುತ್ತಾ ಕಣ್ಣುಗಳನ್ನ ಬಿಡೋಣ ಮಾಸ್ಟರ್ಸ್. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. ಅತ್ಯದ್ಭುತವಾದಂತಹ ಸಂಗೀತದೊಂದಿಗೆ ಧ್ಯಾನವನ್ನು ಮುಗಿಸಿಕೊಂಡು ಬಂದಿರುವಂತಹ ಎಲ್ಲ ಮಾಸ್ಟರ್ಸ್ಗೂ ಒಂದು ಧನ್ಯವಾದಗಳು ಮಾಸ್ಟರ್ಸ್. ಧನ್ಯವಾದಗಳು. ಮಹಾವತಾರ ಫೌಂಡೇಶನ್ ಸಿಬ್ಬಂದಿಗಳಿಗೂ ಸಹ ಅತ್ಯದ್ಭುತವಾದ ಮ್ಯೂಸಿಕ್ ಹಾಕಿ ನಮ್ಗೆ ಧ್ಯಾನವನ್ನು ಮಾಡಿಸಿದ್ದಾರೆ, ಅವ್ರಿಗೂ ಸಹ ಒಂದು ಧನ್ಯವಾದಗಳು ಮಾಸ್ಟರ್ಸ್. ಧನ್ಯವಾದಗಳು. ನಮ್ಮ ದೇಹ ಅತ್ಯದ್ಭುತವಾಗಿ ಸಹಕರಿಸಿದೆ ಧ್ಯಾನಕ್ಕೆ. ಆ ದೇಹಕ್ಕೆ ಒಂದು ಚಪ್ಪಾಳೆ ಹಾಕೋಣ ಮಾಸ್ಟರ್ಸ್. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. ಥ್ಯಾಂಕ್ ಯು. ಓವರ್ ಟು ರೇವತಿ ಮ್ಯಾಮ್. ಧನ್ಯವಾದಗಳು ಗೀತಾ ಮ್ಯಾಮ್. ಎಸ್ ಮ್ಯಾಮ್. ಸರ್ ಬಂದಿದ್ದಾರೆ. ಓಕೆ ಮ್ಯಾಮ್. ಎಸ್ ಮ್ಯಾಮ್. ನಾವು ಈ ದಿನದ ಧ್ಯಾನವನ್ನ ಬಹಳ ಅದ್ಭುತವಾಗಿ ಮಾಡಿದ್ದೇವೆ. ಇನ್ನು ನಮ್ಮೊಂದಿಗೆ ಜ್ಞಾನವನ್ನ ಹಂಚ್ಕೋಬೇಕು ಅಂತ ನಮ್ಮ ಉಪನ್ಯಾಸ ಅತಿಥಿಗಳಾಗಿ ಬಂದಿರತಕ್ಕಂಥ ಶ್ರೀ ಚಂದ್ರಶೇಖರ್ ಗುರುಗಳನ್ನ ಪತ್ರಿಜಿಯವರ ವಾಣಿಯ ಮುಖಾಂತರ ಸ್ವಾಗತಿಸೋಣ. ನಾವು ಗುಡಿಗಳನ್ನು, ಚರ್ಚ್ಗಳನ್ನು ಕಟ್ಟುವುದಿಲ್ಲ, ನಾವು ಪಿರಮಿಡ್ಗಳನ್ನು ಕಟ್ಟುತ್ತೇವೆ. ಪ್ರತಿಯೊಂದು ಸ್ಥಳದಲ್ಲಿಯೂ ಪಿರಮಿಡ್ ಕಟ್ಟುತ್ತೇವೆ. ಅದಕ್ಕಾಗಿಯೇ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್, ಇದು ಪತ್ರಿಜಿಯವರ ವಾಣಿ. ಅದರಂತೆ ಸಾಕಷ್ಟು ಸ್ಥಳಗಳಲ್ಲಿ ನಾವು ಪಿರಮಿಡ್ ಅನ್ನ ನೋಡ್ತಾ ಇದ್ದೇವೆ. ಸೊ ಇದಕ್ಕೆ ಸಂಬಂಧಿಸಿದಂತೆ ಪ್ರಥಮವಾಗಿ ನಮ್ಮ ಪಿತಾಮಹ ಪತ್ರಿಜಿಯವರಿಗೆ ನಮನಗಳು. ಜೊತೆಗೆ ಈ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿರತಕ್ಕಂತಹ ಮಹಾವತಾರ್ ಫೌಂಡೇಶನ್ ಸಂಸ್ಥಾಪಕರಾಗಿರತಕ್ಕಂತ ರಂಗನಾಥ್ ಗುರುಗಳಿಗೆ, ಜೊತೆಗೆ ಅವರ ಇಡೀ ತಂಡ ಸಿಬ್ಬಂದಿಯವರಿಗೆ, ಜೊತೆಗೆ ಇವತ್ತು ಆಸೀನರಾಗಿರತಕ್ಕಂತಹ ಪ್ರತಿಯೊಬ್ಬ ಧ್ಯಾನ ಬಂಧುಗಳಿಗೆ ನನ್ನ ನಮನಗಳು. ಶ್ರೀ ಚಂದ್ರಶೇಖರ್ ಅವರು ಕೊಪ್ಪಳ ಜಿಲ್ಲೆಯ ಗಂಗಾವತಿಯವರಾಗಿರ್ತಾರೆ. ಸರ್ ತಮ್ಮದೇ ತನ್ನ ತಾಯಿಯ ಒಂದು ಪ್ರೇರಣೆಯಿಂದ 2008ರಲ್ಲಿ ಧ್ಯಾನಕ್ಕೆ ಬಂದಿದ್ದಾರೆ. ಇವರು 2010ರಿಂದ ಸಸ್ಯಾಹಾರಿ ಆಗಿದ್ದಾರೆ. ಮಾಂಸಾಹಾರಿ ಆಗಿದ್ದವರು ಸಸ್ಯಾಹಾರಿ ಆಗಿದ್ದಾರೆ. ಇವರು ಸಾಕಷ್ಟು ಸ್ಥಳಗಳಿಗೆ ಭೇಟಿಯನ್ನ ನೀಡಿ ಚಾರಣವನ್ನ ಮಾಡುವುದರ ಜೊತೆಗೆ ಧ್ಯಾನ ಮಾಡುವುದು, ಚಕ್ರ ಧ್ಯಾನದಲ್ಲಿ ಪಾಲ್ಗೊಳ್ಳುವುದನ್ನ ಮಾಡುತ್ತಿದ್ದಾರೆ. ಇವರು ಆತ್ಮಜ್ಞಾನ ಎಂಬ ಪುಸ್ತಕದ ಅನುವಾದವನ್ನು ಮಾಡಿದಂತಹ ಗೌರವ ಇವರಿಗೆ ಸಲ್ಲುತ್ತದೆ. ಇವರು ಬಂಜರು ಭೂಮಿಯನ್ನು ಬಂಗಾರದ ಭೂಮಿಯನ್ನಾಗಿ ಪರಿವರ್ತಿಸಿ ಸಂಜೀವಿನಿ ಪಿರಮಿಡ್ ಧ್ಯಾನ ಮಂದಿರವನ್ನು ಸಹ ನಿರ್ಮಾಣ ಮಾಡಿ ಸಾವಯವ ಗೊಬ್ಬರದಿಂದ ಹೂವಿನ ತೋಟ ಹಾಗೂ ಹಣ್ಣಿನ ತೋಟವನ್ನು ಸಹ ಮಾಡಿದ್ದಾರೆ. ಇವರು ಇತರ ಸಂಸ್ಥೆಗಳಲ್ಲಿ ಅಥವಾ ಇತರ ವೇದಿಕೆಗಳಲ್ಲಿ ಸಹ ಧ್ಯಾನ, ಯೋಗ, ಪ್ರಾಣಾಯಾಮವನ್ನು ಸಹ ಈಗಲೂ ಕಲಿಸುತ್ತಿದ್ದಾರೆ. ಇವರು ತೆಲುಗು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವರ್ಲ್ಡ್ ರೆಕಾರ್ಡ್ ಅಥವಾ ವಿಶ್ವ ದಾಖಲೆಯನ್ನು ಸಹ ಪಡೆದಿದ್ದಾರೆ. ವಿಶೇಷ ಏನು ಅಂತಂದ್ರೆ, ಇವರು ರಾಜ್ಯ ಸರ್ಕಾರದ ತೋಟಗಾರಿಕೆ ಇಲಾಖೆಯಲ್ಲಿ ಸರ್ಕಾರಿ ಹುದ್ದೆಯ ಸೇವೆಯನ್ನು ಸಹ ಮಾಡಿಕೊಂಡು ಈ ಒಂದು ಆತ್ಮ ಅಥವಾ ಜ್ಞಾನ ಅಥವಾ ಆತ್ಮ ಜ್ಞಾನದ ಸೇವೆಯನ್ನು ಸಹ ಇತರರಿಗೆ ಹಂಚುತ್ತಿದ್ದಾರೆ. ಚಂದ್ರಶೇಖರ್ ಸರ್ ತಮಗೆ ವಂದನೆಗಳು. ಜೊತೆಗೆ ಈ ಒಂದು ವೇದಿಕೆಯ ಪರವಾಗಿ ಹಾಗೂ ಇಲ್ಲಿ ಆಸೀನರಾಗಿರತಕ್ಕಂತ ಪ್ರತಿಯೊಬ್ಬ ಧ್ಯಾನ ಬಂಧುಗಳ ಪರವಾಗಿ ತಮ್ಮನ್ನ ಈ ವೇದಿಕೆಗೆ ಬರಮಾಡಿಕೊಂಡು ಆತ್ಮೀಯವಾಗಿ ಸ್ವಾಗತಿಸುತ್ತಾ ತಮ್ಮ ಒಂದು ಜ್ಞಾನವನ್ನ ಎಲ್ಲರಿಗೂ ಹಂಚಿಕೊಡ್ಬೇಕು ಅಂತ ಕೇಳ್ಕೊಳ್ತೇನೆ ಸರ್. ವಿ ಆರ್ ವೆಲ್ಕಮ್ ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಅದ್ಭುತವಾಗಿ ವೆಲ್ಕಮ್ ಮಾಡಿದ್ರಿ. ಹಾಗೂ ಈ ಕಾರ್ಯಕ್ರಮಕ್ಕೆ ನನ್ನನ್ನ ಆಹ್ವಾನ ಮಾಡಿದಂತಹ ಮಹಾವತಾರ್ ಬಾಬಾಜಿ ಫೌಂಡೇಶನ್ ಎಲ್ಲ ನಮ್ಮ ಆತ್ಮ ಬಂಧುಗಳಿಗೆ ಕೂಡ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ. PMC ಕೊಪ್ಪಳ
ಹಾಗೂ ಶ್ರೀ ಶಾಂಭವಿ ಗೋಲ್ಡನ್ ಪಿರಮಿಡ್ ಧ್ಯಾನ ಮಂದಿರ ಗಂಗಾವತಿ ಮತ್ತು ಪ್ರಕೃತಿ ಸಂಜೀವಿನಿ ಪಿರಮಿಡ್ ಧ್ಯಾನ ಮಂದಿರ ಹೇಮಗುಡ್ಡ. ಅಂದ್ರೆ ಮೊಟ್ಟ ಮೊದಲನೇದಾಗಿ ನಮ್ಮೆಲ್ಲರ ಗುರುಗಳಾದಂತಹ ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿ ಗುರುಗಳಿಗೂ ಹಾಗೂ ರಾಜಮಾತೆ ಗುರುಮಾತೆ ಸ್ವರ್ಣಮಾಲ ಪತ್ರಿಜಿ ಅವರ ದಿವ್ಯ ಪಾದಕಮಲಗಳಿಗೆ ಶಿರಸಾಷ್ಟಾಂಗವನ್ನು ನಮಸ್ಕಾರ ಮಾಡುತ್ತಾ, ನಾನು ನನ್ನ ಹೆತ್ತಂತ ತಂದೆ ತಾಯಿಗಳಿಗೆ ಕೂಡ ಹಾಗೂ ಇಲ್ಲಿವರೆಗೆ ನನಗೆ ಮಾರ್ಗದರ್ಶನ ಮಾಡುವಂತ ಎಲ್ಲಾ ಗುರು ಹಿರಿಯರಿಗೆ ಕೂಡ ವಂದಿಸುತ್ತಾ, ಮಾತೃ ದೇವೋಭವ, ಪಿತೃ ದೇವೋಭವ, ಆಚಾರ ದೇವೋಭವ, ದೈವ ದೇವೋಭವ, ಪ್ರಕೃತಿ ದೇವೋಭವ. ಅಂದ್ರೆ ಪ್ರಕೃತಿಯೊಂದಿಗೆ ಕನೆಕ್ಟ್ ಆಗಿ ಯಾವುದೇ ಒಂದು ಕೆಲಸವನ್ನ ಮಾಡಿದಾಗ ಅದು ಪ್ರಕೃತಿ ಅಂತ ಹೇಳಿದ್ರೆ 144 ಸೆಕ್ಷನ್ ಜಾರಿ ಇರುತ್ತೆ. ಅಂದ್ರೆ ಪತ್ರಿ ಸರ್ ಈ PS ಸಂಬಂಧನ ಯೂನಿವರ್ಸಿಟಿ ಸಮರ್ಪಣೆ ಮಾಡಿದ್ರು. ನಾವೆಲ್ಲ ಇಲ್ಲಿ ವಾಲಂಟಿಯರ್ ಬಂದು ಇಷ್ಟು ಸೇವೆ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಇಲ್ಲಿ ಯಾರು ಎಲ್ಲಾರು ಕೂಡ ನಿಸ್ವಾರ್ಥ ಸೇವೆಯನ್ನು ಮಾಡ್ಲಿಕ್ಕೆ ನಾವೆಲ್ಲ ಬಂದಿದ್ದೇವೆ. ಪತ್ರಿ ಸರ್ ಅವರ 1,44,000 ಜನ ಫಾಲೋವರ್ಸ್, ಅಂದ್ರೆ ನಾವ್ಯಾರು ಶಿಷ್ಯರಲ್ಲ, ಎಲ್ಲರೂ ಕೂಡ ಒಂದೇ ಅನ್ನೋದನ್ನ ಪತ್ರಿ ಸರ್ ತಿಳಿಸ್ಕೊಟ್ಟಿದ್ದಾರೆ. ಅದೇ ರೀತಿ ನಾನು ಆಯ್ಕೆ ಮಾಡಿಕೊಂಡಂತ ಈ ಕ್ಷೇತ್ರ ಧ್ಯಾನ ಕ್ಷೇತ್ರ ಇವತ್ತಿನ ವಿಷಯ. ಅಂದ್ರೆ ಪತ್ರಿ ಸರ್ ಸಾಕಷ್ಟು ಹೇಳಿದ್ರೆ, ಪತ್ರಿಜಿ ಪ್ರಬೋಧನೆಗಳ ಬಗ್ಗೆ ಹೇಳಿದ್ದಾರೆ, ಅಂದ್ರೆ ರಾಮಾಯಣ ಬಗ್ಗೆ ಹೇಳಿದ್ದಾರೆ, ಪಿರಮಿಡ್ ಧಾರಣೆ ರಾಮಾಯಣ ಅಂತ ಹೇಳಿದ್ದಾರೆ. ಅಂದ್ರೆ ಆ ರೀತಿ ಸಾಕಷ್ಟು ಕಾನ್ಸೆಪ್ಟ್ ಗಳನ್ನ ಪತ್ರಿ ಸರ್ ಅವರು ಭಗವದ್ಗೀತೆ ಸಂದೇಶ ಹೇಳಿದ್ದಾರೆ. ಅಂದ್ರೆ ಅದರಲ್ಲಿ ಇವತ್ತು ನಿಜವಾದಂತಹ ಎಲ್ಲಿ ಧ್ಯಾನ ಪ್ರಚಾರ ನಿರ್ವಹಿಸ್ತಾರೋ ಅದೇ ಧ್ಯಾನ ಕ್ಷೇತ್ರ ಅನ್ನುವ ಬಗ್ಗೆ ನಾನೊಂದೆರಡು ನನ್ನ ಮನದಾಳದ ಪತ್ರಿ ಸರ್ ಅವರಿಗೆ ಇರುವಂತಹ ಅವರ ಕಾನ್ಸೆಪ್ಟ್ ಅನ್ನ, ಪತ್ರಿಜಿಯವರ ವಾಣಿಯನ್ನ ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮಾಸ್ಟರ್ಸ್ ಈ ದಿನ. ಅಂದ್ರೆ ಪತ್ರಿ ಸರ್ ಅವ್ರು ಏನ್ ಹೇಳ್ತಾ ಇದ್ರು ಅಂತ ಹೇಳಿದ್ರೆ, ಪೂರ್ವದಲ್ಲಿ ಏನ್ ಮಾಡ್ತಾ ಇದ್ರು, ಗುಡ್ಡ, ಬೆಟ್ಟ, ನದಿ, ಸರೋವರ ಅಥವಾ ಯಾವುದೋ ಒಂದು ಗುಡಿಸಲ ಮಾಡಿಕೊಂಡು ಏನ್ ಮಾಡ್ತಾ ಇದ್ರು, ಋಷಿ ಮುನಿಗಳು ಮಾತ್ರ ಈ ಧ್ಯಾನವನ್ನ ಮಾಡ್ತಾ ಇದ್ರು. ಅಂದ್ರೆ ಯಾರಿಗೆ ಏನ್ ಇಷ್ಟ ಆಗುತ್ತಲ್ವಾ. ಒಂದ್ ನಿಮಿಷ ಸರ್, ನಿಮ್ ಫೇಸ್ ಸ್ವಲ್ಪ ಸೈಡಿಗೆ ಬರ್ತಿದೆ, ಮಧ್ಯದಲ್ಲಿ ಕಾಣಿಸ್ತಿಲ್ಲ ಸರ್. ಈಗ ಮೇಡಮ್ ಎಸ್ ಸರ್, ಎಸ್ ಸರ್, ಓಕೆ, ಇವಾಗ್ಲೂ ಹಾಗೆ ಸರ್, ಇವಾಗ್ಲೂ ಆಗಿದೆ ಸರ್, ಸೈಡಿಗೆ ಕಾಣಿಸ್ತಿದೆ ಸರ್ ಫೇಸ್. ಈಗ ನೋಡಿ ಇನ್ನೊಂದ್ ಸ್ವಲ್ಪ ಸರ್. ಸ್ವಲ್ಪ ಎಡಗಡೆಗೆ. ಓಕೆ, ಓಕೆ, ಸ್ವಲ್ಪ ಪರವಾಗಿಲ್ಲ ಸರ್. ಎಸ್, ಥ್ಯಾಂಕ್ ಯು ಸರ್. ಅಡ್ಡ ಇಟ್ಟಿದ್ರೆ ಉದ್ದ ಇಟ್ಟರೆ ಮತ್ತೆ ಪೂರ್ತಿ ಸರಿ ಕಾಣಲ್ಲ. ಓಕೆ ಓಕೆ ಸರ್. ಇದೇ ಕಾನ್ಸೆಪ್ಟ್ ಕರೆಕ್ಟ್ ಇದೆ. ಓಕೆ, ಅಂದ್ರೆ ಪೂರ್ವದಲ್ಲಿ ಏನ್ ಮಾಡ್ತಾ ಇದ್ರು ಋಷಿಗಳಿರ್ಬೋದು, ಅಂದ್ರೆ ತಪಸ್ಸು ಅಂತ ಹೇಳ್ತಾ ಇದ್ರು. ತಪಸ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕಿತ್ತು, ಅವಾಗ ದೇವರು ಪ್ರತ್ಯಕ್ಷವಾಗಿ ಅವ್ರ ಏನ್ ಕೇಳ್ತಾ ಇದ್ರಲ್ಲ, ನಾವೇನ್ ಕೇಳ್ತಾ ಇದ್ರಲ್ಲ ಅದನ್ನ ಏನ್ ಮಾಡ್ತಾ ಇದ್ರು, ಅವ್ರಿಗೆ ಏನ್ ಬೇಕಾದಲ್ಲ ಕೋರಿಕೆಗಳನ್ನ ಕೊಡ್ತಾ ಇದ್ರು ಅಂತ ಹೇಳ್ತಾ ಇದ್ರು. ತಪಸ್ ಮಾಡಿದ್ರೆ ನಮ್ಗೆ ಏನ್ ಬೇಕಲ್ಲ ಅದು ಸಿಗುತ್ತೆ ಅಂತ ಹೇಳ್ತಾ ಇದ್ರು. ಅದೇ ಇಲ್ಲಿ ಪತ್ರಿ ಸರ್ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಅವರು ಅಂದ್ರೆ ಈ ಪ್ರಸ್ತುತವಾಗಿ ನಾವೆಲ್ಲರೂ ಏನ್ ಮಾಡ್ತಾ ಇದ್ವಿ, ಈಗ ತಪಸ್ಸನ್ನೇ ಧ್ಯಾನ, ಅಂದ್ರೆ ಯಾವುದೇ ಕೋರಿಕೆ ಇರಬಾರ್ದು. ಪತ್ರಿ ಗುರು ಏನ್ ಹೇಳ್ತಾ ಇದಾರೆ, ಕೋರಿಕೆಗೋಸ್ಕರ ಧ್ಯಾನವನ್ನ ಮಾಡಬಾರ್ದು. ಅಂದ್ರೆ ಯಾರು ಕೋರ್ತಾರಲ್ಲ ಅವರು ಪ್ರಾಪಂಚಿಕದಲ್ಲಿ ಇರ್ತಾರೆ. ಅಂದ್ರೆ ನಿಸ್ವಾರ್ಥವಾಗಿ ದುಃಖ ರಹಿತ ಸ್ಥಿತಿಯಲ್ಲಿ ಇರ್ಬೇಕಂತ ಕೂಡ ಬುದ್ಧ ಹೇಳಿದ್ರು. ಅದೇ ರೀತಿ ಪತ್ರಿ ಸರ್ ಏನ್ ಹೇಳ್ತಾರೆ ಅಂದ್ರೆ, ನಾವು ನಿಸ್ವಾರ್ಥವಾಗಿ, ಅಂದ್ರೆ ಕಟ್ಟ ಕಡೆ ವ್ಯಕ್ತಿ ಕೂಡ ಧ್ಯಾನಿ ಆಗ್ಬೇಕು. ಧ್ಯಾನ ಸರ್ವರೋಗ ನಿವಾರಣಿ, ಧ್ಯಾನ ಸರ್ವಭೋಗಕಾರಿಣಿ, ಧ್ಯಾನ ಸತ್ಯ ಜ್ಞಾನ ಪ್ರಸಾದಿನಿ ಅಂತ ಹೇಳಿದ್ರು ಪತ್ರಿಜಿ ಗುರುಗಳು. ಅಂದ್ರೆ ನಾವು ಧ್ಯಾನ ಒಂದೇ ಮಾಡಿದ್ರೆ ಸಾಕು, ಪ್ರಾಪಂಚಿಕವನ್ನ ಮತ್ತು ಆಧ್ಯಾತ್ಮಿಕನ ಎರಡನ್ನು ಬ್ಯಾಲೆನ್ಸ್ ಮಾಡಬಹುದು. ಈ ಧ್ಯಾನ ಕ್ಷೇತ್ರದಲ್ಲಿ ಯಾರು ಬರ್ತಾರಲ್ವಾ ಅವರು ಅದ್ಭುತವಾದಂತಹ ಎನರ್ಜಿಯನ್ನು ಪಡಿತಾರೆ ಅಂತ ಹೇಳ್ತಾರೆ. ಅಂದ್ರೆ ಅವರಿಗೆ ಪುನರಪಿ ಜನ ಮರಣ ಚಕ್ರಗಳಿಂದ ಏನ್ ಮಾಡ್ತಾರೆ, ಬಿಡುಗಡೆ ಹೊಂದ್ತಾರೆ ಅಂತ ತಿಳಿಸ್ತಾ ಇದ್ದಾರೆ. ಯಾರು ನಾವು ಧ್ಯಾನ ಕ್ಷೇತ್ರದಲ್ಲಿ ಇವಾಗ ಮಾನವ ಏನಾಗ್ತಾನೆ, ಧ್ಯಾನವನ್ನ ಮಾಡಿದಾಗ ಎರಡು ಕಣ್ಣುಗಳನ್ನು ಮುಚ್ಚಿಕೊಂಡಾಗ ಏನಾಗ್ತವೆ, ಮಾಧವನ ಸ್ಥಿತಿ ಬರಲಿಕ್ಕೆ ಸಾಧ್ಯವಾಗುತ್ತದೆ. ಪತ್ರಿ ಸರ್ ಹೇಳ್ತಾ ಇದ್ರು, ಮೈ ಡಿಯರ್ ಫ್ರೆಂಡ್ಸ್, ಒಳ್ಳೆ ಕೇಳುಗರಾಗಿ, ಮೈ ಡಿಯರ್ ಮಾಸ್ಟರ್ಸ್, ಒಳ್ಳೆ ಏಳುಗರಾಗಿ. ಅಂದ್ರೆ ಯಾವುದಾದ್ರೂ ಒಂದು ವಿಷಯದಲ್ಲಿ ಪುಸ್ತಕ ಜ್ಞಾನಕ್ಕಿಂತ ಮಸ್ತಕ ಜ್ಞಾನ ಮುಖ್ಯ ಅಂತ ಹೇಳ್ತಾ ಇದ್ರು ಗುರುಗಳು. ಲಕ್ಷ ಪುಸ್ತಕಗಳನ್ನು ನಾವು ಯಾರಾದ್ರೂ ಓದಿದ್ದೀವಿ? ಒಂದು ಪುಸ್ತಕ 2 ಪುಸ್ತಕ ಓದಕ್ಕೆ ಸರ್ ಲಕ್ಷ ಪುಸ್ತಕ ಎಲ್ಲಿ ಓದ್ಬೇಕು ನಾವ್ ಅಂತೀವಿ. ಅಂದ್ರೆ ಪತ್ರಿಜಿ ಗುರುಗಳು ಲಕ್ಷ ಪುಸ್ತಕಗಳನ್ನು ಓದಿ
ಅವರ ಮಸ್ತಕದಲ್ಲಿ ಹೇಳಿದರೆ ಒಳ್ಳೇದಾಗ್ಲಿ, ಕೇಳಿದರೆ ಒಳ್ಳೇದಾಗ್ಲಿ ಅನ್ನೋ ರೀತಿಯಲ್ಲಿ ಅವರ ಜ್ಞಾನವನ್ನ ಇಡೀ ಪ್ರಪಂಚಕ್ಕೆ ಜ್ಞಾನದಿಂದ ಮುಕ್ತಿಯ ಪದದ ಕಡೆಗೆ ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದಾರೆ ಮಾಸ್ಟರ್ಸ್. ನೋಡ್ರಿ, ಧ್ಯಾನ ಕ್ಷೇತ್ರ ಅಂದ್ರೆ ಪ್ರಾಪಂಚಿಕನು ನಾವು ಪುರೋಗತಿಯನ್ನು ಹೊಂದ್ತೀವಿ ಮತ್ತು ಆಧ್ಯಾತ್ಮಿಕ ಪುರೋಗತಿಯನ್ನು ಹೊಂದ್ತೀವಿ. ಯಾರು ಧ್ಯಾನ ಕ್ಷೇತ್ರಕ್ಕೆ ಬರ್ತಾರಲ್ಲ ಅವರು ಬಿಫೋರ್ ಮೆಡಿಟೇಷನ್ ಅಂಡ್ ಆಫ್ಟರ್ ಮೆಡಿಟೇಷನ್ ವಿ ಹ್ಯಾವ್ ಟು ಕಂಪೇರ್ ಎವ್ರಿ ಒನ್, ಅಂದ್ರೆ ನಮ್ಮ ಪ್ರತಿಯೊಬ್ಬರ ಜೀವನವನ್ನು ಅವಲೋಕನ ಮಾಡಿಕೊಳ್ಳಿ. ಧ್ಯಾನಕ್ಕಿಂತ ಮುಂಚೆ ನಮ್ಮ ಜೀವನ ಯಾವ ತರ ಇತ್ತು, ಧ್ಯಾನಕ್ಕೆ ಬಂದ್ಮೇಲೆ ಯಾವ ತರ ಬದಲಾವಣೆ ಆದ್ವಿ, ಅದನ್ನ ಅವಲೋಕನ ಮಾಡಿಕೊಂಡ್ರೆ ನಾವು ಧ್ಯಾನ ಕ್ಷೇತ್ರಕ್ಕೆ ಬಂದಿದ್ದು ಎಲ್ಲಾ ಕ್ಷೇತ್ರಕ್ಕಿಂತ ರಜನಿಕಾಂತ್ ಕೂಡ ಹೇಳ್ತಾರೆ. ರಜನಿಕಾಂತ್ ಏನ್ ಹೇಳ್ತಾರೆ ಅಂತ ಒಂದ್ ಕಡೆ ಅಂತ ಹೇಳಿದ್ರೆ, ಎಲ್ಲಾ ಕ್ಷೇತ್ರಕ್ಕೆ ಮೇಲೋದರೂ ತಳಗ ಇಳಿಯಲೇಬೇಕು, ಬಟ್ ಒನ್ ಅಂಡ್ ಓನ್ಲಿ ದಟ್ ಈಸ್ ಆಧ್ಯಾತ್ಮಿಕ ಕ್ಷೇತ್ರ, ಧ್ಯಾನ ಕ್ಷೇತ್ರ. ಓನ್ಲಿ ಅಪ್ಪ ಪುರೋಗತಿಯನ್ನು ಹೊಂದರ ಹೊರತು ಯಾರು ಅಧೋಗತಿಯನ್ನು ಹೊಂದಿದ್ದು ಉದಾಹರಣೆ ಇಲ್ಲ ಅಂತ ಹೇಳ್ತಾರೆ. ನೋಡ್ರಿ, ಧ್ಯಾನ ಕ್ಷೇತ್ರಕ್ಕೆ ಎಷ್ಟು ಅದ್ಭುತ ಎನರ್ಜಿ ಇದೆ ಅಂದ್ರೆ, ಧ್ಯಾನ ಅಂದ್ರೆ ಪ್ರಹ್ಲಾದನ್ ಕಾಣ್ಬೋದು ನಾವು, ಭಕ್ತ ಪ್ರಹ್ಲಾದ ಆಗಿರ್ಬೋದು. ಅಂದ್ರೆ ಆ ಎನರ್ಜಿ ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ಅದೇ ರೀತಿ ಭಕ್ತ ಮಾರ್ಕಂಡೇಯ ಇರ್ಬೋದು. ಧ್ಯಾನ ಯಾರು ಮಾಡ್ತಾರಲ್ಲ ಅವ್ರನ್ನ ಯಾರು ಟಚ್ ಮಾಡಕ್ಕಾಗಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಈ ಧ್ಯಾನ ಅನ್ನುವ ಮೂಲಕ ನಮಗೆ ಅಂದ್ರೆ ನಾವು ಏನೇ ಒಂದು ಕೆಲಸ ಮಾಡ್ಬೇಕಂದ್ರೆ ನಾವು ಧ್ಯಾನವನ್ನ ಮಾಡಿ ಪ್ರಾರಂಭ ಮಾಡಿದ್ರೆ ಅದು ಪರ್ಫೆಕ್ಟ್ ಆಗಿ 100% ರಿಸಲ್ಟ್ ಪಕ್ಕ ಇರುತ್ತೆ. ಯಾವುದು ಕೂಡ ಪ್ರತಿಫಲೇಕ್ಷಿಂದ ನಾವು ಏನ್ ಮಾಡ್ಬೇಕು, ಧ್ಯಾನವನ್ನ ಮಾಡ್ಬೇಕು, ಸಜ್ಜನ ಸಂಗತಿ ಮಾಡ್ಬೇಕು, ಸ್ವಾಧ್ಯಾಯವನ್ನ ಮಾಡ್ಬೇಕು, ಮತ್ತೇನ್ ಮಾಡ್ಬೇಕು, ಪರೋಪಕಾರ. ನಾವೆಲ್ಲ ವಸುದೈವ ಕುಟುಂಬ, ನಾವೆಲ್ಲ ಒಂದೇ ಸಲ ಕೂತ್ಕೊಂಡು ಧ್ಯಾನವನ್ನ ಮಾಡಿ ಅಂತ ಹೇಳ್ತಾರೆ. ಅಂದ್ರೆ ಧಿಯಾನ, ಅಂತರ್ಯಾನ ಯಾವುದೇ ಫೀಲ್ಡ್ ಅಲ್ಲಿ ಇರ್ಲಿ, ಬಟ್ ನಾವೇನ್ ಮಾಡ್ಬೇಕು, ಯಾವುದೇ ರಂಗದಲ್ಲಿ ಇರ್ಲಿ, ನಾವು ಧ್ಯಾನವನ್ನ ನಂಬಿದ್ರೆ ಧ್ಯಾನ ನಮ್ಮನ್ನ ಮುಂದಿರಿಸ. ಅಂಬೀಗ ನಿನ್ನ ನಂಬಿದೆ ಅಂತ ಹೇಳ್ತಾರೆ ಇಲ್ಲಿ ಉರ್ಗೋಲಲ್ಲಿ. ಬಟ್ ಇಲ್ಲ, ಧ್ಯಾನವನ್ನ ನಂಬಿದ್ರೆ ಧ್ಯಾನ ನಮ್ಮನ್ನು ಮುನ್ನಡೆಸುತ್ತೆ ಮಾಸ್ಟರ್ಸ್. ನೋಡ್ರಿ, ಒಬ್ಬ ರತ್ನಾಕರ ವಾಲ್ಮೀಕಿ ಆದ ಅಂದ್ರೆ ರಾಮ 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 ಅಂತ ರಾಮ ರಾಮ ಅಂತ ರಾಮಾಯಣ ಪುಸ್ತಕ ಬರೆಯೋ ಶಕ್ತಿ ಅವರಲ್ಲಿ ಬಂತು. ತುಳಸಿದಾಸರು ಇರ್ಬೋದು, ಅವ್ರನ್ನ ಎಲ್ಲಾ ಅವ್ರನ್ನ ತೊಂದರೆ ಕೊಡ್ತಾ ಇರ್ತಾರೆ ಜೈಲಲ್ಲಿ ಹಾಕಿ. ಅವಾಗ ಜಸ್ಟ್ ಹರಿಸರ್ವೋತ್ತಮ ವಾಯು ಜೀವೋತ್ತಮ ರೀತಿ ನಮ್ಮ ಶ್ವಾಸವನ್ನ ಅವ್ರು ಗಮನಿಸ್ತಾ ಇರ್ತಾರಂತೆ. ಅವ್ರ ಶ್ವಾಸವನ್ನ ಗಮನಿಸಿದಾಗ 100 ಕೋತಿಗಳು ಬಂದು ಅವ್ರನ್ನೆಲ್ಲ ತೊಂದರೆಯಿಂದ ಅವ್ರನ್ನ ಪಾರ್ ಮಾಡ್ತಾವಂತೆ. ಅಂದ್ರೆ ನಮ್ಮ ಶ್ವಾಸವೇ ನಮ್ಮ ಗುರು ಅಂತ ಪತ್ರಿಸರು ಅದಕ್ಕೆ ಹೇಳಿದ್ವಿ. ತುಳಸಿದಾಸರ ಅವಾಗ ಬಂತು, ಅಂದ್ರೆ ಅವಾಗ ಹನುಮಾನ್ ಚಾಲಿಸ್ ಅವಾಗ ಬರೆದ್ರು ಅವರು. ಅಂದ್ರೆ ಆ ಶಕ್ತಿ ನಮ್ಮಲ್ಲಿ ಯಾವಾಗ ಆ ಭಗವಂತ ಎಲ್ಲಾ ಕಡೆ ಇದ್ದಾನೆ ಅನ್ಲಿಕ್ಕೆ ಧ್ಯಾನ ಮಾಡಿದಾಗ ನಮ್ಮ ಹೃದಯ ಸಾಮ್ರಾಜ್ಯದಲ್ಲಿ ಭಗವಂತ ನೆಲೆಸ್ತಾನೆ. ಅದೇ ಧ್ಯಾನ ಕ್ಷೇತ್ರ ಅಂತ ಹೇಳ್ತಾರೆ. ಇಲ್ಲಿಲ್ಲ ಭಗವಂತ ನಮ್ಮೊಳಗಿದ್ದಾನೆ, ಎಲ್ಲೋ ಇಲ್ಲದ ಹುಡುಕಿಗೆ ಇಲ್ಲದ ದೇವರ ಕಲ್ಲು ಮಣ್ಣಿನ, ಅಂದ್ರೆ ಆ ಗುಡಿಯೊಳಗೆ ಹುಡುಕ್ತಾ ಇದೀವಿ, ಎಲ್ಲಿಲ್ಲ ದೇವರು ನಮ್ಮೊಳಗೆ ಇದ್ದಾನೆ ಅನ್ನೋದನ್ನ ಪತ್ರಿಸಾರ್ ಪ್ರತಿಯೊಬ್ಬ ಧ್ಯಾನಿಗಳು ಕೂಡ ಹೇಳಿಕೊಟ್ರು. ಮತ್ತೇನಂತ ನೋಡ್ರಿ, ಈ ಪ್ರಪಂಚದಲ್ಲಿ ಸಾವಿರಾರು ದೇವಾಲಯ ಇದಾವೆ, ಪುಣ್ಯಕ್ಷೇತ್ರಗಳಿದಾವೆ. ಅಂದ್ರೆ ಇವೆಲ್ಲ ಎದರಿಂದ ತಯಾರು ಮಾಡಿದರೆ, ರೆಂಬೆ ಕೊಂಬೆಗಳು, ಆಮೇಲೆ ಕಲ್ಲಿನಿಂದ ಸ್ತಂಭಗಳಿಂದ ಇವನ್ನ ಗುಡಿಯನ್ನ ಮಾಡಿದ್ದಾರೆ. ಬಟ್ ನಾವೇನ್ ಮಾಡ್ಬೇಕು, ಈ ದೇಹವೇ ದೇವಾಲಯ, ಆತ್ಮವೇ ದೇವರು ಯಾರು ಮಾಡಿಕೊಳ್ತಾರಲ್ಲ ಅಲ್ಲಿ ನಿಜವಾದ ಪರಮಾತ್ಮ ನೆಲೆಸ್ತಾನೆ. ಅದು ಇಲ್ಲಿ ಧ್ಯಾನ ಕ್ಷೇತ್ರದಲ್ಲಿ ಸಿಗುತ್ತೆ ನಮಗೆ ಅಂತ ಹೇಳ್ತಾರೆ ಗುರುಗಳು. ಅಂದ್ರೆ ಈ ಲೋಕದ ಎಲ್ಲಾ ದೇವಾಲಯಗಳಂತ ಸತ್ವವಾದಂತಹ ಪವಿತ್ರವಾದಂತಹ ಪುಣ್ಯಕ್ಷೇತ್ರ ಯಾವ್ದಾದ್ರು ಐತೆ ಅಂತ ಹೇಳಿದ್ರೆ, ಅಂದ್ರೆ ನಾವ್ ಎಲ್ಲಿ ಹೋಗಿ ಬಂದ್ರು ಕೂಡ ಅದು ಏನಾಗುತ್ತೆ, ನಾವು ಬರೀ ಖನಿಜ ಸಾಮ್ರಾಜ್ಯಕ್ಕೆ ಲಿಮಿಟ್ ಆಗ್ತೀವಿ. ಖನಿಜ ಸಾಮ್ರಾಜ್ಯದಿಂದ ನಾವೇನ್ ಮಾಡ್ಬೇಕು, ಜಂತು ಸಾಮ್ರಾಜ್ಯ, ಜಂತುವಿನಿಂದ ಪ್ರಾಣಿ ಸಾಮ್ರಾಜ್ಯ ದಾಟಿದೀವಿ. 84 ಲಕ್ಷ ಜೀವರಾಶಿ ದಾಟಿದ ಮೇಲೆ ಸಿಗೋದೇ ಈ ಮಾನವ ಜನ್ಮ. ಈ ಮಾನವ ಜನ್ಮ ಬಿಟ್ಟು ಮತ್ತೆ ಬರೀ ಪುಣ್ಯಕ್ಷೇತ್ರ ಸುತ್ತಾಡೋದು ಏನ್ ಸಿಗುತ್ತೆ ನಮಗೆ? ಇನ್ನು ನಾವು ಇಲ್ಲಿರ್ತೀವಿ, ದೇಹ ಸ್ಥಿತಿಯಲ್ಲಿ ಇರ್ತೀವಿ. ಯಾವಾಗ ಈ ದೇಹವನ್ನ ದೇವಾಲಯ ಮಾಡ್ತೀವಿ, ಯಾವಾಗ ನಮ್ಮಲ್ಲಿ ಆತ್ಮ ಪರಮಾತ್ಮ ನೆಲೆಸ್ತಾನಂದಾಗ ಅಲ್ಲಿ ಅದೇನಾಗುತ್ತೆ, ಧ್ಯಾನ ಕ್ಷೇತ್ರ ಅಲ್ಲಿ ನಿರ್ಮಾಣವಾಗುತ್ತೆ. ಅಂದ್ರೆ ಎಷ್ಟು ಅದ್ಭುತವಾಗಿರುತ್ತೆ. ಅವಾಗ ಏನ್ ಸಿಗುತ್ತೆ ನಮಗೆ, ಎಲ್ಲಿ ಧ್ಯಾನ ಪ್ರಚಾರ ನಿರ್ವಹಿಸ್ತಾರೋ ಅದೇ ಧ್ಯಾನ ಕ್ಷೇತ್ರ ಅಂತ ಗುರುಗಳು ಹೇಳ್ತಾ ಇದ್ದಾರೆ. ಅಲ್ಲಿ ಏನ್ ಸಿಗುತ್ತೆ, ಸುಖ ಸಿಗುತ್ತೆ, ಶಾಂತಿ ಸಿಗುತ್ತೆ, ಸಂತೋಷ ಸಿಗುತ್ತೆ, ಪ್ರಶಾಂತತೆ ಸಿಗುತ್ತೆ. ಧ್ಯಾನವನ್ನು ಮಾಡಿದಾಗ ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ. ಜನನ ಮರಣ ಚಕ್ರಗಳಿಂದ ನಾವು
ಬಿಡುಗಡೆಯನ್ನು ಹೊಂದ್ತೀವಿ ಅಂತ ಇಲ್ಲಿ ಗುರುಗಳು ತಿಳಿಸ್ತಾ ಇದ್ದಾರೆ. ಅಂದ್ರೆ ಈ ಧ್ಯಾನ ಕ್ಷೇತ್ರ ಅನ್ನೋದು ಅತ್ಯಮೂಲ್ಯವಾದಂತಹ, ತುಂಬಾ ಶಕ್ತಿಯುತವಾದಂತಹ ಶಿವಶಕ್ತಿ ನಮ್ಮಲ್ಲಿ ಜಾಗೃತಿ ಆಗುತ್ತೆ. ಯಾರು ಎಲ್ಲಿವರೆಗೂ ಧ್ಯಾನವನ್ನ ಮಾಡಲ್ಲ, ಯೋಗವನ್ನ ಮಾಡಲ್ಲ, ಪ್ರಾಣಾಯಾಮವನ್ನ ಮಾಡಲ್ಲ, ನಮ್ಮ ಈ ದೇಹವನ್ನ, ಮನಸ್ಸನ್ನ, ಆತ್ಮವನ್ನ ಒಗ್ಗೂಡಿಸಿದಾಗ ಪತಂಜಲಿ ಮಹರ್ಷಿ ಹೇಳೋ ಪ್ರಕಾರ ಯೋಗ ಚಿತ್ತ ವೃತ್ತಿ ನಿರೋಧ ಅಂತ ಹೇಳ್ತಾರೆ ಗುರುಗಳು. ಪತ್ರಿ ಸರ್ ಕೂಡ ಏನ್ ಹೇಳ್ತಾರೆ, ನಮ್ಮ ದೇಹವನ್ನ, ನಮ್ಮ ಮನಸ್ಸನ್ನ, ನಮ್ಮ ಆತ್ಮವನ್ನ, ಮಾತಿನಲ್ಲಿ ಮೌನವಾಗಬೇಕು, ಮನಸ್ಸಿನಲ್ಲಿ ಶೂನ್ಯವಾದಾಗ ನಮ್ಮಲ್ಲಿ ಧ್ಯಾನ ಘಟಿಸುತ್ತೆ ಅಂತ ಹೇಳಿದ್ದಾರೆ. ನೋಡಿ ಎಷ್ಟು ಅದ್ಭುತ ಇದೆ ನೋಡಿ. ಅಂದ್ರೆ ಈ ಪ್ರಪಂಚದಲ್ಲಿ ಎಷ್ಟೋ ದೊಡ್ಡ ದೊಡ್ಡಂತರು ಏನಿದ್ದಾರೆ, ಹಣವಂತರಿದ್ದಾರೆ. ಬಟ್ ಎಷ್ಟೋ ಕೋಟಿ ಕೋಟಿ ಹಣ ಇದ್ರೆ ಕೊರೋನಾ ಸಮಯದಲ್ಲಿ ಏನಾಯ್ತು, ಯಾರನ್ನು ಕೂಡ ಏನ್ ಮಾಡಿತ್ತು, ಕೊರೋನಾ ಕರ್ಕೊಂಡು ಹೋಯ್ತು ಅವ್ರನ್ನ. ಯಾಕೆ ಕೋಟಿ ಕೂಡ ಅವ್ರಿಗೆ ಹೆಲ್ಪ್ ಮಾಡ್ಲಿಲ್ಲ. ಅಂದ್ರೆ ಎಷ್ಟು ದುಡ್ಡಿದ್ರೆ ಕೂಡ ಏನಾಗುತ್ತೆ, ಹಣಕ್ಕೆ ಸಾಟಿ ಇಲ್ಲ ಅಂತ ಅನ್ಕೋತಾರೆ. ಬಟ್ ಹಣದಿಂದ ಎಲ್ಲವನ್ನು ಗಳಿಸ್ಬೋದು ಅಂತಾರೆ. ಬಟ್ ನಮ್ಮ ಉಸಿರನ್ನ ಉಳಿಸಕ್ಕಾಗತ್ತಾ? ಓನ್ಲಿ ಧ್ಯಾನದಿಂದ ಮಾತ್ರ ಇಚ್ಛಾಮಣಿಗಳಾಗ್ಬೋದು. ಧ್ಯಾನವನ್ನ ಮಾಡೋದ್ರಿಂದ ಮಾತ್ರ ನಮ್ಮಲ್ಲಿ ಆ ಎನರ್ಜಿಯನ್ನ ನಾವು ಕಂಡ್ಕೋಬಹುದು ಅಂತ ಹೇಳ್ತಾರೆ. ಭಕ್ತ ಮಾರ್ಕಂಡೇಯ ಇರ್ಬೋದು, ಭಕ್ತ ಪ್ರಹ್ಲಾದ ಇರ್ಬೋದು, ಅರ್ಜುನ ಇರ್ಬೋದು. ನೋಡ್ರಿ, ಅರ್ಜುನನಿಗೆ ಒಂದೇ ಒಂದು ಹೇಳ್ತಾನೆ, ಒಂದ್ ಮಾತು, ನೀನು ಗುಡಾಕೇಶನಾಗು, ಧ್ಯಾನಿಯಾಗು ಅಂತ ಹೇಳ್ತಾನೆ. ಅಂದ್ರೆ ಯಾವಾಗ ಭಗವದ್ಗೀತೆ ಹೇಳಿದ್ದು, ಅರ್ಜುನ ಒಬ್ರಿಗೆ ಇಡೀ ಪ್ರಪಂಚಕ್ಕೆ ಯಾವ ರೀತಿ ಭಗವದ್ಗೀತೆಯನ್ನು ಬೋಧನೆ ಮಾಡಿದ್ರು ಶ್ರೀಕೃಷ್ಣ ಪರಮಾತ್ಮ, ಅದೇ ರೀತಿ ನಮ್ಮ ಧ್ಯಾನ ಕ್ಷೇತ್ರದಲ್ಲಿ ಪತ್ರಿಜಿ ಗುರುಗಳು ಏನ್ ಹೇಳಿದ್ರು, ನಮ್ಮ ಪ್ರತಿಯೊಬ್ಬರಿಗೂ ಕೂಡ PMC ಅನ್ನುವಂತ ಚಾನಲ್ ಅನ್ನ, ಪಿರಮಿಡ್ ಮೆಡಿಟೇಷನ್ ಚಾನಲ್, ಪ್ರತಿ ಮನೆಗಳಿಗೆ, ಪ್ರತಿ ಮನೆಗಳಿಗೆ ಮುಟ್ಟಬೇಕಿದು. ಅಂದ್ರೆ ನಾವು ಒಬ್ಬೊಬ್ಬರೇ ಅಡ್ಡಾಡಿ ಇಡೀ ಪ್ರಪಂಚ ಸುತ್ತಾಡಿದ್ರು ಬರಿಗೈಲೆ, ಬರೀ ಜೋಬಲಿ ಪತ್ರಿ ಸರ್. ಬಟ್ ನಾವು ಮನೆಯಲ್ಲೇ ಕೂತ್ಕೊಂಡು ವಿನಾಯಕ ಅಂತಾರ ಏನ್ ಮಾಡ್ಬೋದು, ಇಡೀ ಪ್ರಪಂಚಕ್ಕೆ ಈಗ ನಾವು ಧ್ಯಾನವನ್ನ ಮಾಡ್ತಾ ಇದೀವಿ. ಈ ಟಿವಿ ಮೂಲಕ ಇರ್ಬೋದು, PMC ಮೂಲಕ ಇರ್ಬೋದು. ನೋಡಿ, ಮಹಾತ್ಮ ಬಾಬಾಜಿ ಟಿವಿ ಮೂಲಕ ನಾವೆಲ್ಲಾ ಧ್ಯಾನಿಗಳು ಇಲ್ಲೇ ಕೂತಲ್ಲಿ ಮನೆಯಲ್ಲಿ ಕೂತ್ಕೊಂಡೆ ಎಲ್ಲಾರು ನಾವೇನ್ ಮಾಡ್ತಾ ಇದೀವಿ, ಈ ಧ್ಯಾನ ಕ್ಷೇತ್ರದ ಬಗ್ಗೆ ತಿಳ್ಕೊತಾ ಇದೀವಿ. ಅಂದ್ರೆ ಇದು ಹೆಂಗ್ ಎನರ್ಜಿ ಇದು 2010ರಲ್ಲಿ ಬರ್ಬೇಕಿತ್ತು ಈ ಗ್ರಿಡ್ ಅಂತ ಹೇಳಿದ್ರು ಪತ್ರಿ ಸರ್. 2010ರಲ್ಲಿ ಬರೋದು 2020ರವರೆಗೆ ಬೇಕಾದಂತ ಈ ಧ್ಯಾನ, ಅಂದ್ರೆ ಧ್ಯಾನ ಜಗತ್ತಾಗ್ಲಿಕ್ಕೆ. ನೆಕ್ಸ್ಟ್ ಪಿರಮಿಡ್ ಜಗತ್ತಾಗ್ಬೇಕು. ನೆಕ್ಸ್ಟ್ ಯಾವ್ದಾಗ್ಬೇಕು, ಸಸ್ಯಾಹಾರಿ ಜಗತ್ತಾಗ್ಬೇಕು. ಅಂದ್ರೆ ಪ್ರತಿಯೊಬ್ಬ ಯೋಗಿಗಳು, ಧ್ಯಾನಿಗಳು ಏನ್ ಮಾಡ್ಬೇಕು, ನಾವೆಲ್ಲರೂ ಒಟ್ಟುಗೂಡಿ ಧ್ಯಾನ ಪ್ರಚಾರವನ್ನ ಮಾಡ್ಬೇಕು, ಸಸ್ಯಾಹಾರಿ ರ್ಯಾಲಿಗಳನ್ನ ಮಾಡ್ಬೇಕು, ಪಿರಮಿಡ್ಗಳನ್ನ ಕಟ್ಟಬೇಕು. ಕಟ್ಟಿದ್ರೆ ಪಿರಮಿಡ್ ಅನ್ನೇ ಕಟ್ಟಬೇಕು ಅಂತ ಹೇಳ್ತಾರೆ. ಹಿಂದಿನ ಕಾಲದಲ್ಲಿ ಪತ್ರಿ ಸಾರಿ ಹೇಳ್ತಾ ಇದ್ರು ಅಂತ ಏನ್ ಹೇಳ್ತಾ ಇದ್ರು ಜನಗಳು ಎಲ್ಲ, ಮನೆ ಕಟ್ಟಿ ನೋಡಿ, ಮದುವೆ ಮಾಡಿ ನೋಡಿ ಅಂತ ಹೇಳ್ತಾ ಇದ್ರು ಅವಾಗೆಲ್ಲ ಸಾಮಾನ್ಯವಾಗಿ. ಬಟ್ ಪತ್ರಿ ಸಾರಿ ಹೇಳಿದ್ರೆ, ಈಗ ಒಂದು ವಾಣಿಯಲ್ಲಿ ಸ್ಟಾರ್ಟಿಂಗ್ ಮೇಡಮ್ ಹೇಳಿದ್ರಲ್ಲ, ಇವತ್ತಿನ ಪತ್ರಿಜಿಯವರ ವಾಣಿಯಲ್ಲಿ ಏನಂತಿದೆ, ಕಟ್ಟಿದ್ರೆ ಪಿರಮಿಡ್ ಅನ್ನೇ ಕಟ್ಟಿ, ಮಾಡಿದ್ರೆ ಧ್ಯಾನ ಪ್ರಚಾರವನ್ನೇ ಮಾಡಿ, ಸಸ್ಯಾಹಾರಿಗಳಾಗಿ ಜೀವನವನ್ನ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನೋಡ್ರಿ, ಯಾವ್ದಾದ್ರು ಒಂದು ಪ್ರಾಣಿ ಪಕ್ಷಿಗಳ ತೊಂದರೆ ಕೊಟ್ರೆ ಅದರ ಪಾಪ ಕರ್ಮ ನಮಗೆ, ನಾವು ಅಂದ್ರೆ ಯಾವುದೇ ಜನ್ಮದಲ್ಲಿ ಮಾಡಿರಲಿಲ್ಲ ಅದನ್ನ, ಧ್ಯಾನದಿಂದ ಮಾತ್ರ ಅದೇನಾಗುತ್ತೆ, ಸರ್ವ ರೋಗಗಳನ್ನು ಕೂಡ ನಾವು ನಿವಾರಣೆ ಮಾಡಿಕೊಳ್ಳಬಹುದು ಅಂತ ಇಲ್ಲಿ ಗುರುಗಳು ತಿಳಿಸ್ತಾ ಇದ್ದಾರೆ. ಯಾವುದೇ ಜನ್ಮದ ಕರ್ಮ ಇರಲಿ, ಕುಚ್ಚಂಡಿ ಅಂತ ಹೇಳ್ತಾರೆ. ಫಸ್ಟ್ ಕೂಡೋದನ್ನ ಕಲಿಬೇಕು ನಾವು ಆರಾಮಾಗಿ. ಸುಖಾಸನ ಇರ್ಬೋದು, ವಜ್ರಾಸನ ಇರ್ಬೋದು, ಪದ್ಮಾಸನ ಇರ್ಬೋದು. ಬಟ್ ಈಗ ಕಂಫರ್ಟೇಬಲ್ ಆಗಿ ಕಣ್ ಕಟ್, ಕೈ ಕಟ್, ಕಾಲ್ ಕಟ್ ಅಂತ ಹೇಳ್ತಾರೆ. ಕಾಲ್ ಕಟ್ಟೋದ್ರಿಂದ 10% ಎನರ್ಜಿ, ಕೈ ಕಟ್ಟೋದ್ರಿಂದ 10% ಎನರ್ಜಿ. ಕಣ್ಣು ಮುಚ್ಚಿ ನಾವು ಧ್ಯಾನ ಮಾಡೋದ್ರಿಂದ 80% ಎನರ್ಜಿ ನಮ್ಮೊಳಗೆ ಉಳಿಯುತ್ತೆ ಮಾಸ್ಟರ್ಸ್. ಆ ಎನರ್ಜಿ ನಾವು ರಿಸೀವ್ ಮಾಡಿಕೊಂಡು ಏನ್ ಮಾಡ್ಬೇಕು, ಅವಾಗ ಮಾನವನಿಂದ ಮಾನವರಾಗ್ತೀವಿ. ಯೇಸು ಪ್ರಭು ಕೂಡ ಹೇಳ್ತಾನೆ, ಯಾರು ಎರಡು ಕಣ್ಣುಗಳನ್ನು ಮುಚ್ಚಿದಾಗ ನಾವು ದೇವರ ಸಾಮ್ರಾಜ್ಯಕ್ಕೆ ಪ್ರವೇಶವಂತೀವಿ ಅಂತ ಯೇಸು ಪ್ರಭು ಹೇಳ್ತಾ ಇದ್ದಾರೆ. ನೋಡ್ರಿ, ಪ್ರತಿಯೊಬ್ಬರು ಕೂಡ ಮಹಾನ್ ವ್ಯಕ್ತಿಗಳು ಹೇಳಿದ್ದೆ ಧ್ಯಾನವನ್ನ ಮಾಡಿ ಅಂತ. ಅವ್ರು ಮಾಡಿದ್ದು ಕೂಡ ಧ್ಯಾನವನ್ನೇ. ಪ್ರತಿಯೊಬ್ಬರು ಆಧ್ಯಾತ್ಮಿಕ ವಲಯವನ್ನ ಆಯ್ಕೆ ಮಾಡಿಕೊಂಡ್ರು. ಯಾರು ಪ್ರಾಪಂಚಿಕದಲ್ಲಿದ್ದಾರೆ ಮತ್ತೆ ಅವರು ಜನನ ಮಾಡಿ ಚಕ್ರದ ನಡುವೆನೇ ಇದ್ದಾರೆ. ಮತ್ತೇನ್ ಹೇಳ್ತಾರೆ ನೋಡ್ರಿ, ಈ ಧ್ಯಾನವನ್ನ ಮಾಡೋದ್ರಿಂದ ನಾವ್ ಯಾರೇ ಆಗಿರ್ಲಿ, ಈ ಪ್ರಪಂಚದಲ್ಲಿ ಮಾನವನಿಗೆ ನಿಜವಾದ ಶತ್ರುಗಳು ಅಂತ ಹೇಳಿದ್ರೆ ಯಾರು ಹೇಳ್ರಿ, ಅರಿಷಡ್ ವರ್ಗಗಳು ಅಂತ ಹೇಳ್ತಾರೆ ಗುರುಗಳು. ಏನೇನ್ ಕಡಿಮೆ ಮಾಡ್ಕೋಬೇಕು ನಾವು, ಅಹಂಕಾರವನ್ನ, ಅಸೂಯೆಯನ್ನ, ದೇಶವನ್ನ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳನ್ನ ಜಯಿಸಬೇಕು.
ಅಂದಾಗ ಮಾತ್ರ ನಾವೇನಾಗ್ತೀವಿ, ನಿಜವಾದ ಮಿತ್ರ ಯಾರಂದ್ರೆ ನಮ್ಮ ಆತ್ಮ ಅಂತ ಹೇಳ್ತಾರೆ. ಈ ದೇಹ ಮತ್ತು ನಮ್ಮ ಮನಸ್ಸನ್ನು ಒಗ್ಗೂಡಿಸಿದಾಗ ಆತ್ಮ ಪರಮಾತ್ಮನಲ್ಲಿ ಲೀನವಾಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಮಾತಿನಲ್ಲಿ ಮೌನ, ಮನಸ್ಸಿನಲ್ಲಿ ಶೂನ್ಯ, ಅದರ ಹೆಸರೇ ಧ್ಯಾನ 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 ಅಂತ ಹೇಳ್ತಾರೆ. ಎಷ್ಟು ಅದ್ಭುತವಾಗಿ ತಿಳಿಸಿದ್ರು ನೋಡಿ ಪತ್ರಿ ಸರ್. ಮಾತಿನಲ್ಲಿ ಮೌನವಾಗ್ಬೇಕು, ಮನಸ್ಸಿನಲ್ಲಿ ಶೂನ್ಯವಾಗ್ಬೇಕು, ಆಗ ನಮ್ಮಲ್ಲಿ ಧ್ಯಾನ ಗಳಿಸುತ್ತೀವಿ. ದಟ್ ಈಸ್ ಧ್ಯಾನ ಕ್ಷೇತ್ರ, ಮೆಡಿಟೇಷನ್ ಕ್ಷೇತ್ರ ಅಂತ ಹೇಳ್ತಾರೆ. ಅದಕ್ಕೆ ಅಂದ್ರೆ ಅಧ್ಯಾತ್ಮ ವಲಯ ನಮ್ಮ ಸುತ್ತ ನಿರ್ಮಾಣವಾಗುತ್ತೆ, ನಮ್ಮಲ್ಲಿ ಪ್ರಭಾವಳಿ ಕಾಣಿಸ್ಕೊಳುತ್ತೆ. ಯಾವ ತರ ದೇವ್ರ ಪ್ರಭಾವಳಿ ಇರುತ್ತಲ್ಲ, ಅದೇ ತರ ನಾವು 2008ರಲ್ಲಿ ನಾವು ಪಿರಮಿಡ್ ಕಟ್ಟಿದ್ವಿ ಮಾಸ್ಟರ್ಸ್. ನಮ್ಮ ಏರಿಯಾದಲ್ಲಿ ಬರೀ ಗುಡಿಸಲಿದ್ದು, ಬರೀ 2008ರಲ್ಲಿ ಬರೀ ಗುಡಿಸಲು, ನಮ್ದು ಬರೀ ಶೀಟಲ್ಲಿ ಇತ್ತು. ಅವಾಗ ಪಿರಮಿಡ್ ಕೂಡ ಶೀಟಲ್ಲಿ ಇತ್ತು. ಅಂದ್ರೆ ಒಂದು ಆ ಏರಿಯಾದಲ್ಲಿ ಪಿರಮಿಡ್ ಸ್ಥಾಪನೆ ಆಗೋದ್ರಿಂದ ಅದೇನಾಗುತ್ತೆ, ಪತ್ರಿ ಸರ್ ಹೇಳೋ ತರ ಧ್ಯಾನ ಸರ್ವ ರೋಗ ನಿವಾರಣೆ. ಅಂದ್ರೆ ಆ ಕ್ಷೇತ್ರ ಅನ್ನೋದು, ಆ ಏರಿಯಾ ಅನ್ನೋದು ಕೂಡ ಅದ್ಭುತವಾದಂತ ಬೆಳವಣಿಗೆ ಬಂತು. ಈಗ ನಮ್ಮ ಏರಿಯಾದಲ್ಲಿ ಒಂದು ಗುಡಿಸಲು ಹುಡುಗಿಯರು ಸಿಗಲ್ಲ. ಎಲ್ಲ ಕೂಡ 3 ಆಫ್ಟರ್ 4 ಆಫ್ಟರ್ 4 ಆಫ್ಟರ್ ಅಲ್ಲಿ ನಮ್ಗೆ ಶಾಂಬಾಯಿ ಕೂಡ ಪಿರಮಿಡ್ ಇದೆ. ಅಂದ್ರೆ ಆ ಎನರ್ಜಿ ಕರ್ಕೊಂಡು ಹೋಗುತ್ತೆ ನಮ್ಮನ್ನ, ಆಕಾಶದ ಎತ್ತರಕ್ಕೆ ನಮ್ಮನ್ನು ಬೆಳೆಸುತ್ತೆ. ಭೂಮಿ ಆಕಾಶಕ್ಕೆ ಒಂದಾದಂತಹ ಎನರ್ಜಿ, ಆ ಚಿರಂಜೀವಿ ಎನರ್ಜಿ, ಆಂಜನೇಯ ಎನರ್ಜಿ ನಮ್ಮಲ್ಲಿ ಜಾಗೃತಿ ಆಗುತ್ತೆ. ಹರಿಸರ್ವೋತ್ತಮ ವಾಯು ಜೀವೋತ್ತಮ ತರ ನಮ್ಮಲ್ಲಿ ನೋಡ್ರಿ, ಎಲ್ಲಿ ಹನುಮನು ಅಲ್ಲಿ ರಾಮನು, ಎಲ್ಲಿ ರಾಮನು ಅಲ್ಲಿ ಹನುಮನು ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ನಮ್ಮ ದೇಹ, ನಮ್ಮ ಮನಸ್ಸು, ನಮ್ಮ ಆತ್ಮ ಒಂದಾದಾಗ ಅಲ್ಲಿ ರಾಮ ಹನುಮ ಒಂದಾಗ್ತಾರೆ. ಅರ್ಧನಾರೀಶ್ವರ ಶಕ್ತಿ ನಮ್ಮಲ್ಲಿ ಜಾಗೃತಿ ಆಗುತ್ತೆ, ಶಿವಶಕ್ತಿ ನಮ್ಮಲ್ಲಿ ಜಾಗೃತಿ ಆಗುತ್ತೆ. ಪ್ರತಿಯೊಬ್ಬರಲ್ಲಿ ಕೂಡ ನಾವು ಹೆಣ್ಣು ಅಲ್ಲ ಗಂಡು ಅಲ್ಲ ಅಂತ ಪತ್ರಿಜಿ ಗುರು ಹೇಳ್ತಾರೆ. ಧ್ಯಾನವನ್ನ ಮಾಡೋದ್ರಿಂದ ನಮ್ಮಲ್ಲಿ ಶಿವಶಕ್ತಿ ಜಾಗೃತಿ ಆಗುತ್ತೆ. ನಮ್ಮ ಆಯ್ಕೆ ಇದು. ನಮ್ಮ ಈ ಜೀವನದಲ್ಲಿ ನಮ್ಮ ಈ ತಂದೆ ಬೇಕು, ಈ ತಾಯಿ ಬೇಕು, ಈ ಹೆಂಡತಿ ಬೇಕು, ಈ ಗಂಡ ಬೇಕು, ಈ ಮಕ್ಕಳು ಬೇಕಂತ ಆಯ್ಕೆ ಮಾಡ್ಕೊಂಡು ನಾವೇ ಸ್ವತಃ ಆಯ್ಕೆ ಮಾಡ್ಕೊಂಡು ಬಂದಿದ್ದೀವಿ ಇದನ್ನ. ಮತ್ತೇನ್ ಹೇಳ್ತಾರೆ ನೋಡ್ರಿ ಗುರುಗಳು, ಇದರ ಬಗ್ಗೆ ಯಾರು ತಮ್ಮ ಆತ್ಮವನ್ನ, ಇಂಥ ವಿಷಯಗಳನ್ನ ಧ್ಯಾನಿಗಳು ಧ್ಯಾನದ ಮೂಲಕ ನಾವೇನ್ ಮಾಡ್ತೀವಿ, ಅದನ್ನ ಬುದ್ಧ ಕೂಡ ಅದೇ ಇದನ್ನ ಏನ್ ಮಾಡಿದೆಯಪ್ಪ ಧ್ಯಾನದ ಮೂಲಕ ನಾವು ಪಡೆದೈತಂತ ನಾ ಕಳ್ಕೊಂಡಿದ್ದೆ ಜಾಸ್ತಿ ಅಂತ ಹೇಳ್ತಾನ. ಏನ್ ಕಳ್ಕೊಂಡೆ ಅಂತ ಹೇಳಿದ್ರೆ ಹರಿಷಡ್ವರ್ಗವನ್ನ ಕಳ್ಕೊಂಡೆ ಅಂತ ಹೇಳ್ತಾನೆ. ದುಃಖ ರೀತಿ ಸ್ಥಿತಿ ಬಂದಿದೆ ನಾನು ಅಂತ ಹೇಳ್ತಾನೆ. ನೋಡ್ರಿ, ಅಂತ ಮಹಾರಾಜ ಎಲ್ಲವನ್ನ ಬಿಟ್ಟು ಏನ್ ಮಾಡಿದತ್ತ, ಇಡೀ ಪ್ರಪಂಚವೇ ವಸುದೇವ ಕುಟುಂಬ, ನಮಗಾಗಿ ನಾವು ಮಾಡಿದ್ರೆ ಮುಕ್ತಿ ಹೊಂತೀವಿ, ನಮ್ಮ ಅಕ್ಕಪಕ್ಕದವ್ರಿಗೆ ನಾವು ಮಾಡಿದ್ರೆ ಪರಿಮುಕ್ತಿಯನ್ನು ಹೊಂತೀವಿ. ಮಹಾಪರಿಮುಕ್ತಿ ಹೊಂದ್ಬೇಕಂದ್ರೆ ಒಬ್ಬ ಬುದ್ಧ ಆಗ್ಬೇಕಂದ್ರೆ, ನಮ್ಮ ಮೈತ್ರಿ ಬುದ್ಧದ ಪತ್ರಿ ಸರ್ ಆಗ್ಬೇಕಂದ್ರೆ ಇಡೀ ಪ್ರಪಂಚವೇ ನಮ್ಮ ಮನೆ, ಅಲ್ಲಿದೆ ನಮ್ಮನೆ, ಇಲ್ಲಿ ಬಂದೆ ಸುಮ್ಮನೆ ಅನ್ನೋ ರೀತಿಯಲ್ಲಿ ನಾವು ಪ್ರಪಂಚದಲ್ಲಿ ಇಡೀ ಧ್ಯಾನವನ್ನ, ಧ್ಯಾನ ಪ್ರಚಾರವನ್ನ, ಧ್ಯಾನ ಕ್ಷೇತ್ರವನ್ನ, ಪಿರಮಿಡ್ ಅನ್ನು ಕಟ್ಟೋದ್ರಿಂದ ಭೂದೇವಿಗೆ ನಾವೇನಾಗುತ್ತೆ, ಆ ಭೂಮಿ ತಾಯಿನ ನಾವು ಸಂತುಷ್ಟಪಡಿಸಿದಾಗುತ್ತೆ ಸಾವಯವ ಗೊಬ್ಬರ ಹಾಕೋದ್ರಿಂದ. ಹಾಗಾಗಿ ಕಟ್ಟಿದ್ರೆ ಪಿರಮಿಡನ್ನೇ ಕಟ್ಟಬೇಕು. ಈ ನೋಡ್ರಿ, ಹೆಚ್ಚು ಕಡಿಮೆ ನಮ್ಮ ಕಡೆಯಿಂದ ನಾನು ಒಂದು 10-15 ಪಿರಮಿಡ್ ಅನ್ನ ಕಟ್ಟಲಿಕ್ಕೆ ಪ್ರೇರಣೆ ಮಾಡಿದ್ರೆ ಅಷ್ಟು ಕಟ್ಟಿದ್ದಾರೆ. ಮತ್ತೆ ಈಗ ನಮ್ಮ ಹೊಲದಲ್ಲಿ ಕೂಡ ಪ್ರಕೃತಿ ಸಂಜೀವಿನಿ ಪಿರಮಿಡ್ ಅಂತೇಳಿ 27x27 ಕಟ್ತಾ ಇದೀವಿ. ಅಂದ್ರೆ ಸ್ವಸ್ತಿಕ್ ಸಿಂಬಲ್ ಅಲ್ಲಿ 4 ಮೂಲಿಗೆ, ಆ ತರ 4 ದಿಕ್ಕುಗಳಿದೆ, 4 ದಿಕ್ಕಿಗೆ ಕೂಡ ಸ್ವಸ್ತಿಕ್ ಸಿಂಬಲ್ ಅಲ್ಲಿ ನಾವು ಪಿರಮಿಡ್ ಅನ್ನು ಕಟ್ತಾ ಇದೀವಿ. ಈಗ ಮನೆ ಮೇಲೆ ಇರೋದು 4th ಆಫ್ಟರ್ ಅಲ್ಲಿ ಶಾಂಭವಿ ಗೋಲ್ಡನ್ ಪಿರಮಿಡ್ ಧ್ಯಾನ ಮಂದಿರ, ಬಳ್ಳಾರಿಯಲ್ಲಿ ಬಸವೇಶ್ವರ ಪಿರಮಿಡ್ ಧ್ಯಾನ ಮಂದಿರ, ಈ ತರ ಸಾಕಷ್ಟು ಪಿರಮಿಡ್ಗಳು ಅವ್ರ ಪ್ರೇರಣೆಯಿಂದ ಸಾಕಷ್ಟು ಜನ ಪಿರಮಿಡ್ ಕಟ್ಟಿದ್ದಾರೆ ಪ್ರತಿಯೊಂದು ಊರಲ್ಲಿ ಕೂಡ. ಅಂದ್ರೆ ಪಿರಮಿಡ್ ಕಟ್ಟಲಿಕ್ಕೆ ನಮ್ಮ ಸೇವೆಯನ್ನ ನಿರಂತರವಾಗಿ ನಾವು ಮಾಡ್ತಾ ಇರ್ಬೇಕು. ಅಂದ್ರೆ ನಮಗೆ ಇಷ್ಟ ಆಯ್ತು ಕೊಡ್ಬೇಕು, ಯಾರನ್ನು ಕೂಡ ದಯಮಾಡಿ ದುಡ್ಡು ಕೊಡ್ರಿ ಅಂತ ಕೇಳಬಾರದು. ಧ್ಯಾನ ಫ್ರೀ 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 ಆಗಿರ್ಬೇಕು, ಯಾವಾಗ್ಲೂ ಉಚಿತವಾಗಿರ್ಬೇಕು ಧ್ಯಾನ. ಪಿರಮಿಡ್ ಕಟ್ಲಿಕ್ಕೆ ಅವ್ರ ಇಷ್ಟ, ಕೊಡ್ಬೋದು ಬಿಡ್ಬೋದು, ಯಾರನ್ನು ಕೂಡ ಕೈ ಎತ್ತಿ ಕೊಡ್ರಿ ಅಂತ ಕೇಳೋ ಅವಶ್ಯಕತೆ ಇಲ್ಲ. ಅದು ದೇವಸ್ಥಾನದ 101 ಗುಡಿ ಸಮಾನ. ಅದನ್ನ ಅಲ್ಲಿ ನಮಗೆ ಶಾಂತಿ ನೆಮ್ಮದಿ ನೆಲೆಸುತ್ತೆ ಅಂತ ಹೇಳಿದ್ರೆ ಅಲ್ಲಿ ನಾವೇ ನೆಲೆಸ್ತೀವಿ. ಪ್ರತಿಯೊಬ್ರು ಕೂಡ ಆತ್ಮರೂಪದಲ್ಲಿ ಇರ್ತೀವಿ, ಮೂಲ ಚೈತನ್ಯದಿಂದ ಕನೆಕ್ಟ್ ಆಗ್ತೀವಿ. ಐ ಆಮ್ ಆಲ್ಸೋ ಕೋ ಕ್ರಿಯೇಟರ್ಸ್ ಅಂದಾಗ ನಾವು ಯಾರು ಕೂಡ ಬಿಡೋ ಅವಶ್ಯಕತೆ ಇಲ್ಲ. ಐ ಆಮ್ ಆಲ್ಸೋ ಕೋ ಕ್ರಿಯೇಟರ್ಸ್ ಅನ್ನೋ ಶಕ್ತಿ ನಮ್ಮಲ್ಲಿ ಜಾಗೃತಿ ಆಗುತ್ತೆ. ಅಲ್ಲಿ ಏನ್ ಬೇಕಲ್ಲ ಶಕ್ತಿ, ಪ್ರಕೃತಿ ಚೈತನ್ಯ ಶಕ್ತಿ ನಮ್ಗೆ ಒದಗಿಸುತ್ತೆ. ಹಾಗಾಗಿ ಯಾರು ಕೂಡ ಧೈರ್ಯಗಳ ಅವಶ್ಯಕತೆ ಇಲ್ಲ. ಧ್ಯಾನ ಮಾಡಬೇಕು, ಧ್ಯಾನ ಮಾಡೋದ್ರ ಮೂಲಕ ಪಿರಮಿಡ್ ಅನ್ನು ಕಟ್ಟಬೇಕು. ಪಿರಮಿಡ್ ಕಟ್ಟೋದ್ರ ಮೂಲಕ ಯಾವ್ದಾದ್ರು ಒಂದು ಸಂಸ್ಥೆ ಇದೆ ಅಂತ ಹೇಳಿದ್ರೆ ಸಸ್ಯರಿ-ಆಗಿ ಅಂತ ಹೇಳಲಿಕ್ಕೆ ಅದು ದಟ್ ಈಸ್ ಒನ್ ಅಂಡ್ ಓನ್ಲಿ PSSM.
ನೋಡ್ರಿ, ಫಸ್ಟ್ ಇಡೀ ಪ್ರಪಂಚಕ್ಕೆ ನೀವು ಸಸ್ಯಾಹಾರಿ ಹೇಗೆ ಅಂತ ಹೇಳಿ ತಿಳಿಸ್ಕೊಟ್ಟಿದ್ದು ನಮ್ಮ PSC 1990ರಲ್ಲಿ ಪತ್ರಿಸಾರಿ ಸಂಸ್ಥೆಯನ್ನ ಪ್ರಾರಂಭ ಮಾಡಿದ್ರು. ಅಂದ್ರೆ ಅಷ್ಟು ಹೇಳೋದಕ್ಕೆ ಧೈರ್ಯ ಬೇಕು, ಡೆಡಿಕೇಟೆಡ್ ಬೇಕು. ಧ್ಯಾನ ಧೈರ್ಯತಾ ಸಾಧನ ಅಂತ ಧ್ಯಾನ ಮಾಡೋದ್ರಿಂದ ನಮ್ಮಲ್ಲಿ ಆ ಗೋಚರ ಶಕ್ತಿ, ಶಿವಶಕ್ತಿ ನಮ್ಮಲ್ಲಿ ಜಾಗೃತಿ ಆಗುತ್ತೆ. ಧ್ಯಾನ ಮಾಡೋದಕ್ಕಿಂತ ಮುಂಚೆ ನಾವು ವಾನರರಾಗಿರ್ತೀವಿ. ಧ್ಯಾನ ಮಾಡಿದ್ಮೇಲೆ ನಾವು ಚಿರಂಜೀವಿಗಳಾಗ್ತೀವಿ, ಆಂಜನೇಯ ಆಗ್ತೀವಿ. ಧ್ಯಾನ ಮಾಡ್ಲಿಲ್ಲ ಅಂದ್ರೆ ಕೋತಿ ಆಗ್ತೀವಿ, ಧ್ಯಾನ ಮಾಡಿದ್ರೆ ಆಂಜನೇಯ ಆಗ್ತೀವಿ. ಯಾವ್ದು ಬೇಕು, ಯಾಸ್ ಯುವರ್ ಚಾಯ್ಸ್ ಅಂತ ಹೇಳ್ತಾರೆ ಗುರುಗಳು. ಮತ್ತೆ ನಾವು ಧ್ಯಾನವನ್ನ ಮಾಡೋದ್ರಿಂದ ಏನಾಗುತ್ತೆ, ಪ್ರೀತಿ, ಪ್ರೇಮ, ಆತ್ಮಗೌರವ ಬರುತ್ತೆ, ಆತ್ಮಾಭಿಮಾನ ಬರುತ್ತೆ, ವಾತ್ಸಲ್ಯ ಬರುತ್ತೆ. ನೋಡಿ, ಪ್ರತಿಯೊಬ್ಬರನ್ನ ಕೂಡಲಿ ಇವ್ರ ನಮ್ಮವ್ರಿ ಅನ್ನೋ ಭಾವನೆ ಬರುತ್ತೆ. ನಾವು ಧ್ಯಾನ ಮಾಡ್ಲಿ ಅಂದ್ರೆ ಇವನ್ ಆರವ ಅಂತ ತಿಳ್ಕೊಂತ ಹೋಗ್ತೀವಿ. ಬಸವಣ್ಣ ಹೇಳಿದಾರಲ್ಲ, ಎಲ್ಲಾರು ಕೂಡ ನಮ್ಮವ್ರೆ ಅಂತ ತಿಳ್ಕೊಳ್ಳಿ ಅಂತ ಹೇಳ್ತಾರೆ. ಧ್ಯಾನ ಯಾರು ಮಾಡಲ್ಲ ಅಲ್ಲಿವರೆಗೆ ವಚನ ಅರ್ಥ ಆಗಲ್ಲ. ಅದು ಧ್ಯಾನ ಯಾರು ಮಾಡಿ ವಚನ ಕೇಳ್ತಾರಲ್ಲ, ಅವಾಗ ಎಲ್ಲರೂ ನಮ್ಮವ್ರಿ ಅನ್ನೋ ಭಾವನೆ ನಮ್ಮಲ್ಲಿ ಬರುತ್ತೆ. ಅಂದ್ರೆ ಇಂತಹ ಧ್ಯಾನವಂತರು ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬ ಮಾನವನಿಗೆ ಆದರ್ಶ ನೇತಾರರಾಗಿ ತಮ್ಮ ಹೃದಯದಲ್ಲಿ ಚಿರಕಾಲ ನೆನೆಸ್ತಾರೆ. ನೋಡಿ, ಯಾರು ಧ್ಯಾನವನ್ನ ಮಾಡಿದ್ದಾರೆ, ಯಾರು ಯೋಗಿಗಳಿದ್ದಾರೆ, ಇಡೀ ಪ್ರಪಂಚಕ್ಕೆ ಅವರು ಚಿರಪರಿಚಿತವಾಗಿದ್ದಾರೆ. ನೋಡ್ರಿ, ಧ್ಯಾನ ಮಾಡ್ಲಾರ್ದ್ರೆ ಯಾರಾದ್ರೂ ಇದಾರೆ ಅಂತ ಹೇಳಿದ್ರೆ ಅವರು ಹತ್ಯೆಯಾಗಿ ಹೋಗಿದ್ದಾರೆ. ಅಂದ್ರೆ ಈ ಪ್ರಪಂಚದಲ್ಲಿ ಒಳ್ಳೇದಿದೆ, ಕೆಟ್ಟದಿದೆ. ಒಳ್ಳೇದನ್ನ ಅಕ್ಸೆಪ್ಟ್ ಮಾಡಬೇಕು, ಕೆಟ್ಟದನ್ನ ಬಿಟ್ಟಾಕ್ಬೇಕು. ಅದನ್ನ ಕಲಿಸೋದೇ ಈ ಧ್ಯಾನ 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 ಮಾಸ್ಟರ್ಸ್. ಪ್ರತಿಯೊಬ್ಬ ಮನುಷ್ಯನ ಒಳ್ಳೇದಿದೆ, ಕೆಟ್ಟದಿದೆ. ಬಟ್ ಅದನ್ನ ಏನ್ ಮಾಡ್ಬೇಕು, ಧ್ಯಾನಕ್ಕೆ ಬಂದ್ಮೇಲೆ ಎಷ್ಟೇ ಕೋಪಿಷ್ಟ ಇದ್ರು ಕೂಡ ಅವ್ರು ಏನಾಗ್ತಾರೆ, ಸೌಮ್ಯ ಸ್ವಭಾವ ಬರುತ್ತೆ. ಬಿಫೋರ್ ಮೆಡಿಟೇಷನ್ ನನ್ನಷ್ಟು ಕೋಪಿಷ್ಟ ಯಾರಿಲ್ಲ. ಧ್ಯಾನಕ್ಕೆ ಬಂದು 2008ರಿಂದ ಮ್ಯಾಕ್ಸಿಮಮ್ 50 to 100% ನಾನು ಏನಾಗಿದೆ, ಸಾಫ್ಟ್ನೆಸ್ ಬಂದಿದ್ದೀನಿ ಮಾಸ್ಟರ್ಸ್. ಅಂದ್ರೆ ಆ ಎನರ್ಜಿ ಯಾರಲ್ಲಿ ರಜಗುಣ ಇರುತ್ತೆ, ಯಾರಲ್ಲಿ ತಮಗುಣ ಇರುತ್ತೆ. ಹಾಗಾಗಿ ಏನಂತಾರೆ, ರಜಗುಣ 25%, ತಮಗುಣ 25%, 50% ಸಾತ್ವಿಕ ಗುಣ ಇರಬೇಕು. ಅಂದಾಗ ಮಾತ್ರ ಒಬ್ಬ ಮಾಧವನಾಗ್ಲಿಕ್ಕೆ ಸಾಧ್ಯವಾಗುತ್ತೆ. ಅಂದ್ರೆ ನಮ್ಮ ಇತಿಮಿತಿ ಒಳಗೆ ನಾವು ರಜಗುಣ ತಮಗುಣವನ್ನ ಪಾಲನೆ ಮಾಡಬೇಕು. ಧರ್ಮದ ಮಾರ್ಗದಲ್ಲೇ ಇರಬೇಕು. ಸಂಸಾರದಲ್ಲಿ ನಿರ್ಮಾಣವಂತ ಎಲ್ಲಾ ಬಿಟ್ಟು ಹೋಗಿ ನಾವು ಸನ್ಯಾಸಿ ಆಗ್ತೀನಿ ಅಂದ್ರೆ ಮತ್ತೆ ಪುನರಭಿಮರಣ ಪುನರ್ಭಜನ. ಸಂಸಾರದಲ್ಲಿ ಇರ್ಬೇಕು, ಈಸಬೇಕು, ಇದ್ದು ಜಯಿಸಬೇಕು. ಅಂದಾಗ ನಾವು ಧ್ಯಾನಿಗಳಾಗ್ಲಿಕ್ಕೆ ಸಾಧ್ಯ ಆಗುತ್ತೆ, ಯೋಗಿಗಳಾಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಪತ್ರಿಸಾದವರ ಯಾವ ತರ ಅವರು ತಮ್ಮ ಜೀವನವನ್ನ, ಧ್ಯಾನಿಗಳಂತ ಹೇಳಿದ್ರೆ ಮೆಡಿಟೇಟರ್ಸ್ ಅಂದ್ರೆ ನಾಟ್ ಓನ್ಲಿ ಥಿಯರೀಸ್, ಡೂ ಪ್ರಾಕ್ಟಿಕಲ್ ಅಂತ ಹೇಳ್ತಾರೆ. ಈ ಲೋಕದಲ್ಲಿ, ಜಗತ್ತಿನ ಎಲ್ಲಾ ಶಕ್ತಿಗಳಿಗಿಂತ ಯಾವ್ದಾದ್ರು ಒಂದು ಅದ್ಭುತ ಶಕ್ತಿ ಇದೆ ಅಂದ್ರೆ ಧ್ಯಾನದ ಮೂಲಕ ದೈವ ಶಕ್ತಿ ನಮ್ಮಲ್ಲಿ ಜಾಗೃತಿ ಆಗುತ್ತೆ, ಪರಾಶಕ್ತಿ ನಮ್ಮಲ್ಲಿ ಜಾಗೃತಿ ಆಗುತ್ತೆ. ಅಂದ್ರೆ ಇದೆಲ್ಲದಕ್ಕಿಂತ ಮೀರಿದ ಅತ್ಯಂತ ಸತ್ಯವಾದಂತಹ ನ್ಯೂ ಎನರ್ಜಿ ಟ್ರೂ ಪಾತ್, ಸತ್ಯದ ಕಡೆಗೆ ನಮ್ಮನ್ನ ಪಯಣವನ್ನ ಮಾಡ್ಲಿಕ್ಕೆ ಕರ್ಕೊಂಡು ಹೋಗುತ್ತೆ ಈ ಧ್ಯಾನ. ವಿಶಿಷ್ಟವಾದಂತಹ ಉತ್ತಮ ಶಕ್ತಿಯೇ ಈ ಧ್ಯಾನ ಶಕ್ತಿ ಅಂತ ಹೇಳ್ತಾರೆ. ನೋಡ್ರಿ, ಧ್ಯಾನದ ಎಷ್ಟು ಅದ್ಭುತ ಶಕ್ತಿ ಇದೆ. ಎಲ್ಲಾ ಶಕ್ತಿಗಿಂತ ಮಿಗಿಲಾದದ್ದು ಧ್ಯಾನ ಶಕ್ತಿ ಅಂತ ಹೇಳ್ತಾರೆ. ಹಾಗಾಗಿ ಇಂಥ ಈ ದಿವ್ಯ ಶಕ್ತಿಯನ್ನ ಮಹಾಪರಮಾತ್ಮರಾದಂತಹ ಮಹಾನುಭಾವರು ಆ ಎನರ್ಜಿಯನ್ನು ಪಡೆದು ಇಡೀ ಪ್ರಪಂಚಕ್ಕೆ ಅವರು ಯೋಗಿಗಳಾದರು. ನಾವು ಮೂರೇ ಇದೆ ಜೀವನದಲ್ಲಿ, ಒಬ್ಬ ಯೋಗಿ ಆಗ್ತೀರಾ, ಭೋಗಿ ಆಗ್ತೀರಾ, ರೋಗಿ ಆಗ್ತೀರಾ. ಯಾಸ್ ಯುವರ್ ಲೈಫ್. 3 ಹೆಸರು ಇರ್ತಾರ ರಾತ್ರಿ. ಯಾರ್ಯಾರು? ಒಬ್ಬತ ಯೋಗಿ, ಒಬ್ಬತ ಭೋಗಿ, ಒಬ್ಬತ ರೋಗಿ. ಆಯ್ಕೆ ನಮ್ಮ ಕೈಯಲ್ಲಿ ಐತಿ. ನಮ್ಮ ಆರೋಗ್ಯ ನಮ್ಮ ಕೈಲಿದೆ ಅಂದ್ರೆ ನಾವು ಧ್ಯಾನಿಗಳಾಗ್ತೀವಿ. ನಮ್ಮ ಆರೋಗ್ಯ ಡಾಕ್ಟರ್ ಕೈಲಿದೆ ಅಂದ್ರೆ ರೋಗಿ ಆಗ್ತೀವಿ. ಇಲ್ಲ ಮಜಾ ಮಾಡ್ಕೊಂತ ಅಡ್ಡಾಡ್ತೀವಿ ಅಂದ್ರೆ ಭೋಗಿ ಆಗಿರ್ತಾರೆ. ಮತ್ತೆ ಇಲ್ಲಿಗೆ ಬರ್ಬೇಕು, ಪುನರಭಿಮರಣ ಪುನರಭಿಜನ ಅನ್ನೋ ರೀತಿ. ಧ್ಯಾನ ಅಂದ್ರೆ ವೈರಾಗ್ಯ ಅಲ್ಲ, ಧ್ಯಾನ ಅಂದ್ರೆ ವೈಭೋಗ ಬರುತ್ತೆ ಮಾಸ್ಟರ್ಸ್. ಧ್ಯಾನಿಗಳಾದ್ರೆ ಪ್ರಾಪಂಚಿಕ ಜೀವನ ಕೂಡ ಅದ್ಭುತವಾಗಿರುತ್ತೆ, ಆಧ್ಯಾತ್ಮಿಕ ಜೀವನ ಕೂಡ ಅದ್ಭುತವಾಗಿರುತ್ತೆ. 12 ತಾಸು ಪ್ರಾಪಂಚಿಕ ಜೀವನವನ್ನ ಮಾಡಿ, 12 ತಾಸು ಆಧ್ಯಾತ್ಮಿಕ ಜೀವನವನ್ನ ಮಾಡಿ, 8 ತಾಸು ಕರ್ಮಯೋಗ ಮಾಡಿ, 8 ತಾಸು ಮನೆಯವರಿಗಾಗಿ ಸೀಮಿತ ಇಡಿ, 8 ತಾಸು ನೀವು ನಿದ್ದೆಯನ್ನ ಧ್ಯಾನವನ್ನಾಗಿ ಪರಿವರ್ತನೆ ಮಾಡಿಕೊಳ್ಳಿ. ಅಂದಾಗ ಏನಾಗುತ್ತೆ, ಮಿನಿಮಮ್ 1 hour ಆರೋಗ್ಯ ಸಿಗುತ್ತೆ, ಮಿನಿಮಮ್ 3 hours ನಾನು ಯಾರಂತ ಗೊತ್ತಾಗುತ್ತೆ, ನಾನು ಯಾವ ಕಾರಣಕ್ಕೆ ಈ ಭೂಮಿ ಮೇಲೆ ಬಂದಿದ್ದೀನಿ ಅಂತ ಗೊತ್ತಾಗುತ್ತೆ. ಮಿನಿಮಮ್ 3 to 6 hours 8 hours ಮಾಡಿದ್ರೆ ನಾವೇ ಮೈ ಡಿಯರ್ ಫ್ರೆಂಡ್ ಸ್ಥಿತಿಯಿಂದ, ಮೈ ಡಿಯರ್ ಮಾಸ್ಟರ್ ಸ್ಥಿತಿಯಿಂದ, ಮೈ ಡಿಯರ್ ಗಾಡ್ ಸ್ಥಿತಿ, ನೀವು ನಿಮ್ಮ ವಾಕ್ ಕ್ಷೇತ್ರ ವೃದ್ಧಿ ಆಗುತ್ತೆ. ನಮ್ಮ ವಾಣಿ ಪರಮಾತ್ಮನ ವಾಣಿ ಆಗುತ್ತೆ. ಮಾತು ಕಡಿಮೆ ಆಗುತ್ತೆ, ಮಾತು ಬೆಳ್ಳಿ ಮೌನ ಬಂಗಾರವಾಗುತ್ತೆ. ನೋಡಿದರೆ ಮುತ್ತಿನ ಹಾರದ ಹಾಗೆ ಪ್ರತಿಯೊಂದು ಮಾತು ಕೂಡ ಏನಾಗುತ್ತೆ, ಶಾಸನವಾಗುತ್ತೆ. ಪತ್ರಿಜಿ ಮಾಟೆ ಶಾಸನ ಅನ್ನೋ ರೀತಿಯಲ್ಲಿ
ಪ್ರತಿವಾಕಾರಿ ಪಿರಮಿಡ್ ಮಾಸ್ಟರ್ಸ್ ಮಾಟೆ ಶಾಸನ ಮಾಹಿತಿ ಮಾಸ್ಟರ್ಸ್. ಅಷ್ಟು ಎನರ್ಜಿ ನಮ್ಮಲ್ಲಿ ಬರುತ್ತೆ. ಪಿರಮಿಡ್ ಮಾಸ್ಟರ್ಸ್ ಮಾತು ಅಂತ ಹೇಳಿದ್ರೆ ಅದು ದೈವ ಶಕ್ತಿವಾಣಿ, ದೈವವಾಣಿ ಆಗುತ್ತೆ, ಧ್ಯಾನ ಶಕ್ತಿವಾಣಿ ಆಗುತ್ತೆ. ಈಗ ನಾವು ಮಾತಾಡ್ತಿರೋದು ನನ್ನ ವಾಣಿ ಇಲ್ಲ, ಪರಮಾತ್ಮನ ವಾಣಿ ಮೂಲಕ ಕನೆಕ್ಟ್ ಆಗಿ ಮಾತಾಡ್ತಿದ್ಯಲ್ವಾ, ದಟ್ ಈಸ್ ಕನೆಕ್ಟ್ ಟು ನೇಚರ್ ಅಂತ ಹೇಳ್ತೀವಿ ಇದಕ್ಕೆ. ಅಂದ್ರೆ ನಮ್ಮ ಪುಸ್ತಕ ಜ್ಞಾನಕ್ಕಿಂತ ಮಸ್ತಕದಲ್ಲಿ ಏನಿಲ್ಲ ಅದನ್ನ ನೋ ಫಿಲ್ಟರ್ ಆಗ್ಲಾರ್ದು ಹೊರ ಬರ್ತಾ ಇರ್ಬೇಕು ಆ ವಾಣಿ. ಅದೇ ಪರಮಾತ್ಮನ ವಾಣಿ ಅಂತ ಹೇಳ್ತಾರೆ ಮಾಸ್ಟರ್ಸ್. ಏನ್ ಹೇಳ್ತೀವಿ ಅದು ಯೂನಿವರ್ಸ್ ಅಲ್ಲಿ ಸರ್ಚ್ ಆಗ್ಬೇಕು, ಅದು ಕ್ರಿಯೇಟ್ ಆಗ್ಬೇಕು. ಐ ವಾಸ್ ಕೋ ಕ್ರಿಯೇಟರ್ಸ್, ಸಹ ಸೃಷ್ಟಿಕರ್ತರಾಗ್ತೀವಿ ನಾವು. ಹಾಗಾಗಿ ಒಂದು ಸೆಕೆಂಡ್ ಮಾಸ್ಟರ್ಸ್ ಒಂದು ಲೈವ್ ಕೊಡ್ಬೇಕು ನಾನು ಕ್ಲಾಸ್ ಎಲ್ಲ ಕಡೆ PMC ಲೈವ್ ಕೊಡ್ತೀನಿ. ಒಂದೇ ನಿಮಿಷ, 1 ಮಿನಿಟ್ ಸೈಲೆನ್ಸ್ ಮೆಡಿಟೇಷನ್ ಮಾಡೋಣ, ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಓಕೆ ಸರ್, ಓಕೆ. ಇಲ್ಲ, 1 ನಿಮಿಷ ಲೈವ್ ಕೊಟ್ಟು ಟಿಕೆಟ್ ಬರ್ತೀನಿ ನೋಡಿ. ಎಸ್ ಸರ್, ಎಸ್. 1 ನಿಮಿಷ ಕೊಟ್ಟು ಲೈವ್ ಕೊಡ್ತೀನಿ. ಕೊಟ್ಟೆ ಲೈವ್ ಕೊಡ್ತೀನಿ. ಉಸಿರಾಟದ ಮೇಲೆ ಮಾತ್ರ ಗಮನ ಇರಲಿ ಮಾಸ್ಟರ್ಸ್. ಬಿ ವಿತ್ ಅವರ್ ಬ್ರೀತ್. 1 ನಿಮಿಷದ ಧ್ಯಾನ ನಾವು 1 ತಾಸು ನಿದ್ದೆ ಮಾಡಿದಷ್ಟು ಸುಖ, ಶಾಂತಿ, ನೆಮ್ಮದಿಯನ್ನು ತಂದುಕೊಡುತ್ತೆ. ಬಿ ವಿತ್ ಅವರ್ ಬ್ರೀತ್. ಧ್ಯಾನವೆಂದರೆ ಶ್ವಾಸದ ಮೇಲೆ ಗಮನ. श्वासों के साथ दोस्ती, श्वासों के साथ मस्ती मास्टर्स. ಓಕೆ ಮಾಸ್ಟರ್ಸ್, ಧ್ಯಾನದಿಂದ ಹೊರ ಬನ್ನಿ. 2 ಕೈನ ಕಡಿಮೆ ಇಟ್ಕೊಂಡು 5 ಸೆಕೆಂಡ್ಸ್. 5 4 3 2 1 0. ಓಕೆ ಮಾಸ್ಟರ್ಸ್, ಹಂಗೆ ನೋಡ್ತಾ ಕಣ್ಣನ್ನು ತೆಗೆದು ಕರಗ್ರೀವ ಸತಿ ಲಕ್ಷ್ಮಿ, ಕರ ಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತಿ ಗೌರಿ, ಪ್ರಭಾತೆ ಕರದರ್ಶನಂ ಅಂತ ನಮ್ಮ ಅಂಗೈಯಲ್ಲಿ ದೇವಾನ ದೇವತೆಗಳ ಹೆಸರಿಂದ ನಮ್ಮ ಕೈಗಳು ನೋಡ್ತಾ ಕಣ್ಣನ್ನು ತೆಗೆದು. ಎಷ್ಟು ಅದ್ಭುತ ಇದೆ ನೋಡ್ರಿ, ಕೈಯಲ್ಲಿ ಆ ಎನರ್ಜಿ ಇದೆ. ಮತ್ತೇನಾಯ್ತು ನೋಡ್ರಿ ಗುರುಗಳು, ಈ ಪ್ರಪಂಚದಲ್ಲಿ ಮಹಾಭಾರತ ಇರ್ಬೋದು, ಭಗವದ್ಗೀತೆ ಇರ್ಬೋದು, ನಾ ಆಲ್ರೆಡಿ ಹೇಳಿದ್ನಲ್ಲ, ಅದೇ ರೀತಿ ಸಾಕಷ್ಟು ಪವಿತ್ರವಾದಂತ ಗ್ರಂಥಗಳಿದಾವೆ. ಅಂದ್ರೆ ಈ ಗಂಗಾಜಲ ಎನ್ನುವುದು ತುಂಬಾ ಪವಿತ್ರವಾದ ನದಿ ನೋಡ್ರಿ. ಕುಡಿಲಿಕ್ಕೆ ತುಂಗಾಪಾನ, ಸ್ನಾನಕ್ಕೆ ಅಂದ್ರೆ ಗಂಗಾ ನದಿ ಅಷ್ಟು ಶುದ್ಧೀಕರಣ ಅಂತ. ಈ ಗುರುಗಳು ಏನಂತಾರೆ ಅಂತ ಹೇಳಿದ್ರೆ, ಹಿಮಾಲಯ ಪರ್ವತದಲ್ಲಿ ಅದ್ಭುತವಾದಂತಹ ಪವಿತ್ರವಾದಂತಹ ಪರ್ವತ, ಅದಕ್ಕೆ ಈ ಪವಿತ್ರವಾದದಂದ್ರೆ ಧ್ಯಾನ. ನೋಡ್ರಿ, ಪವಿತ್ರವಾದಂತಹ ಹಿಮಾಲಯ ಪರ್ವತಕ್ಕೆ ಧ್ಯಾನವನ್ನು ಹೋಲಿಸಿದ್ದಾರೆ ಗುರುಗಳು. ಅಮೃತ ಮಂಥನವಾಗುತ್ತೆ ಅಂತ ಹೇಳ್ತಾರೆ ಧ್ಯಾನವನ್ನು ಮಾಡಿದರೆ. ಅಷ್ಟು ಶಕ್ತಿ ಧ್ಯಾನದಲ್ಲಿದೆ. ಅಂದ್ರೆ ಈ ಅತ್ಯಂತ ಅದ್ಭುತವಾದಂತಹ ಈ ಪರ್ವತ ಅಂದ್ರೆ ಧ್ಯಾನ ಅನ್ನುವ ಪರ್ವತವನ್ನ ನಾವೆಷ್ಟು ಧ್ಯಾನವನ್ನ ಮಾಡ್ತೀವಿ ಅಷ್ಟು ಮೌಂಟ್ ಎವರೆಸ್ಟ್ ಶಿಖರವನ್ನ ಹತ್ತಿದಾಗಿರುತ್ತೆ ನಮ್ಮ ಜೀವನ ಲೈಫ್ ಅಂತ ಹೇಳ್ತಾರೆ. ಅಂದ್ರೆ ಅರ್ಧನಾರೀಶ್ವರ ಶಕ್ತಿ ನಮ್ಮಲ್ಲಿ ಜಾಗೃತಿ ಆಗುತ್ತೆ. ಮೂಲಾಧಾರದಿಂದ ಸಹಸ್ರಾರ ಚಕ್ರದವರೆಗೆ, ಮೂಲಾಧಾರ, ಸ್ವಾದಿಷ್ಟ ಹಾಗೂ ಮಣಿಪುರ ಚಕ್ರದಲ್ಲಿದ್ರೆ ಅವರೆಲ್ಲರೂ ಪ್ರಾಪಂಚಿಕದಲ್ಲಿ ಇರ್ತಾರೆ. ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು ಅಂತ ಅಲ್ಲೇ ಇರ್ತಾರಂತವ್ರು. ಪ್ರಾಪಂಚಿಕ ಜೀವನವನ್ನು ಬಿಟ್ಟು ಬರಲ್ಲ ಅವರು.
ನೆಕ್ಸ್ಟ್ ಯಾರು ಭಕ್ತಿ ಮಾರ್ಗದಲ್ಲಿ ಇರ್ತಾರಲ್ಲ ಅವ್ರು ಎಲ್ಲಿ ಬರ್ತಾರೆ? ಹೃದಯದಿಂದ ಅನಾಥ ಚಕ್ರ, ವಿಶುದ್ಧ ಚಕ್ರ ಹಾಗೂ ಇನ್ನೊಂದು ಯಾವ್ದು ಬರ್ತಾರೆ? ಆಗ್ನೇಯ ಚಕ್ರ. ಆ 3 ಚಕ್ರದಲ್ಲಿ ಇದ್ದಂತವ್ರು ಯಂತ್ರ, ಮಂತ್ರ, ತಂತ್ರ, ಜಪ, ಧ್ಯಾನ. ಧ್ಯಾನ ಅಂದ್ರೆ ಯಾವ ಬರುತ್ತೆ? ಸಹಸ್ರ ಚಕ್ರಕ್ಕೆ ಬರುತ್ತೆ. ಬಟ್ ಅಲ್ಲಿ ಏನ್ ಮಾಡ್ತಾರೆ ಅವರು? ತಪಸ್ಸು ಅಂತ ಹೇಳ್ತಾರೆ, ಇಲ್ಲಾಂದ್ರೆ ಪ್ರಾಣಾಯಾಮನ ಮಾಡ್ತಾರೆ, ಇಲ್ಲಾಂದ್ರೆ ಏನಾಗ್ತಾರೆ? ಭಕ್ತಿ ಗೀತೆ ಇರ್ಬೋದು, ಅಂದ್ರೆ ದೇವರ ಆರಾಧನೆಯನ್ನು ಮಾಡ್ಬೋದು. ಆ ರೀತಿ ಆ ಸ್ಥಿತಿಯಲ್ಲಿ ಇರ್ತಾರೆ ಭಕ್ತಿ ಯೋಗದಲ್ಲಿರೋರು. ಈ ಕರ್ಮ ಯೋಗವನ್ನ, ಭಕ್ತಿ ಯೋಗನ ದಾಟಿದಾಗ ಧ್ಯಾನವನ್ನು ಮಾಡ್ತಾ ಮಾಡ್ತಾ ಯಾರು ಬರ್ತಾರಲ್ಲ ಅವಾಗ ಸಹಸ್ರಾರ ಚಕ್ರಕ್ಕೆ, ಸಹಸ್ರಾರ ದಾಳದ ಕಮಲ ಚಕ್ರಕ್ಕೆ ನಾವು ರೀಚ್ ಆಗ್ತೀವಿ. ಅವಾಗ ಏನಾಗುತ್ತೆ? ಪರ್ವತ ಶಿಖರದಷ್ಟು ನಾವು ಎತ್ತರಕ್ಕೆ ಏರ್ತೀವಿ ಅಂತ ಗುರುಗಳು ಹೇಳ್ತಾ ಇದ್ದಾರೆ. ಯಾರು ಧ್ಯಾನವನ್ನ ಮಾಡ್ತಾರೆ ಅವರು ಯೋಗಿಗಳಾಗ್ತಾರೆ, ಋಷಿಗಳಾಗ್ತಾರೆ, ಬ್ರಹ್ಮರ್ಷಿಗಳಾಗ್ತಾರೆ, ಸಾಕ್ಷಾತ್ ಭಗವಂತರಾಗ್ತಾರೆ ಅಂತ ಹೇಳ್ತಾರೆ. ಹಾಗಾಗಿ ಮಾಡಿದ್ರೆ ಧ್ಯಾನವನ್ನೇ ಮಾಡಿ, ಮಾಡಿದ್ರೆ ಧ್ಯಾನ ಪ್ರಚಾರವನ್ನೇ ಮಾಡಿ, ಕಟ್ಟಿದ್ರೆ ಪಿರಮಿಡ್ಡನ್ನೇ ಕಟ್ಟಿ, ಸಸ್ಯಾಹಾರಿ ಆಗಿಲ್ದಿದ್ರೆ ಏನಾಗುತ್ತೆ? ಸಸ್ಯಾಹಾರಿ ಆಗಿದ್ರೆ ಪುನರಭಿಮಾನ ಪುನರ್ವಿಚಾರಣ, ಕಟ್ಟಿಟ್ಟ ಬುತ್ತಿ. ಕಂಟಕಗಳು ನಿವಾರಣೆ ಆಗಲ್ಲ, ಕಂಟಕದಲ್ಲಿ ಅವ್ರು ಏನಾಗ್ತಾರೆ? ಸೋತು ಹೋಗ್ತಾರೆ. ಹಾಗಾಗಿ 84 ಲಕ್ಷ ಜೀವರಾಶಿ, ನಮ್ಮನ್ನ ನಾವು ತಿಂದಾಗೆ 84 ಲಕ್ಷ ಜೀವರಾಶಿ ದಾಟೋವರೆಗೆ ನಮ್ಗೆ ಮಾನವ ಜನ್ಮ ಸಿಗಲ್ಲ. ಹಾಗಾಗಿ ಮಾನವ ಜನ್ಮ ನಾವು ದಾಟ್ಬೇಕಂತ ಹೇಳಿದ್ರೆ ಏನ್ ಮಾಡ್ಬೇಕು? ಪ್ರತಿಯೊಬ್ರು ಕೂಡ ಮಂಗನಿಂದ ಮಾನವ ಆಗಿರ್ತೀವಿ. ಮಂಗ ಆಗ್ತಿರೋ ಅಥವಾ ಮಾನವರಾಗ್ತಿರೋ ಅಥವಾ ಮಾಧವರಾಗ್ತಿರೋ, ಧ್ಯಾನ ಮಾಡ್ಲಿದ್ರೆ ಮಂಗ ತರನೇ ಇದ್ದಂಗೆ ನಾವು, ಕೂತಿಗಳಿದ್ದಂಗೆ ನಮ್ಮ ಬುದ್ಧಿ. ಯಾರು ಧ್ಯಾನವನ್ನ ಮಾಡ್ತಾರೆ ಅವಾಗ ಆಂಜನೇಯ ತರ ಶಕ್ತಿಶಾಲಿಗಳಾಗ್ತೀವಿ, ಚಿರಂಜೀವಿಗಳಾಗ್ತೀವಿ. ಅವಾಗ ಏನಾಗುತ್ತೆ? ಹರಿಸರ್ವೋತ್ತಮ ವಾಯು ಜೀವೋತ್ತಮ ಆಗ್ತಾನೆ, ನಮ್ಮೊಳಗೆ ಪರಮಾತ್ಮ ನೆಲೆಸ್ತಾನೆ. ಹರಿಸರ್ವೋತ್ತಮ ನಮ್ಮ ಹೃದಯ ಸಾಮ್ರಾಜ್ಯದಲ್ಲಿ ಶಕ್ತಿ ಜಾಗೃತಿ ಆಗುತ್ತೆ. ಈ ದೇಹ ದೇವಾಲಯವಾಗುತ್ತೆ, ಆತ್ಮ ಪರಮಾತ್ಮ ನೆಲೆಸ್ತಾನೆ ಮಾಸ್ಟರ್ಸ್ ಅಂತ ಇಲ್ಲಿ ಗುರುಗಳು ತಿಳಿಸ್ತಾ ಇದ್ದಾರೆ. ಅಂದ್ರೆ ಇಂತಹ ಧ್ಯಾನವನ್ನು ಯಾರು ಆಚರಣೆ ಮಾಡ್ತಾರೋ ನೋಡ್ರಿ, ನಾಟ್ ಓನ್ಲಿ ಥಿಯರಿ, ಆಚರಣೆಯಲ್ಲಿ ಇರ್ಬೇಕು. ಒಂದಿನ ಮಾಡಿದೆ 1 ತಿಂಗಳ ಬಿಟ್ರಲ್ಲ, 41 ದಿನ ಮಾಡಿದೆ 1 ಮಂಡಲ ಆಯ್ತು ಬಿಟ್ರ ಅಂತಲ್ಲ. ಪ್ರತಿದಿನ ಕೂಡ ನಮ್ಮ ದೇಹಕ್ಕೆ ಯಾವ ರೀತಿ ಊಟ ಹಾಕ್ತಿವಲ್ಲ, ನಮ್ಮ ಗಾಡಿಗಳಿಗೆ ಯಾವ ರೀತಿ ಪೆಟ್ರೋಲ್ ಹಾಕ್ತಿವಲ್ಲ, ನಮ್ಮ ಮೊಬೈಲ್ಗಳಿಗೆ ಯಾವ ರೀತಿ ಚಾರ್ಜ್ ಮಾಡ್ತೀವಲ್ಲ, ಆ ತರ ಪ್ರತಿಯೊಬ್ರು ಕೂಡ ಮಿನಿಮಮ್ 1 ಅವರ್ ಮಾಡಿದ್ರೆ ದೇಹ ಅನ್ನುವ ಬ್ಯಾಟ್ರಿ ಚಾರ್ಜ್ ಆಗುತ್ತೆ, ಆರೋಗ್ಯವಂತರಾಗ್ತೀವಿ. 2 ತಾಸು ಮಾಡಿದ್ರೆ ಮನಸ್ಸು ಅನ್ನುವಂತ ಬ್ಯಾಟ್ರಿ ಚಾರ್ಜ್ ಆಗುತ್ತೆ, ನಮ್ಮ ಮನಸ್ಸು ನಮ್ಮ ಮಾತು ಕೇಳುತ್ತೆ. 3 ತಾಸು ಯಾರು ಮಾಡ್ತೀರಿ ನೀವು? ಕುಚ್ಚಂಡಿ 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 ಅಂತ 3 ತಾಸು ಯಾರು ಮಾಡ್ತಿರಲ್ಲ, ನಮ್ಮ ದೇಹ, ನಮ್ಮ ಮನಸ್ಸು, ಆತ್ಮವನ್ನ ಗೈಡೆಡ್ ಮೆಡಿಟೇಷನ್ ಅವ್ರು ಇರ್ಲಿ, ನಾದ ಧ್ಯಾನ ಇರ್ಲಿ, ಲಾಸ್ಟ್ ಕೊನೆಯದಾಗಿ ಇವೆಲ್ಲ ಗೆಲ್ಬೇಕಂದ್ರೆ ನಮ್ಮ ದೇಹವನ್ನ ಗೆಲ್ಲಲಿಕ್ಕೆ ಗೈಡೆಡ್ ಮೆಡಿಟೇಷನ್ ಅವಶ್ಯಕತೆ ಇದೆ, ನಮ್ಮ ಮನಸ್ಸನ್ನು ಗೆಲ್ಲಲಿಕ್ಕೆ ನಾದ ಧ್ಯಾನ, ಸಂಗೀತ ಧ್ಯಾನ ಅವಶ್ಯಕತೆ ಇದೆ. ಇವೆರಡು ಆದ ನಂತರ 2ನೇ PG ಅಂತ ಹೇಳಿದ್ರೆ ಫೈನಲ್, ಅದು PhD ಮಾಡಿದಾಗ ನಮಗೆ ಮೌನ ಧ್ಯಾನದ ಅವಶ್ಯಕತೆ ಇದೆ. ಮೌನಂ ಸಮ್ಮತಿ ಲಕ್ಷಣಂ ಅಂತ ಹೇಳ್ತಾರೆ. ಮೌನದಲ್ಲಿದ್ದಾಗ ನಮ್ಮ ಅಂತರ್ವಾಣಿ ನಮಗೆ ಕೇಳಿಸುತ್ತೆ ಮಾಸ್ಟರ್ಸ್, ಅವಾಗ ನಮ್ಮಲ್ಲಿ ಧ್ಯಾನ ಗಳಿಸುತ್ತೆ. ಆಯ್ಕೆ ನಿಮ್ಮದು ಯಾವ್ದಾದ್ರು ಮಾಡ್ರಿ, ಗೈಡೆಡ್ ಮೆಡಿಟೇಷನ್ ಅಥವಾ ಮ್ಯೂಸಿಕ್ ಮೆಡಿಟೇಷನ್. ಫೈನಲ್ ಆಗಿ ಏನ್ ಬರ್ಬೇಕು ನಾವು? 1 ಅವರ್ ಆದ್ಮೇಲೆ ಮೌನಕ್ಕೆ ಕುಳಿತಾಗ ನಮ್ಮಲ್ಲಿ ಅಂತರ್ವಾಣಿ ಬರುತ್ತೆ. ಅದೇ ಪರಮಾತ್ಮನ ವಾಣಿ, ಅದೇ ಅಂತರ್ ಸಾಕ್ಷಾತ್ಕಾರ ವಾಣಿ, ಸಾಕ್ಷಾತ್ಕಾರ ವಾಣಿ ಅಂತ ಹೇಳ್ತಾರೆ. ಅದಕ್ಕೆ ಅದೇ ಎನ್ಲೈಟನ್ಮೆಂಟ್ ಸ್ಟೇಜ್. ಬುದ್ಧನಿಗೆ ಗಯಾದಲ್ಲಿ ಎಲ್ಲಾ ಕಡೆ ಹೋಗಿ ಬಂದ, ಲಾಸ್ಟ್ ಮನೆಗೆ ಹೊಂಟಿದ್ದ, ಸಾಕಪ್ಪ ಇದೇನೇನ್ ಮಾಡ್ಬೇಕಂತ ಹೇಳಿ. ಅವಾಗ ಒಳ ಮನಸ್ಸಿಗೆ ಹೇಳುತ್ತೆ. ಅಂದ್ರೆ ನಮ್ಮ ಒಳಗಿಂದ ಬರುವಂತ ವಾಣಿ ನಿಜವಾದ ವಾಣಿ, ಆತ್ಮ ಸಾಕ್ಷಾತ್ಕಾರ ವಾಣಿ, ಅದು ಪರಮಾತ್ಮನ ವಾಣಿ ಆಗಿರುತ್ತೆ ಮಾಸ್ಟರ್ಸ್. ಹಾಗಾಗಿ ಪ್ರತಿಯೊಬ್ರು ಕೂಡ ಏನ್ ಮಾಡ್ಬೇಕು? ಧ್ಯಾನವನ್ನ ಆಚರಣೆ ಮಾಡಬೇಕು. ಈ ಧ್ಯಾನ ಅತ್ಯಂತ ಪ್ರಮುಖವಾದದ್ದು ಅಂತ ಹೇಳ್ತಾರೆ. ಈ ಧ್ಯಾನ ಪ್ರಚಾರ ಈ ಲೋಕಕ್ಕೆ ಅಂತಂದ್ರೆ ಎಲ್ಲಾ ಲೋಕಗಳಲ್ಲಿ, 14 ಲೋಕಗಳಲ್ಲಿ ವಾಸಿಸುವಂತ ಶಕ್ತಿ ಎಲ್ಲಾ ಲೋಕ ನಮ್ಮೊಳಗೆ ಇದಾವೆ. ಶ್ರೀಕೃಷ್ಣ ಪರಮಾತ್ಮನಿಗೆ ಅವ್ರ ತಾಯಿ ಹೊಡಿತೀನಂತ ಬಾಯಿ ತೆಗಿ ಅಂದ್ರೆ ಹಿಂಗ 14 ಲೋಕ ಕಂಡು ಹಂಗ ಯಾರು ಧ್ಯಾನಿಗಳಾಗ್ತಾರೆ? ಎಲ್ಲ ಬಿಫೋರ್ 7 ಚಕ್ರಾಸ್ 7 ಲೋಕ ಇದೆ, ಅಬೋವ್ 7 ಚಕ್ರಾಸ್ 7 ಲೋಕಗಳಿದೆ ಮಾಸ್ಟರ್ಸ್. ಎಲ್ಲಿ ಹೋಗ್ಬೇಕು ಅದನ್ನ ಯೋಚನೆ ಮಾಡೋಣ. ಹಾಗಾಗಿ ಯಾರು ಧ್ಯಾನಿಗಳಾಗ್ತಿರಲ್ಲ ಅವರು ಪ್ರತಿಯೊಬ್ರು ಕೂಡ ಶ್ರೀಕೃಷ್ಣ ಪರಮಾತ್ಮನೊಂದಿಗೆ, ತಾಯಿ ಜಗನ್ಮಾತೆಯೊಂದಿಗೆ ಅಂದ್ರೆ ಒಂದು ಇದ್ದಂತ ಸ್ಥಿತಿ ಏನಾಗುತ್ತೆ? 3 ಆಗುತ್ತೆ. ಬ್ರಹ್ಮ, ವಿಷ್ಣು, ಮಹೇಶ್ವರ, ಮತ್ತೆ ಅದಕ್ಕೆ ಸರಸ್ವತಿ, ಲಕ್ಷ್ಮಿ, ಸರಸ್ವತಿ ಅಂದ್ರೆ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ. ಅಂದ್ರೆ ನಮ್ಮಲ್ಲೇ ಇದಾವೆ 7 ಲೇಯರ್ಸ್, 7 ಬಾಡೀಸ್, 7 ಸೋಲ್ಸ್ ಅಂತ ಹೇಳಿ. ಅಂದ್ರೆ ಒಂದು ಶಕ್ತಿ
1:3 ಆಗುತ್ತೆ ಮತ್ತು 3+3 ಆಗುತ್ತೆ, ಟೋಟಲ್ 7. ಆ ಶಕ್ತಿ ಜಾಗೃತಿಗೊಳಿಸಕ್ಕೆ ನಾವೇನ್ ಮಾಡ್ಬೇಕು, ಧ್ಯಾನವನ್ನ ಮಾಡ್ಬೇಕು. ಹಾಗಾಗಿ 7 ಚಕ್ರ ಇದೆ, 7 ದಿನ ಇದೆ, 7 ಕಲರ್ಸ್ ಇದೆ, ಒಂದೊಂದಿಗೆ ಒಂದೊಂದು ಕಲರ್ಸ್ ಇದೆ ಮಾಸ್ಟರ್ಸ್. ಅಂದ್ರೆ ಅವರವರ ಆಯ್ಕೆ, ನಮ್ಮ ಆಯ್ಕೆ ಇದು. ಧ್ಯಾನಿಗಳಾಗ್ಬೇಕಂತ ಅನ್ಕೊಂಡ್ರೆ ನಾವು ಧ್ಯಾನಿಗಳಾಗ್ತೀವಿ, ಯೋಗಿಗಳಾಗ್ಬೇಕು ಅನ್ಕೊಂಡ್ರೆ ಯೋಗಿಗಳಾಗ್ತೀವಿ. ಅಂದ್ರೆ ನಾವು ಮಾಡುವಂತ ಕೆಲಸ ಭಗವಂತನಿಗೆ ನಿಸ್ವಾರ್ಥವಾಗಿ ಮಾಡಬೇಕು. ಸ್ವಾರ್ಥದಿಂದ ಮಾಡಿದ್ರೆ ನಾವ್ ಎಲ್ಲಿ ಇರ್ಬೇಕು ಅಲ್ಲಿ ಇರ್ತೀವಿ. ಹಾಗಾಗಿ ನಿಸ್ವಾರ್ಥ ಸೇವೆ ನಿಜವಾದಂತ ಸೇವೆ ಆಗಿರುತ್ತೆ ಅಂತ ಹೇಳ್ತಾ, ಓಕೆ ಮಾಸ್ಟರ್ಸ್, ನಾವೆಲ್ಲರೂ ಸತ್ಯಯುಗಕ್ಕೆ ನಾಂದಿ ಆಡ್ತಾ ಇದ್ದೀವಿ ಅಂತ ಹೇಳ್ತಾ, ಯಾರು ಧ್ಯಾನವನ್ನ ಇರ್ತೀವಿ, ಧ್ಯಾನ ಕ್ಷೇತ್ರ ಅಂದ್ರೆ ಸತ್ಯಯುಗ. ಸತ್ಯಯುಗ ನಾವು ಪಾದಾರ್ಪಣೆ ಮಾಡಿದ್ವಿ, ಯಾರು ಧ್ಯಾನವನ್ನ ಮಾಡ್ತಾ ಇದ್ರಲ್ಲ. ಹಾಗಾಗಿ ಓಕೆ, ಸರ್ವೇ ಜನ ಸುಖಿನೋ ಭವಂತು ಸನ್ಮಂಗಳ ಭವಂತು ಅಂತ ಹೇಳ್ತಾ, ಈ ಧ್ಯಾನ ಕ್ಷೇತ್ರದ ಪತ್ರಿಜಿಯವರ ವಾಣಿಯನ್ನ ನನ್ನ ತಿಳಿದಷ್ಟು ಪತ್ರಿ ಸರ್ ಅವರು ಹೇಳಿರುವಂತಹ, ಕೇಳಿದಂತಹ, ಓದಿದಂತಹ ಆ ಕಾನ್ಸೆಪ್ಟ್ ಅನ್ನು ನಿಮ್ಮಿಂದ ಇದನ್ನ ನನ್ನ ಮನದಾಳದ ಮಾತನ್ನು ನಿಮ್ಮನ್ನು ಪ್ರಸ್ತುತಪಡಿಸಿದ್ದೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು ಮಾಸ್ಟರ್ಸ್. ಮಹಾವತಾರ ವೈದ್ಯವರಿಗೂ ಎಲ್ಲಾ ಸಿಬ್ಬಂದಿಯವರಿಗೂ ಕೂಡ, ಎಲ್ಲಾ ಆತ್ಮಬಂಧುಗಳಿಗೂ ಕೂಡ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಮಾಸ್ಟರ್ಸ್. ಥ್ಯಾಂಕ್ ಯು. ಶ್ರೀ ಚಂದ್ರಶೇಖರ್ ಸರ್ ಅವರಿಗೆ ನಿಜವಾಗ್ಲೂ ತಮ್ಮ ಒಂದು ಅದ್ಭುತ ಜ್ಞಾನವನ್ನ ಎಲ್ಲರೊಟ್ಟಿಗೆ ಹಂಚ್ಕೊಂಡ್ರಿ. ಅತಿ ಮುಖ್ಯವಾದದ್ದು ಏನು ಅಂತಂದ್ರೆ ಧ್ಯಾನದಿಂದ ನಾವುಗಳು ಹೇಗೆ ಎಲ್ಲರನ್ನ ಪ್ರೀತಿ ಮಾಡಬೇಕು, ಗೌರವದಿಂದ ಕಾಣ್ಬೇಕು. ಹಾಗೇನೆ ಧ್ಯಾನ ನಮ್ಮನ್ನ ಹಿಮಾಲಯಕ್ಕೆ ಕಂಪೇರ್ ಮಾಡಿ ಅಷ್ಟೊಂದು ಪರ್ವತದ ಅಷ್ಟು ಏರ್ಲಿಕ್ಕೆ ನಾವು ಸಾಧ್ಯತೆ ಇದೆ ಅಂತ ಹೇಳತಕ್ಕಂತ ಒಂದು ಮಾತನ್ನ ಹೇಳಿದ್ದೀರಾ. ಜೊತೆಗೆ ಈ ಶಿವಶಕ್ತಿಯಿಂದ ಎಲ್ಲವೂ ಸಹ ಬರ್ತದೆ. ಮೌನವೇ ಎಲ್ಲವೂ ಸಹ, ಧ್ಯಾನದಿಂದ ಮೌನ, ಈ ಒಂದು ಅಂಶವನ್ನು ಸಹ ಎಲ್ರಿಗೂ ಬಹಳ ಅದ್ಭುತವಾಗಿ ತಿಳಿಸಿದ್ದೀರಾ ಸರ್. ತಮಗೆ ಮಹಾವತಾರ್ ಫೌಂಡೇಶನ್ ಪರವಾಗಿ ಹಾಗೂ ಎಲ್ಲ ಧ್ಯಾನ ಬಂಧುಗಳ ಪರವಾಗಿ ಅನಂತ ಧನ್ಯವಾದಗಳು ಸರ್. ಧನ್ಯವಾದಗಳು. ಮಾಸ್ಟರ್ಸ್, ಇಷ್ಟು ಹೊತ್ತು ಶ್ರೀ ಚಂದ್ರಶೇಖರ್ ಅವರು ತಮ್ಮ ಅದ್ಭುತ ಜ್ಞಾನವನ್ನು ಹಂಚಿಕೊಂಡಿದ್ದಾರೆ. ಈ ಬಗ್ಗೆ ತಮ್ಮ ಅಭಿಪ್ರಾಯ, ತಮಗೇನಾದ್ರೂ ಡೌಟ್ ಇದ್ರೆ, ಇನ್ನು ಹೆಚ್ಚಾಗಿ ತಿಳ್ಕೋಬೇಕು ಅಂತ ಹೇಳತಕ್ಕಂತ ಯಾವುದೇ ಒಂದು ಸಂದರ್ಭ ಬಂದಲ್ಲಿ ತಾವು ದಯಮಾಡಿ ಹ್ಯಾಂಡ್ ರೈಸ್ ಮಾಡಿ ತಾವು ಮಾತಾಡ್ಬೇಕು ಅಂತ ವಿನಂತಿಸ್ತೇನೆ. ಎಲ್ಲ ಧ್ಯಾನ ಬಂಧುಗಳು ದಯಮಾಡಿ ಹ್ಯಾಂಡ್ ರೈಸ್ ಮಾಡಿ. ಏನು ಡೌಟ್ಸ್ ಇಲ್ಲ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಿ ಮೇಡಮ್. 9482766786. ಸ್ವಲ್ಪ ಆಫೀಸ್ ಇದೆಯಲ್ವಾ, ಇನ್ನೊಂದು 5 ನಿಮಿಷ ಟೈಮ್ ಇದ್ರೆ ಮಾತಾಡ್ಲಿಕ್ಕೆ ಹೇಳಿ, ಇಲ್ಲಾಂದ್ರೆ ನನಗೆ ಫ್ರೀ ಇದ್ದಾಗ ಸಾಯಂಕಾಲ ಮಾತಾಡ್ಲಿಕ್ಕೆ ಹೇಳಿ. ಎಸ್ ಸರ್, ಗ್ರೂಪಿಗೆ ಆಗ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಕ್ಲಾಸ್ ತುಂಬಾ ಅದ್ಭುತವಾಗಿತ್ತು. ಎಲ್ಲಾ ಏಕೆಂದ್ರೆ ಧ್ಯಾನ ಕ್ಷೇತ್ರ ಅಂದ್ರೆ ಯಾವ ರೀತಿ ಇರುತ್ತೆ, ಹೇಗೆ ನಮ್ಮ ಪತ್ರಿಜಿ ಸರ್ ಎಷ್ಟು ಪುಸ್ತಕಗಳನ್ನು ಓದಿದ್ರು, ನಾವು ಎಷ್ಟು ಪುಸ್ತಕಗಳನ್ನು ಹೋಗ್ತಿದ್ವಿ, ನಮ್ಮ ಆತ್ಮ ಉನ್ನತಿಯನ್ನು ಯಾವ ರೀತಿ ಮಾಡ್ಕೋಬೇಕು ಅಂತೇಳಿ ತುಂಬಾ ಸರಳವಾಗಿ, ವಿಸ್ತಾರವಾಗಿ ತುಂಬಾನೇ ಚೆನ್ನಾಗಿ ಬಂತು ಸರ್ ಇವತ್ತು ಕ್ಲಾಸ್ ಮಾತ್ರ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ಗೀತಾ ಮೇಡಮ್ ಕೂಡ ಅವಕಾಶಕ್ಕಾಗಿ ಧನ್ಯವಾದಗಳು ಎಲ್ಲ ನಿಮ್ಮ ಸಿಬ್ಬಂದಿಗಳಿಗೆ. ಥ್ಯಾಂಕ್ ಯು ಚಂದ್ರಶೇಖರ್ ಸರ್. ಇವತ್ತಿನ ಕ್ಲಾಸ್ ತುಂಬಾ ಅದ್ಭುತವಾಗಿತ್ತು. ಅಂದ್ರೆ ಹೇಗೆ ಧ್ಯಾನ ಮಾಡ್ಬೇಕು, ಎಷ್ಟು ಅವರ್ಸ್ ಮಾಡ್ಬೇಕು, ಧ್ಯಾನದಿಂದ ಏನ್ ಸಿಗುತ್ತೆ, ನಾವ್ ಯಾಕೆ ಈ ಕ್ಷೇತ್ರಕ್ಕೆ ಬಂದಿದೀವಿ, ನಮ್ಮ ಉನ್ನತಿ ಹೇಗಾಗುತ್ತೆ ಅನ್ನೋದು ನೀವು ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ ಸರ್. ಅಂದ್ರೆ ನಿಮ್ಮಂತವ್ರು ಬಂದು ನಮ್ಗೆ ಪ್ರತಿದಿನ ಒಬ್ಬೊಬ್ರು ಒಂದೊಂದು ಅಂದ್ರೆ ಪ್ರವಚನ ಅಥವಾ ವಾಚನ ಅಂತ ಏನ್ ಹೇಳ್ತೀವಿ ಅದನ್ನ ಕೊಡ್ತಾ ಇದ್ರೆ ನಾವು ಒಂದು ಕ್ಷೇತ್ರಕ್ಕೆ ಹೋಗ್ಲಿಕ್ಕೆ ಅಂದ್ರೆ ಉನ್ನತಿ ಮಾಡ್ಕೊಳ್ಲಿಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಇದು ಇಲ್ಲೇ ಇಷ್ಟೊತ್ತು ತನಕ ಕೇಳ್ಕೊಂಡು ಇಲ್ಲೇ ಬಿಡೋದಲ್ಲ, ಮನನ ಆಗ್ತಾ ಇರ್ಬೇಕು. ಅಂದ್ರೆ ಪದೇ ಪದೇ ನಾವ್ ಏನ್ ಮಾಡ್ತಾ ಇದೀವಿ, ನಾವೇನಿದೀವಿ, ನಾವೇನ್ ಆಗ್ಬೇಕು ಅನ್ನೋದು ನಮ್ಮಲ್ಲಿ ಇರ್ಬೇಕು. ಅದು ಅವಾಗ ಮಾತ್ರ ನಾವ್ ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ. ಅಂದ್ರೆ ನೋಡಿದ್ವಿ, ಇವತ್ತೇನೋ ಚೆನ್ನಾಗಿ ಹೇಳಿದ್ರು, ವಾಹ್ ಎಷ್ಟ್ ಚೆನ್ನಾಗಿದೆ ಇವತ್ತಿನ ಕ್ಲಾಸು ಅನ್ಕೊಂಡು ಅಲ್ಲೇ ಅಲ್ಲ, ನಮ್ಗೆ ಅದು ನಮ್ಮಲ್ಲೇ ಬರ್ಬೇಕು ಅಂತ ನಾನು ಅನ್ಕೊಂಡಿದೀನಿ. ಬಂದ್ರೆ ಮಾತ್ರ ನಮ್ಮ ಒಂದು ಉದ್ಧಾರ ಅಂತ ಏನ್ ಹೇಳ್ತೀವಿ, ಆತ್ಮ ಉದ್ಧಾರ ಅಥವಾ ಆತ್ಮೋನ್ನತಿ ಅಂತ ಏನ್ ಹೇಳ್ತೀವಿ ಅದು ಸಾಧ್ಯ ಅಂತ ನಾನು ಅನ್ಕೊಂಡೆ. ತುಂಬಾ ಅದ್ಭುತವಾಗಿತ್ತು ಸರ್ ನಿಮ್ಮ ಒಂದು
ಇವತ್ತಿನ ಸ್ಪೀಚ್ ಅಂತ ಹೇಳ್ಬೋದು ಅಥವಾ ವಾಚನ ಅಂತ ಹೇಳ್ಬೋದು, ಅದು ಪತ್ರಿ ಸರ್ ಅವ್ರ ವಾಣಿ ಮೇಡಮ್, ನನ್ನ ವಾಣಿ ಜ್ಞಾನ ಅಲ್ಲ. ಅಂತ ಹೇಳ್ಬೋದು. ಹಾ ಪತ್ರಿ ಸರ್ ಅವ್ರ ಪತ್ರಿಜಿ ವಾಣಿನ ನಾನು ನಮ್ಮ ಮೂಲಕ ಅವ್ರ ವಾಣಿಯನ್ನು ಹಾ ಹೇಳಿದೆ. ಬಟ್ ಅದೇ ಅದೇ ಸರ್, ನಾವು ವಾಣಿಯನ್ನು ಪತ್ರಿಜಿ ನಾವು ಅವರು ನೋಡ್ಲಿಲ್ವಲ್ಲ ಸರ್, ನಿಮ್ ಮೂಲಕ ನಾವು ತಗೊಳ್ಬೋದು. ನಮ್ಗೆ ನೀವೇ ಆ ತರ ಕಾಣ್ತಾ ಇದ್ದೀರಾ ಈಗ, ಅಷ್ಟೇ ಸರ್. ಪತ್ರಿಜಿ ಅವ್ರು ಕಳ್ಸಿರ್ತಾರೆ ನಮ್ಗೆ, ಅಂದ್ರೆ ಈ ತರ ಒಬ್ರನ್ನ ಕಳ್ಸಿದೀನಿ, ನೀವೆಲ್ಲರೂ ಜ್ಞಾನ ತಗೊಳ್ಳಿ. ಯಾಕಂದ್ರೆ ನಾವು ನೋಡ್ಲಿಲ್ಲ ಪತ್ರಿಜಿ ಅವ್ರನ್ನಲ್ವಾ, ನಿಮ್ ಮೂಲಕ ನಾವು ತಗೊಳ್ತಾ ಇದೀವಿ ಅಷ್ಟೇ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅದ್ಭುತವಾದ ಒಂದು ವಾಣಿ, ಜ್ಞಾನ ಅಂತ ಹೇಳ್ಬೋದು ಸರ್. ಥ್ಯಾಂಕ್ ಯು ಸೋ ಮಚ್. ಇದೇ ತರ ನಮ್ಗೆ ನಮ್ಮ ಮಾವತಾರಿಗೆ ಬಂದು ನಿಮ್ಮ ಒಂದು ಅಂದ್ರೆ ವಾಚನ ಅಂತ ಹೇಳ್ತೀವೋ, ವಾಣಿ ಅಂತ ಹೇಳ್ತೀವೋ, ಕೊಡ್ತಾ ಇರಿ, ನಾವು ತಗೊಳ್ತಾ ಇರ್ತೀವಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸರ್. ಮಾಸ್ಟರ್, ಅವಕಾಶ ಒಂದು ಸಿಕ್ಕ ಖಂಡಿತ ವಿನಂತಿ, ಒಂದು ವಿನಂತಿ ಎಲ್ಲರ ಹತ್ರನು. ನಿನ್ನೆದು ಏನಿತ್ತು ವಿಡಿಯೋ ಆಲ್ರೆಡಿ ಈಗ ಚಾಟ್ ಬಾಕ್ಸ್ ಅಲ್ಲಿ ಬಂದಿದೆ. ಎಲ್ರು ಲೈಕ್ ಮಾಡಿ ಮತ್ತೆ ಕಾಮೆಂಟ್ಸ್ ಹಾಕಿ, ನಿಮ್ದು ಆದ್ಮೇಲೆ ಚಾಟ್ ಬಾಕ್ಸ್ ಅಲ್ಲಿ ಎಸ್ ಅಂತ ಒಂದು ಮೆಸೇಜ್ ಹಾಕಿ. ಸರ್ ತಪ್ಪು ತಿಳ್ಕೊಬೇಡಿ, ನಮ್ದೊಂದು ನಾವು ಇದ್ ಮಾಡ್ಕೊಂಡಿದ್ವಿ. ಪ್ರತಿದಿನ ಏನ್ ನಾವು ವಿಡಿಯೋ ಮಾಡಿರ್ತೀವಲ್ಲ, ಅದೇನಾಗುತ್ತೆ ಜನರಿಗೆ ಅಂದ್ರೆ ಎಷ್ಟೋ ಜನ ನೋಡ್ಲಿಕ್ಕೆ ಪುರ್ಸೊತ್ತಾಗಿರಲ್ಲ, ಟೈಮ್ ಇರಲ್ಲ ಸರ್. ನಾವು ಅದಕ್ಕೆ ನಮ್ಮ ಕ್ಲಾಸ್ ಮೂಲಕನೇ ಅವರಿಗೆ ಇಲ್ಲಿ ನೋಡಿ ಒಂದ್ ಸ್ವಲ್ಪ ಲೈಕ್ ಮಾಡಿ, ಕಾಮೆಂಟ್ಸ್ ಮಾಡಿ, ಮತ್ತೆ ಇಲ್ಲೂ ಜ್ಞಾನ ತಗೊಳ್ತಾ ಅಂತ ಹೇಳಿ ಅಂತ ನಾವು ಅದನ್ನ ರೂಲ್ಸ್ ಮಾಡ್ಕೊಂಡಿದ್ವಿ ಸರ್ ನಮ್ಮ ಕ್ಲಾಸ್ ಅಲ್ಲಿ. ಯೂಟ್ಯೂಬ್ ಅಲ್ಲಿ ಹಾಕಿದ್ರೆ ಪತ್ರಿ ಸರ್ ಹೇಳ್ತಾರೆ, ಈಗ ಒಬ್ಬೊಬ್ಬರಿಗೆ ಹೇಳೋಬಟ್ಟೆ ಒಂದು ಯೂಟ್ಯೂಬ್ ಲಕ್ಷ ಜನಕ್ಕೆ ಮುಟ್ಟುತ್ತಂತ್ರಿ. ಯೂಟ್ಯೂಬ್ ಅಲ್ಲಿ ಹಾಕೋದ್ರಿಂದ. ಯೂಟ್ಯೂಬ್ ಅಲ್ಲೇ ಸರ್ ಅದಿರೋದು, ಯೂಟ್ಯೂಬ್ ಅಲ್ಲೇ ಇರೋದು. ನಿಮ್ದು ಇವತ್ತೇನಿದೆ ಅದು ರೆಕಾರ್ಡ್ ಆಗಿರುತ್ತೆ, ಯೂಟ್ಯೂಬ್ ಅಲ್ಲಿ ಬರುತ್ತೆ ಸರ್. ನಾಳೆ ನಾವು ನಮ್ಮ ಕ್ಲಾಸ್ ಅಲ್ಲಿ ಅದನ್ನ ನಾವು ಹೇಳ್ತಾ ಇರ್ತೀವಿ, ಹೀಗೆ ನೋಡಿ ನಮ್ಮ ಸರ್ ಇವ್ರು ಬಂದಿದ್ರು, ಈ ತರ ಸ್ಪೀಚ್ ಕೊಟ್ಟಿದ್ದಾರೆ, ನಿಮ್ಗೆ ಚೆನ್ನಾಗಾಗತ್ತೆ, ಅದನ್ನ ಮನನ ಮಾಡ್ಕೋತಾ ಇರಿ ಅಂತ ನಾವ್ ಹೇಳ್ತೀವಿ ಸರ್. ಅದೊಂದು ಕಾನ್ಸೆಪ್ಟ್ ಇದ್ರಲ್ಲಿ ಜೂಮ್ ಅಲ್ಲಿ ನಾವ್ ಇಟ್ಕೊಂಡಿದ್ವಿ ಸರ್. ಅದೇ ಪ್ರತಿದಿನ ಶೇರ್ ಮಾಡ್ತಾ ಇರ್ತೀವಿ. ಅದೇ ನಮ್ಮ ಮಾಸ್ಟರ್ಸ್ ಹೇಳ್ತಾ ಇದ್ದೀವಿ. ರ್ಯಾಲಿ ನಿಂತು ಹೋಗ್ಬಿಡುತ್ತೆ, ಬಟ್ ಯೂಟ್ಯೂಬ್ ಅಲ್ಲಿ ನೋಡೋದ್ರಿಂದ ಶ್ರವಣ ಇತಿಹಾಸ ಆಗುತ್ತೆ, ಹೌದು ಸರ್, ಸ್ಟೋರ್ ಆಗುತ್ತೆ, ಅದು ಯಾವಾಗ ನೋಡ್ಬೋದಲ್ಲ. ಹೌದು ಸರ್. ಥ್ಯಾಂಕ್ ಯು ಮಾಸ್ಟರ್. ಎಲ್ರು ಎಸ್ ಅಂತ ಕೊಡ್ತಾ ಇದ್ದೀರಾ. ಥ್ಯಾಂಕ್ ಯು ಒನ್ಸ್ ಅಗೇನ್. ಓಕೆ, ರೇವತಿ ಮೇಡಮ್ ಕಂಟಿನ್ಯೂ ಮಾಡಿ. ನಾಗರತ್ನ ಮೇಡಮ್ ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಅನ್ಮ್ಯೂಟ್ ಕೊಟ್ಟಿದ್ದೇನೆ, ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಮೇಡಮ್. ನಾಗರತ್ನಮ್ಮ. ನಮಸ್ತೆ ಮೇಡಮ್. ನಮಸ್ತೆ ನಮಸ್ತೆ ನಮಸ್ತೆ. ಸರ್ಗೆ ಒಂದು ವಿಷಯ ಕೇಳ್ಬೇಕಿತ್ತು. ಅದೇ ನೀವು ಮಸ್ತಕ ಜ್ಞಾನಕ್ಕಿಂತ, ಅದು ಪುಸ್ತಕ ಜ್ಞಾನಕ್ಕಿಂತ ಮಸ್ತಕ ಜ್ಞಾನ ಅಂತ ಹೇಳಿದ್ರಲ್ಲ ಸರ್, ಅದು ಅಂದ್ರೆ ಪುಸ್ತಕ ಅದ್ರ ಬಗ್ಗೆ ಸ್ವಲ್ಪ ವಿಶ್ಲೇಷಣೆ ಕೊಡ್ತೀರಾ ಅನ್ಕೊಂಡೆ. ಜೊತೆಗೆ ಏನಂದ್ರೆ ನಮ್ ತಂದೆ ಹೆಚ್ಚಿಗೆ ಓದಿಲ್ಲ ಅಂತಂದ್ರು ತುಂಬಾ ಜ್ಞಾನ ಎಲ್ಲ ಇತ್ತು ಸರ್ ಅವ್ರಿಗೆ. ಅವರು 4ನೇ ಕ್ಲಾಸು 5ನೇ ಕ್ಲಾಸು ಆ ಕಾಲದಲ್ಲಿ ಅವ್ರು ಓದಿದ್ದು. ಅದು 105 ವರ್ಷ ಬದುಕಿದ್ರು. ನೀವು ಅದನ್ನ ಹೇಳಿದ ತಕ್ಷಣ ನನಗೆ ನಮ್ ತಂದೆ ನಾನು ನೆನಪಿಸ್ಕೊಟ್ಟಂಗಾಯ್ತು. ಯಾಕೆಂದ್ರೆ ಯಾವ ವಿಷಯದ ಬಗ್ಗೆ ಕೇಳಿದ್ರು ಅವ್ರಿಗೆ ಗೊತ್ತಿರ್ತಿತ್ತು. ಒಂದ್ ನಾಟಿ ಔಷಧಿಯಿಂದ ಹಿಡಿದು ಒಂದು ಎಮ್ಮೆಗೆ ಅಥವಾ ಒಂದು ಹಸುಗೆ ಅದ್ ಏನಾದ್ರೂ ಹುಷಾರ್ ತಪ್ಪಿದ್ರೆ ನಮ್ಮನೆ ಬಾಗ್ಲಲ್ಲಿ ಒಂದು ಪಡ್ಸಾಲೆ ಅಂತಾರಲ್ಲ ಹಳ್ಳಿಗಳಲ್ಲಿ, ಆ ತರ ಇರ್ತಿತ್ತು. ಆ ಪಡ್ಸಾಲೆ ಹತ್ರ ಕರ್ಕೊಂಬಂದು ಒಂದು ಕಂಬಕ್ಕೆ ಕಟ್ಬಿಟ್ಟು ಸುಮ್ನೆ ಒಂದು 5 ನಿಮಿಷ ಕೂತ್ಕೊಳ್ಳೋರು. ಹೋಗುವಷ್ಟರಲ್ಲಿ ನಮ್ ತಂದೆ ಹಸುಗೆ ಹುಷಾರ್ ಮಾಡಿ ಕಳಿಸ್ತಿದ್ರು. ಅದೇನು ಅವ್ರು ಓದಿರ್ಲಿಲ್ಲ. ಆದ್ರೆ ಅದೇನೋ ಆ ಕಾಲದಲ್ಲಿ ನಾಲ್ಗೆಲೆಲ್ಲ ರಕ್ತ ಎಪ್ಪಟ್ಕೊಳ್ಳೋದು. ಈಗಿನ ವೈಜ್ಞಾನಿಕ ರೀತಿ ನೋಡಿದ್ರೆ ನಾಲ್ಗೆಲೆ ಕಟ್ಕೊಂಡ್ಬಿಡುತ್ತಂತೆ ರಕ್ತ ಒಂದು ನೆರದಲ್ಲಿ. ಅದನ್ನ ಒಂದು ಎಸಳಿಗೆ ಮುಳ್ಳು ಅಂತ ಯಾವ್ದೋ ಒಂದು ಔಷಧಿ ಗಿಡದ ಮುಳ್ಳಲ್ಲಿ ಅದನ್ನ ಗೀಚ್ಬಿಟ್ಟು ರಕ್ತ ಬರ್ಸಿ ರಕ್ತ ಎಲ್ಲ ಸೋರ್ಸೋರು. ನಮ್ ತಂದೆ ಅದ್ ಮಾಡ್ಬೇಕಾದ್ರೆ ನಮ್ಗೊಂಥರ ಭಯ ಆಗೋದು, ಒಂಥರ ಅಳುನೇ ಬರೋದು. ಬಟ್ ಅವ್ರು ಮಾಡ್ತಿದ್ದು ಅದು ಆ ಹಸುಗೆ ಅಥವಾ ಎಮ್ಮೆಗೆ ಅದು ತುಂಬಾ ಒಳ್ಳೇದಾಗ್ತಿತ್ತು. ನಾವ್ ಅಂತಿದ್ವಿ ಅದ್ ಹೆಂಗೆ ನಿಮ್ಗೆ ಗೊತ್ತಾಗ್ತಿತ್ತು ಅಂತ ನಮ್ ತಂದೆನ್ ಕೇಳ್ತಿದ್ವಿ. ಅವಾಗ ಅವ್ರು ಅಂತಿದ್ರು, ನನ್ಗೆ ಯಾರೋ ಹಿಂಗೆ ಗೊತ್ತಾಗಿತ್ತು ಕಣವ, ಹೇಳ್ಕೊಟ್ರು, ನಾನ್ ಮಾಡ್ತಾ ಇದ್ದೀನಿ, ದೇವ್ರು ಹಿಂಗಿದ್ ಅವ್ರೆಲ್ಲ ಬಂದು ಕಾಣಿಕೆ ಕೊಡಕ್ ಬರೋರು ನಮ್ ತಂದೆಗೆ. ನಮ್ ತಂದೆ ಒಂದು ಪೈಸಾ ಮುಟ್ತಿರ್ಲಿಲ್ಲ. ನೀನ್ ತಗೊಂಡೋಗಿ ದೇವ್ರ ಉಂಡೆಗೆ ಹಾಕಿ ಅನ್ನೋರು. ಆತರ ಅನ್ಕೊಂಡು ಅವ್ರು ಏನು ಓದಿಲ್ಲ ಗೊತ್ತಾಗ್ತಿತ್ತು. ಆಮೇಲೆ ಕಾಲಲ್ಲೆಲ್ಲ ಹಸುಗಳಿಗೆ ಹುಳ ಬಂದ್ಬಿಡ್ತಿತ್ತು, ಹಸು ಕಾಲಲ್ಲಿ. ಅದಕ್ಕೆಲ್ಲ ಅದು ಮಲಗಿಸ್ಕೊಂಡು ಎಲ್ಲ ಔಷಧಿ ಹಾಕಿ ಅದಕ್ಕೆಲ್ಲ ಬಟ್ಟೆ ಸುತ್ತಿ ಎಲ್ಲ ಮಾಡೋರು. ಆಮೇಲೆ ಒಂದು ಹಸು ಕರು ಹಾಕಿದ ತಕ್ಷಣ ಅದಕ್ಕೆ ಒದ್ದೆ ಬಟ್ಟೆ ಹಾಕಿ ಮೈ ಮೇಲೆಲ್ಲ ತಂಪು ಮಾಡ್ಬೇಕು. ಅದೆಲ್ಲ ಏನು ಇವಾಗೆಲ್ಲ ಮೆಡಿಕಲ್ ನೋಡಿದ್ರೆ ಒಂದು ಹಾಸ್ಪಿಟ್ಲ್ಗಳಲ್ಲಿ ಪಶು ವೈದ್ಯ ಶಾಲೆ ಅಂತ ಅದಕ್ಕೆ ಒಂದು ಇನ್ಸ್ಪೆಕ್ಟರ್ ಅದೆಲ್ಲ ಆಗಿರ್ತಾರೆ. ಅದೆಲ್ಲ ಜ್ಞಾನನು ನಮ್ ತಂದೆಗೆ ಗೊತ್ತಿತ್ತಲ್ಲ. ಅದಕ್ಕೆ ಅದ್ ಯಾವ ರೀತಿ ಅದು ಅಂತ ನಾನು ನಿಮ್ಮನ್ನ ಕೇಳ್ಬೇಕು ಅನ್ಕೊಂಡೆ ಸರ್. ಅದೇ ನಾನೇ ಜ್ಞಾನ ಅನ್ನೋದು ಗುಪ್ತ ವಿದ್ಯೆ ಆಗಿತ್ತು. ಜ್ಞಾನ ಅನ್ನೋದು ಗುಪ್ತ ವಿದ್ಯೆ ಆಗಿತ್ತು. ಆಮೇಲೆ ಅವರಿಗೆ ಧನ್ವಂತರಿ ಮಾಸ್ಟರ್ ಕನೆಕ್ಟ್ ಆಗಿರ್ತಾರೆ, ಶಿಕ್ಷಕರು ಕನೆಕ್ಟ್ ಆಗಿರ್ತಾರೆ. ಬಟ್ ಈಗ ಧ್ಯಾನವನ್ನ ಮಾಡೋದ್ರಿಂದ ಹಾಸ್ಟೆಲ್ ಹೀಲಿಂಗ್ ಆಗುತ್ತೆ. ಅಂದ್ರೆ ಧ್ಯಾನ ಮಾಡೋದ್ರಿಂದ ಎಲ್ಲಾ ವಿದ್ಯೆಗಳ ಸಕಲ ಕಲವಲ್ಲಭರಾಗ್ತೀವಿ. ಅಂದ್ರೆ ಎಲ್ಲಾ ಜ್ಞಾನ ಪುಸ್ತಕ ಲಕ್ಷ ಪುಸ್ತಕ ಓದಿರಲ್ಲ ಸರ್, ಅದೆಲ್ಲ ಮಸ್ತಕದಲ್ಲಿ ಅದು ಸ್ಟೋರ್ ಆಗಿತ್ತು. ಅಂದ್ರೆ ನಾವು ಏನಾದ್ರೂ ನುಡಿದಂತೆ ಹೇಳಿದ್ರೆ ಇದೇ ಜನ್ಮ ಕಡೆ ನೋಡ್ರಿ, ಪತ್ರಿ ಸರ್ ಇದೇ ಜನ್ಮ ಕಡೆ ಅಂತ ಈ 75 ವರ್ಷ ಅವ್ರು ಹಾಸ್ಟೆಲ್ ಭೌತಿಕವಾಗಿದ್ರು, ಇನ್ನು 75 ವರ್ಷ ನಮ್ ಜೊತೆಗೆ ಹಾಸ್ಟೆಲ್ ಆಗಿರ್ತಾರೆ.
ರಾಯರಾಗಿರ್ಬೋದು, ಪ್ರಹ್ಲಾದ, ಅಂದ್ರೆ ಯಾರೇ ಇರ್ಲಿ ತಮ್ಮ ಈ ಜೀವನ ಕಡೆಯ ಜೀವನ ಆಗ್ಬೇಕಂತ ಹೇಳಿದ್ರೆ ಇಚ್ಛೆ ಮರಣಗಳಾಗ್ತಾರೆ ಧ್ಯಾನವನ್ನ ಮಾಡೋದ್ರಿಂದ. ಫಸ್ಟ್ ಜನನ ಮರಣ ಚಕ್ರದಿಂದ ಬಿಡುಗಡೆ ಬಂತೀವಿ. ಆ ತರ ಆದಾಗ ಇದೇ ಜನ್ಮ ಕಡೆ ಜನ್ಮ ಆದಾಗ ಅವ್ರಿಗೆ ಆ ಶಕ್ತಿ, ಎನರ್ಜಿ, ಎಲ್ಲಾ ಜನ್ಮಗಳ ಶಕ್ತಿ ಅವ್ರಿಗೆ ಜಾಗೃತಿ ಆಗಿರುತ್ತೆ. ಧ್ಯಾನ ಅದನ್ನ ಅವ್ರಿಗೆ ಕೊಡುತ್ತೆ. ಧ್ಯಾನ ಅಂತ ಹೇಳಿದ್ರೆ ಸಂಜೀವನಿ ಇದ್ದಂಗೆ. ಏನ್ ಕೇಳ್ತೀರಿ, ಕಾಮಧೇನು ಕಲ್ಪವೃಕ್ಷ ಇದ್ದಾಗೆ ಧ್ಯಾನ ಅಂತ ಹೇಳಿದ್ರೆ. ಧ್ಯಾನ ಅದಕ್ಕೆ ಪತ್ರ ಸಾರಿ ಏನ್ ಹೇಳಿದ್ರು, ಧ್ಯಾನ ಸರ್ವ ರೋಗ ನಿವಾರಣೆ ಅಂತ ಹೇಳಿದ್ರು. ಧ್ಯಾನ ಸಕಲ ಭೋಗ ಕಾರಣಿ ಅಂತ ಹೇಳಿದ್ರು. ಧ್ಯಾನ ಮತ್ತೇನ್ ಹೇಳಿದ್ರಿ, ಕಾಮಧೇನು ಕಲ್ಪವೃಕ್ಷ ಧ್ಯಾನ ಸತ್ಯ ಜ್ಞಾನ ಪ್ರಸಾದಿನಿ. ಸತ್ಯವಾದಂತ ಜ್ಞಾನವನ್ನ ನಮ್ಮ ಮಸ್ತಕದಲ್ಲಿ ಸ್ಟೋರ್ ಮಾಡುತ್ತಂತೆ. ಮಾತ್ರ ಇಟ್ಕೊಳತ್ತೆ, ಕೆಟ್ಟದ್ ಬಿಟ್ಟಾಕ್ಬಿಡುತ್ತೀರಿ. ಅವ್ರು 15 ನಿಮಿಷ ಅಷ್ಟೇ ಸರ್ ದೇವ್ರು ಹಿಡ್ಕೊಂಡು ಏನೋ ಒಂಥರ ಕೂತ್ಕೋತಿದ್ರು, ಅಷ್ಟು ಬಿಟ್ರೆ ಈ ಜನ್ಮದಲ್ಲ ರೀ, ಜನ್ಮ ಜನ್ಮ ನಮ್ ಜೊತೆಗೆ ಏನಾದ್ರು ಬರುತ್ತಂದ್ರೆ ಇಟ್ ಈಸ್ ಓನ್ಲಿ ಆತ್ಮಜ್ಞಾನ ಮಾತ್ರ. ನಮ್ಮ ಪುನರಪಿ ಜನನ ಮರಣ ಚಕ್ರಗಳಿಂದ ಬಿಡುಗಡೆ ಹೊಂದಿದಾಗ ಅವರ ಆತ್ಮಜ್ಞಾನ ಮಾತ್ರ ಎಷ್ಟು ಜನ್ಮ ತಗೊಂಡ್ರು ಕೂಡ ಅವ್ರ ಆತ್ಮಜ್ಞಾನ ಅವ್ರ ಜೊತೆಗೆ ಇರುತ್ತಂತೆ. ಅವ್ರು 105 ವರ್ಷ ಬದುಕಿದ್ರು ಸರ್ ನಮ್ ತಂದೆ. ಅಷ್ಟು ತಗೊಂಡಿರೋದು ಯೋಗಿಗಳೇ ಮೇಡಮ್, ಅವ್ರು ಯೋಗಿಗಳಾಗಿರ್ತಾರೆ. ಅದಕ್ಕೆ ಅನ್ಕೊಂಡೆ ಸರ್ ನಾವು ಅದ್ರಲ್ಲಿ ಕಾಲ್ ಭಾಗ ಏನಾದ್ರು ಕಲ್ತ್ಕೋಬೇಕಲ್ಲ ಅಂತೀವಿ. ಬಟ್ ನಾವು ಎಷ್ಟು ಓದಿದ್ರು ತಲೆಯಲ್ಲಿ ಧ್ಯಾನಕ್ಕೆ ಬಂದಿರಲಿಲ್ಲ. ಧ್ಯಾನಕ್ಕೆ ಬಂದ್ರೆ ಅವ್ರ ಮೂಲಕ ನಿಮ್ಗೆ ಬರಕ್ ಪ್ರೇರಣೆ ಆಗಿರುತ್ತೆ. ಆ ಮನೆಯಲ್ಲಿ ಆತರ ಒಬ್ರು ಹಿರಿಯರ್ ಇದ್ದಾಗ ಮಾತ್ರ ಅವ್ರ ಹಿಂಬಾಲಕರಾಗಿರ್ತೀವಿ ನಾವೆಲ್ಲ. ಅವ್ರ ಹಿಂಬಾಲಕರು ನಮ್ಮ ಪತ್ರಿ ಹಿಂಬಾಲಕರ ಅನ್ನೋಕ್ಕಿಂತ ನಾವೆಲ್ಲ ಒಂದೇ ಅಂತ ಹೇಳ್ತಾರೆ ಪತ್ರಿ ಸರ್. ಆ ದೊಡ್ಡ ಗುಣ ಇದೆ ಪತ್ರಿ ಸರ್ ಹತ್ರ ಆಯ್ತು, ಬುದ್ಧರ ಹತ್ರ ಆಯ್ತು. ಅಂದ್ರೆ ಯಾವಾಗಲೂ ಶಿಷ್ಯ ಅಂತ ಅಕ್ಸೆಪ್ಟ್ ಮಾಡಿಲ್ಲ ಅವ್ರು, ನಾವೆಲ್ಲ ಒಂದೇ ಅಂತ ಹೇಳ್ತಾ ಇದ್ರು. ಹೌದು ಸರ್, ಅದು ಒಂದು ಆಸ್ತಿ ಮಾಡಿದ್ರೆ ನಮ್ಮ ಮಕ್ಕಳಿಗೆ, ನಮ್ಮ ಮೊಮ್ಮಕ್ಕಳಿಗೆ ಇವ್ರಿಗೆ ಅಂತಾರೆ. ಪತ್ರಿ ಸರ್ ಒಂದೇ ಮಾತು ಕೇಳಿದಿರತ್ತ ಪತ್ರಿ ಸಾರಿಗೆ, మీ తర్వాత ఎవరు ఈ PSSM చూసుకొని ಅಂತ ಎಲ್ಲಾ ಕೇಳಿದ್ರೆ ಪತ್ರಿ ಸರ್ ಒಂದೇ ಮಾತು ಹೇಳ್ತಾರ, నా తర్వాత ఇన్ని ಪಿರಮಿಡ್ ಮಾಸ್ಟರ್ ಉన్నారు ವಾರೇ చూస్తారు ಅಂತ ಹೇಳ್ತಾರೆ. ಬೇರೆ ಇಲ್ಲ, ನನ್ ಮಗ ಇದ್ರ, ನಾನು ಹೇಳ್ತೀನಿ ನನ್ನ ಮಕ್ಕಳು ಇದ್ರ ಅಂತಿದ್ವಿ. ಬಟ್ ಪತ್ರಿ ಸರ್ ಹಂಗೆ ಹೇಳಿಲ್ಲ. ಏನಂತ ಹೇಳಿದ್ರು, 1,44,000 ಜನ ಪಿರಮಿಡ್ ಮಾಸ್ಟರ್ಸ್ ಇದಾರೆ. ಅಂದ್ರೆ ಯೂನಿವರ್ಸಿಟಿ ವರ್ಕ್ ಮಾಡುವಂತ ಯಾರಿದ್ದಾರೆ ಅವರೆಲ್ಲರೂ ಇದನ್ನ ಮೇಂಟೈನ್ ಮಾಡ್ತಾರೆ, ನೋಡ್ಕೊಂಡು ಹೋಗ್ತಾರೆ. ಹಂಗೆ ನಡೀತಾ ಇದೆ. ನೋಡಿ ಸರ್ ನಮ್ಮ ತಂದೆ ಅದೇ ಯೋಗಿಗಳ ಮೇಡಮ್, ಅವರು ಯೋಗಿಗಳೇ ನಿಮ್ ಫಾದರ್. ಯೋಗಿಗಳಿದ್ದಾಗ ಮಾತ್ರ ಈ ಸೇವೆ ಮಾಡಿ, ಪ್ರಕೃತಿಗಾಗಿ ಯಾರು ಸೇವೆ ಮಾಡ್ತಾರಲ್ಲ ಅವರಿಂದ ಪ್ರಕೃತಿ ಯೂನಿವರ್ಸ್ ಇದ್ದೇ ಇರುತ್ತೆ ಮಾಸ್ಟರ್ಸ್. ಅಂದ್ರೆ ಯಾವುದೇ ಒಂದು ಕನೆಕ್ಟ್ ಆಗಿರುತ್ತೆ ಅವ್ರ ಜೊತೆಗೆ. ಯಾವುದೇ ಒಂದು ಗಿಡ, ಒಂದ್ ಸಸ್ಯ, ಒಂದ್ ಬೀಜ ಹಾಕಿದ್ರು ಅದು ಹಿಂಗೆ ಬರುತ್ತೆ, ಇದಾಗುತ್ತೆ, ಇಷ್ಟೇ ವರ್ಷಕ್ಕೆ ಬರುತ್ತೆ ಅಂತಿದ್ರು. ಅದೇ ತರ ಒಂದು ನೇರಳೆ ಮರ ಹಾಕಿದ್ರು ಸರ್ ನಮ್ ತಂದೆ, ಅಷ್ಟು 1000 ಜನ ಹಣ್ಣು ತಿಂದಿದ್ದಾರೆ. ಒಂದ್ ಹತ್ತಿ ಮರ ಹಾಕಿದ್ರು, ಅಷ್ಟು ಚೆನ್ನಾಗಿ ಎಲ್ಲರೂ ತಿಂದಿದ್ದಾರೆ. ದಿನ ನಿಮ್ಮ ಅಪ್ಪ ಹಾಕಿದ ಗಿಡದಿಂದ ತಂದ್ವಿ ಅಂತ ಈಗ್ಲೂ ಮನೆಗೆ ತಂದು ಕೊಡ್ತಾರೆ ಸರ್. ನಮ್ಮ ಯಜಮಾನ್ರು ನನ್ನ ಮಗಳು ಹುಟ್ಟಿದಾಗ ಒಂದು ಸಾಮ್ರಾಜ್ಯ ಕನೆಕ್ಟ್ ಆಗಿರ್ತಾರೆ ಮೇಡಮ್. ಪಂಚ ಸಾಮ್ರಾಜ್ಯಗಳಲ್ಲಿ ವನ ಸಾಮ್ರಾಜ್ಯಕ್ಕೆ ಅವ್ರು ಕನೆಕ್ಟ್ ಆಗಿರ್ತಾರೆ. ಅದಕ್ಕೆ ನೀವ್ ಹೇಳ್ದಂಗೆ ಅವ್ರು ಒಂಥರ ಯೋಗಿ ತರ ಅಂತ ಬೆಳಗ್ಗೆ ಎದ್ದು ನೆನ್ಸ್ಕೊತಾ ಇರ್ತೀನಿ. ಇವತ್ ನೋಡಿ ಸರ್ ನಿಮ್ ಮುಖ ನೋಡಿದ ತಕ್ಷಣ ನಮ್ ತಂದೆ ಜ್ಞಾಪಕ ಬಂತು. ಅದೇ ಆಮೇಲೆ ಅನ್ಕೊಂಡೆ ಸರ್, ತುಂಬಾನೇ ನೀವು ನಮ್ ತಂದೆ ಸಮಾನವಾಗಿ ಕುತ್ಕೊಂಡೆಲ್ಲ ಹೇಳಿದ್ರಲ್ಲ ಸರ್ ಇದುವರೆಗೂ, ಅದು ಇನ್ನು ತುಂಬಾ ತಿಳ್ಕೊಳ್ಳೋದಿದೆ. ಇನ್ನೂ ಒಂದ್ಸರಿ ನಾನು ಹೇಳ್ತಾ ಇರೋದು ಚಂದ್ರಶೇಖರ್ ಹೇಳ್ತಾ ಇಲ್ಲ ರೀ, ಅವರಲ್ಲಿ ಇರುವಂತಹ ಅಂತರ್ವಾಣಿ, ಆ ಪರಮಾತ್ಮನ ವಾಣಿ ನಾನು ನುಡಿಸ್ತಾ ಇದೀನಿ. ಕೇಳಿದ ಪ್ರಶ್ನೆ ನಾನು ಹೇಳ್ತಾ ಇಲ್ಲ, ಯೂನಿವರ್ಸೇ ಮಾತಾಡಿಸ್ತಾ ಇದೆ ಅಷ್ಟೇ. ಆ ಪತ್ರಿ ಸರ್ ತಮ್ಮ ಒಂದು ಅನುಭವ ಜೊತೆಗೆ ಪ್ರಶ್ನೆಯಿಂದಾಗಿ ಎಲ್ರಿಗೂ ಸವಿವರವಾದ ಒಂದು ಮಾಹಿತಿಯನ್ನ ಚಂದ್ರಶೇಖರ್ ಸರ್ ಕೊಟ್ಟಿದ್ದಾರೆ. ಧನ್ಯವಾದಗಳು ಸರ್. ಧನ್ಯವಾದಗಳು ನಾಗರತ್ನ ಮೇಡಮ್. ರತ್ನ ಬಿ ಮೇಡಮ್, ತಾವು ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಬಹಳಷ್ಟು ಅದ್ಭುತವಾಗಿತ್ತು ಸರ್. ನಮ್ಗೆ ಪತ್ರಿಜಿ ಗುರುಗಳದು ಅಂದ್ರೆ ಇಲ್ಲಿ ಬಂದ್ಮೇಲೆ, ನಮ್ಮ ಅವತಾರ ಬಂದ್ಮೇಲೆ ನಾವು ಕೇಳ್ತಿರೋದು. ನಮಗ್ ಗೊತ್ತಿರ್ಲಿಲ್ಲ ಜ್ಞಾನದ ಬಗ್ಗೆ ಅಂತ ತಿಳ್ಕೊಂಡಿದ್ದೆ ಇದರಿಂದ. ನಾವು ಒಂದೊಂದು ವಿಷಯಗಳು ನಾವು ತಿಳ್ಕೊಳ್ತಾ ಇದ್ರೆ ಇಷ್ಟೆಲ್ಲಾ ಇದೆಯಲ್ಲ, ನಾವು ಬರೀ ಕೂತ್ಕೊಂಡು ಟಿವಿಗಳು ನೋಡ್ಕೊಂಡು, ಫೋನುಗಳು ನೋಡ್ಕೊಂಡು ಇದರಿಂದ ವ್ಯರ್ಥ ಮಾಡ್ಕೋತಾ ಇದೀವಿ. ಇದರಿಂದ ಏನೂ ಆಗೋದಿಲ್ಲ. ಅವ್ರ ಕತೆ ಇವ್ರಿಗೆ, ಇವ್ರ ಕತೆ ಅವ್ರಿಗೆ, ಅವ್ರಿಗಿದು ಏನಾಯ್ತು, ಇದು ಏನಾಯ್ತು ಅನ್ನೋ ಜೀವನ ಇಷ್ಟೇನಾ ಅನ್ನೋದೊಂದು ಕ್ವಶನ್ ಮಾರ್ಕದಲ್ಲೇ ಇದ್ದಿದ್ದು ನಾವು. ಈ ಜ್ಞಾನದಿಂದ ನಾವೆಲ್ಲ ಎಷ್ಟೆಲ್ಲಾ ಮಿಸ್ ಮಾಡಿದೀವಿ ಅನ್ನೋದು ಈಗಾದ್ರೂ ನಮ್ಗೆ ದೊರಕಿದ್ದು ನಮ್ಮ ಭಾಗ್ಯ ಅಂತ ಹೇಳಕ್ ಇಷ್ಟಪಡ್ತೀನಿ. ಬಹಳಷ್ಟು ಅದ್ಭುತವಾಗಿ ಹೇಳೋದು. ಧ್ಯಾನಕ್ಕೆ ಬರೋದಕ್ಕೆ ನಾವು ಬೇರೆ ನೀವು ಬೇರೆ ಅಂತ ಇರ್ತೀವಿ. ಧ್ಯಾನಕ್ಕೆ ಬಂದಾಗ ನಾವೆಲ್ಲ ಒಂದೇ ಅನ್ನೋ ಭಾವನೆ ಧ್ಯಾನ. ಹೌದು, ಆ ಪ್ರೀತಿ ಅನ್ನೋದು ಎಲ್ಲಿತ್ತೋ ಗೊತ್ತಿಲ್ಲ. ಮುಂಚೆ ಒಬ್ಬರು ನೋಡಿದ್ರೆ ಒಬ್ರು ಆಗಲ್ಲ, ಈಗ್ಲೂ ಹಾಗೆ ನಡೀತಾ ಇದೆ. ಆದ್ರೆ ನಮ್ಮಲ್ಲಿ ಈ ಜ್ಞಾನಕ್ಕೆ ಬಂದ್ಮೇಲೆ ಎಲ್ಲರೂ ಒಂದೇ, ಆ ಪ್ರೀತಿ ಅನ್ನೋದು ಹೆಚ್ಚಾಗಿದೆ. ಬಹಳಷ್ಟು ನೀವ್ ಹೇಳ್ತಿದ್ರೆ ನಾವು ತುಂಬಾ ತಿಳ್ಕೊಳ್ತಾ ಇದೀವಿ. ಬರ್ಬೇಕು ಸರ್, ನಿಮ್ಮಂತವ್ರನ್ನ ಗುರುಗಳಿಂದ ತಿಳ್ಕೊಳ್ಳೋದು ತುಂಬಾ ಇದೆ. ಥ್ಯಾಂಕ್ ಯು ಸರ್, ತುಂಬಾ ಥ್ಯಾಂಕ್ ಯು ಸರ್. ಇಲ್ಲ ಅಂತ ಹೇಳೋಣ. ಯಾರು ಕೇಳಿದ್ರು ಕೂಡ ಪತ್ರಿ ಸರ್ ಇನ್ನೊಂದ್ ಹೇಳ್ಯಾರ, ಯಾರಾದ್ರೂ ಕ್ಲಾಸ್ ಮಾಡ್ರ ಅಂದ್ರೆ ಎಸ್ ಅಂತ ಬರ್ಬೇಕು. ಯಾರೇ ಕೇಳಿ PSSM ಕ್ಲಾಸ್ ಮಾಡ್ರಂದ್ರೆ ರೆಡಿ ಆಗ್ಬೇಕು. ಹೊಸಬ್ರು ಇರ್ಲಿ, ಹಳಬ್ರು ಇರ್ಲಿ, ಕ್ಲಾಸ್ ಮಾಡ್ತೀರಾ, ಧ್ಯಾನ ಮಾಡಿಸ್ತೀರಾ, ಯಾವಾಗ್ಲೂ ರೆಡಿ ಇರ್ಬೇಕು. ಹೌದು ಹೌದು
ಸರ್ ಈಗ ಜ್ಞಾನದಲ್ಲಿದ್ದಾಗೆಲ್ಲ ಬಿದ್ದೋಗೋದು, ಚೇರ್ ಮೇಲೆ ಕೂತ್ಕೊಂಡಾಗ ಈ ತರ ಎಲ್ಲ ಆಗತ್ತಲ್ಲ, ಇದೆಲ್ಲ ಅನುಭವಗಳ ಸರ್ ಇವು? ಅನುಭವಗಳು ಮೇಡಮ್. ಆಮೇಲೆ ಏನಂತ ಹೇಳಿದ್ರೆ, ನೀವು ಯೋಗ ನಿದ್ರೆ ಮಾಡ್ತಾ ಇರ್ತಾರಲ್ಲ, ಎಚ್ಚರ ಸ್ಥಿತಿಗೆ ಬರ್ಬೇಕು. ಹಂಗಾಗಿ ಹೆಚ್ಚು ಹೆಚ್ಚು ಧ್ಯಾನ ಮಾಡ್ಬೇಕು. ಆದಷ್ಟು ಚೇರ್ ಮೇಲೆ ಕುತ್ಕೊಂಡೆ ಧ್ಯಾನ ಮಾಡಿ. ಸೋಫಾ ಮೇಲೆ ಅಥವಾ ಹೌದು. ಹಾಸಿಗೆ ಮೇಲೆ ತಳ ಕುತ್ಕೊಳ್ಳೋದಕ್ಕಿಂತ ಕಂಫರ್ಟೇಬಲ್ ಚೇರ್, ಕಂಫರ್ಟೇಬಲ್ ಚೇರ್ ಮೇಲೆ ಎಡಗಾಲ ಮೇಲೆ ಬಲಗಾಲ ಹಾಕಿ ಕೊಡ್ರಿ, ಎರಡು ಕೈಯನ್ನ ಕಟ್ಟಿ ಆರಾಮ್ ಕಂಫರ್ಟ್ ಆಗಿ ಕೂತ್ಕೊಳ್ಳಿ ಸುಖಾಸನದಲ್ಲಿ. ಹೌದು. ಆಗಿದ್ರು ಹಾಗಿದ್ರು ಆ ಕಡೆ ಈ ಕಡೆ ಚೇರ್ ಸಪೋರ್ಟ್ ಇರ್ತಲ್ಲ, ಬೆಳಲ್ಲ ಅವಾಗ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಧನ್ಯವಾದಗಳು ಸರ್. ರತ್ನಾ ಮೇಡಮ್, ತಮ್ಮಿಂದನೂ ಸಾಕಷ್ಟು ಮಾಹಿತಿಯನ್ನ ಸರ್ ಬಹಳ ಸವಿಸ್ತಾರವಾಗಿ ನೀಡಿದ್ದಾರೆ. ಧನ್ಯವಾದಗಳು ಸರ್. ಹೌದು. ಶಿವರತ್ನ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ ಸರ್. ನಮಸ್ತೆ. ಇವತ್ತು ನಮ್ಮ ಗ್ರೂಪ್ಗೆ ಜಾಯ್ನ್ ಆಗೋದಕ್ಕೆ ತುಂಬಾ ಶ್ರಮ ಪಟ್ಟೆ. ನಮ್ಗೆ ಫಸ್ಟ್ ಟೈಮ್ ಇವತ್ತು ಜಾಯ್ನ್ ಆಗಿರೋದು. ಇಲ್ಲಿ ಮಾತಾಡ್ತಾ ಇರೋದು ಕೇಳಿಸ್ಕೊಳ್ತಾ ಇದೀನಿ ಅಷ್ಟೇ. ಧ್ಯಾನ ಮಾಡ್ಬೇಕು ಅಂತ ಹೇಳಿ ನನಗೂ ಈ ತರದ್ದು ನನ್ಗೆ ಇವಾಗ 60 ವರ್ಷ, ಈ ತರದ್ ಬೇಕು ಅಂತ ಹೇಳಿ ಜಾಯ್ನ್ ಆಗಿದ್ದೀನಿ ಸರ್ ಗುರುಜಿ ನಾನು ಇವತ್ತು. ಆದ್ರೆ ನಿಮ್ಮ ಒಂದು ಕ್ಲಾಸ್ನ ನಾನು ಅಟೆಂಡ್ ಮಾಡಕ್ ಆಗ್ಲಿಲ್ಲ ಇವತ್ತು. ಯಾಕೆ ಅಂದ್ರೆ ಇದು ಫಸ್ಟ್ ಟೈಮ್ ಆನ್ ಮಾಡೋದ್ರಿಂದ ನನ್ಗೆ ಸರಿಯಾಗಿ ಕರೆಕ್ಟ್ ಆಗಿ ಆನ್ ಮಾಡಕ್ಕೆ ಬರ್ಲಿಲ್ಲ. ಇಷ್ಟ ಅನ್ನೋದು ಸಾಕ್ರಿ. ಈಗ ಎಂಟ್ರಿ ಆದಂಗೆ ನೀವು ಎಂಟ್ರಿ ಆಗಿರ್ಲಿಲ್ಲ, ಇನ್ಮೇಲೆ ಕಂಟಿನ್ಯೂ ಆಗುತ್ತೆ. ದಿನ ಬರುತ್ತೆ. ಡೈಲಿ ಅಟೆಂಡ್ ಆಗಿ ಕ್ಲಾಸ್ ಕೇಳಿ, ಧ್ಯಾನ ಮಾಡಿ, ಧ್ಯಾನ ಪ್ರಚಾರ ಮಾಡಿ. ಅದು ಬರುತ್ತೆ. ಆ ಎನರ್ಜಿ ಕನೆಕ್ಟ್ ಆದಾಗ ಮಾತ್ರ ನಮ್ಗೆ ಕನೆಕ್ಟ್ ಆಗ್ತದೆ, ಕನೆಕ್ಟ್ ಆಗಲ್ಲ. ಶಿವರತ್ನ ಮೇಡಮ್, ತಾವು ಇವತ್ತು ಇಷ್ಟು ಪ್ರಯತ್ನ ಮಾಡಿದಾರ, ಮುಂದೇನು ಪ್ರಯತ್ನ ಮಾಡ್ತಾ ಮಾಡ್ತಾ ಎಲ್ಲರ ಹಾಗೆ ತಾವು ಸಹ ಈ ವೇದಿಕೆಗೆ ಬರುವ ಹಾಗೆ ಆಗ್ಲಿ ಅಂತ ಹಾರೈಸ್ತೇನೆ. ಜೊತೆಗೆ ಆ ಪ್ರಯತ್ನ ಖಂಡಿತ ಯಶಸ್ವಿ ಆಗೇ ಆಗುತ್ತೆ. ಧನ್ಯವಾದಗಳು ಮೇಡಮ್. ಪ್ರಭಾವತಿ ಮೇಡಮ್ ಅವರು ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಸರ್, ಎಲ್ಲರಿಗೂ ನಮಸ್ಕಾರ. ಸರ್, ಈಗ ಧ್ಯಾನ ಅಂತಿರಲ್ಲ, ಈಗ ನಾವು ದೇವ್ರ ಪೂಜೆ ಅದು ಮಾಡೋದು ಸರಿ ಅಂತೀರಾ? ಇಲ್ಲ ವಿಡಿಯೋ ಆನ್ ಮಾಡ್ಕೊಳ್ಳಿ. ಯಾವಾಗ್ಲೂ ವಿಡಿಯೋ ಆಫ್ ಮಾಡಿ ಮಾತಾಡಬಾರ್ದು. ವಿಡಿಯೋ ಆನ್ ಇರ್ಬೇಕು. ವಿಡಿಯೋ ಆನ್ ಇದ್ರೆ ಏನಾಗುತ್ತೆ, ಆ ಎನರ್ಜಿ ಏನಂತಾರೆ ಅದಕ್ಕೆ, ದಿವ್ಯ ಮಂಗಳ ದೃಷ್ಟಿ, ಆ ಎನರ್ಜಿ ದೈವ ಕೇಳಿದ್ರಲ್ಲ ನೀವು, ಈ ದೇಹವನ್ನ ದೇವಾಲಯ ಮಾಡ್ಕೋಬೇಕು ಅಂತ ಹೇಳಿ. ಅಂದ್ರೆ ಪೂಜೆ ಮಾಡ್ಬೇಕಾ ಬೇಡ ಅದು ನಿಮ್ಮ ಆಯ್ಕೆ. ನಾವು ಈ ಭೂಮಿಯಲ್ಲಿ ಬರ್ಬೇಕಾದಾಗ ಹೇಳಿದಲ್ಲ, ಇಬ್ಬರ ಮಕ್ಕಳಾಗ್ಬೇಕು, ಇವರೇ ನಮ್ ತಾಯಿ ಆಗ್ಬೇಕು, ಇವರೇ ನಮ್ ತಂದೆ ಆಗ್ಬೇಕು ಅಂತ ಬಂದಿರ್ತೀವಿ. ಫಸ್ಟ್ ಕರ್ಮಯೋಗ ಮಾಡ್ತೀವಿ. ಕರ್ಮಯೋಗ, ಭಕ್ತಿ ಯೋಗ, ಇದು ಜ್ಞಾನ ಯೋಗ. 3 ಯೋಗಗಳಲ್ಲಿ ಯಾವ್ದು ಬೇಕು ನಿಮ್ಮ ಆಯ್ಕೆ. ಅದು ಹೇಳಿದಲ್ಲ, 1 ರಿಂದ 3 ಚಕ್ರ ಬೇಕಂದ್ರೆ ನೀವು ಅಲ್ಲೇ ಇರಿ ಪ್ರಾಪಂಚಿಕದಲ್ಲಿ. 3 ರಿಂದ 6 ಚಕ್ರ ಬೇಕಂದ್ರೆ ಭಕ್ತಿ ಯೋಗದಲ್ಲಿ ಇರಿ. ಬೇಡಪ್ಪ ನಾವು ಸಹಸ್ರ ಚಕ್ರಕ್ಕೆ ಬರ್ಬೇಕು, ನಾವೆಲ್ಲ ಎನರ್ಜಿ ಪಡಿಬೇಕು ಅಂತ ಹೇಳಿದ್ರೆ ಧ್ಯಾನವನ್ನ ಮಾಡಿ. ಧ್ಯಾನವನ್ನ ಮಾಡಿದ್ರೆ ನಾವೇನ್ ದುಡ್ಡು ಕೊಡಬೇಕಾಗಿಲ್ಲ ಯಾರಿಗೂ. ಬಟ್ ಏನಂದ್ರೆ ನಿಮಗೆ ಮನಸ್ಸಿಗೆ ಏನ್ ಇಷ್ಟ ಆಗುತ್ತೆ ಅದನ್ನ ಮಾಡಿ. ಅವ್ರ ಹಂಗಂದ್ರು ಇವ್ರ ಹಿಂಗಂದ್ರು ಬೇಡ. ನಿಮ್ಗೆ ಒಳಗಿರುವ ಅಂತರ ವಾಣಿ, ಪರಮಾತ್ಮನ ವಾಣಿ ಏನ್ ಹೇಳುತ್ತೆ ಒಳ್ಳೇದನ್ನ ಮಾತ್ರ ಮಾಡಿ, ಕೆಟ್ಟದನ್ನ ಬಿಟ್ಟಾಕಿ. ನಿಮ್ಮ ಆಯ್ಕೆ. ಆಯ್ತು. ಪ್ರಭಾ ಮೇಡಮ್ ಅವ್ರು ತಮಗೆ, ನಾವು ಮನೆಯಲ್ಲಿ ಪೂಜೆ ಪುನಸ್ಕಾರ ಮಾಡ್ಲೇಬೇಕಾಗತ್ತಲ್ಲ. ಈ ಕಡೆ ಒಲು ತೋರ್ಸಿದ್ರೆ ಅದು ಬೇಡಪ್ಪ ಅನಿಸ್ಬಿಡುತ್ತೆ. ಅದಕ್ಕೆ ಹೇಳೋದು, ಮಾಡ್ಲೇಬೇಕಾಗತ್ತೆ ಕೆಲವೊಂದು ನಾವು ಮನೆಯಲ್ಲಿ. ಇಲ್ಲಾಂದ್ರೆ ನಮ್ಮ ಮಾಡ್ಬೇಕು ಮಾಡ್ಬೇಡ ಅನ್ನೋದು ನಿಮ್ಮ ಒಳಗಿರೋ ಪರಮಾತ್ಮನ ಕೇಳ್ರಿ. ಈಗ ನಾವು ಸಮಾಜದಲ್ಲಿ ಬದುಕ್ತೀವಿ ಅಂದ್ರೆ ಮಕ್ಕಳಿಗೆ ನಮ್ದು ನಮ್ಮ ಇಚ್ಛೆ ಅದ. ನೀವು ಪೂಜೆ ಮಾಡಾಕಿರ್ತಿರಿಲ್ಲ ಅಂತ ಯಾರಿಗೂ ಅಂತ ಕೇಳಲ್ಲ ನಿಮ್ಮನ್ನ. ನಿಮ್ ಪರಮಾತ್ಮ ಕೇಳ್ರಿ, ನಾ ಮಾಡ್ಬೇಕ ಬೇಡ ಅಂದ್ರೆ ಒಳಗಿರೋ ಪರಮಾತ್ಮನಿಗೆ ನೀವು ಧ್ಯಾನ ಮಾಡಿಲ್ಲ. ಧ್ಯಾನಂ ಸಮರ್ಪಣೆ ಆದ್ರೆ ಪೂಜೆ ಆತು, ಎಲ್ಲ ಆತು. ಧ್ಯಾನ ಸಮರ್ಪಣೆ ಮಾಡಿದಾಗ ಅದು ಹೈಯೆಸ್ಟ್. ಅದು ನೀವು ವಿಮಾನದಾಗ ಅಡ್ಡಾಡಕತ್ತಿದಾಗ ನಾವಿಲ್ಲ, ನಾನು ಇದಾಗ ಟ್ರೈನಿಗೆ ಹೋಗ್ತೀನಿ, ನಾ ಸೈಕಲ್ ತಗೊಂಡು ಹೋಗ್ತೀನಿ, ಕಾರ್ ತಗೊಂಡು ಹೋಗ್ತೀನಿ, ಗಾಡಿ ತಗೊಂಡು ಹೋಗ್ತೀನಿ, ನಿಮ್ ಇಷ್ಟ. ಆಯ್ಕೆ ನಿಮ್ದಂತ ಹೇಳಕತ್ತೀವಿ. ಆಯ್ಕೆ ಯಾವ್ದು ಬೇಕು ಎದ್ರಾಗಾರ ಹೋಗ್ರಿ. ಬಟ್ ಬೇಗ ಮುಟ್ಬೇಕಾದ್ರೆ ಪುಷ್ಪಕ ವಿಮಾನ ಹೋಗೋದು ಒಳ್ಳೇದು ಅಂತ ಹೇಳ್ತೀವಿ ನಾವು ಅಷ್ಟೇ. ಪುಷ್ಪಕ ವಿಮಾನ ಅಂದ್ರೆ ಧ್ಯಾನ. ಪ್ರಭಾ ಮೇಡಮ್ ಅವರಿಗೆ ಉತ್ತರ ಇದೆ. ಜೊತೆಗೆ ಅದು ಅವರವರ ಒಂದು ಏನು ಅಭಿಪ್ರಾಯಕ್ಕೆ, ಅವರವರ ಭಾವಕ್ಕೆ, ಅವರವರ ಭಕುತಿಗೆ ಸಂಬಂಧಪಟ್ಟಿದ್ದು. ಸೊ ಸರ್ ತುಂಬಾ ಚೆನ್ನಾಗಿ ಒಂದು ಉದಾಹರಣೆಯನ್ನು ಕೊಟ್ಟು ಸಹ ತಮಗೆ ಮನದಟ್ಟು ಮಾಡಿದ್ದಾರೆ. ಸೊ ನಾವು ದೇವರ ಮುಂದೆ ಸಹ ಧ್ಯಾನವನ್ನೇ ಮಾಡುದು, ಆ ದೇವರ ಧ್ಯಾನವನ್ನೇ ಮಾಡುದು. ಆದ ಕಾರಣ ಇದು ಸೆಲೆಕ್ಟ್ ಮಾಡುದು, ಚಾಯ್ಸ್ ತಮ್ಮದು. ಸೊ ಧನ್ಯವಾದಗಳು ಸರ್. ಜೊತೆಗೆ ಪ್ರಭಾ ಮೇಡಮ್, ಮಾಸ್ಟರ್ಸ್ ರೇವತಿ ಮೇಡಮ್, 1 ನಿಮಿಷ. ಅದು ಹೇಳಿದ್ರಲ್ಲ, ಜಾಸ್ತಿ ಅವ್ರು ಧ್ಯಾನದಲ್ಲಿ ಕೂತ್ಕೊಂಡಾಗ ಕೇಳ್ಕೊಳ್ಳಿ ಮೇಡಮ್ ನೀವು.
ನಾನೀಗ ಧ್ಯಾನ ಮಾಡ್ಲಾ ಪೂಜೆ ಮಾಡ್ಲಾ ಯಾವ್ದ್ರಲ್ಲಿ ಹೋಗ್ಬೇಕು ಅಂತ ಕೇಳಿ ಹೇಳುತ್ತೆ ನಿಮ್ಗೆ ನೀವ್ ಧ್ಯಾನ ಮಾಡ್ಬೇಕಾ ಪೂಜೆ ಮಾಡ್ಬೇಕಂತ. ಅಲ್ಲ ಧ್ಯಾನ ಮೇಡಮ್, ಜಾಸ್ತಿ ಮುಂಚೆ ಮಾಡ್ತಾ ಹೋಗಿ. ತುಂಬಾ ಪೂಜೆ ಮಾಡ್ತಿದ್ದೆ, ಇವಾಗ ಅದು ಬೇಡ, ಈ ಕಡೆ ಬರ್ಬೇಕು ಅನಿಸ್ತಾ ಇದೆ, ಅದಕ್ಕೆ ನಾನು ಹಾ ಕೇಳ್ತಾ ಇದ್ದೀನಿ. ಅದೇ ಅದನ್ನ ಇನ್ನೊಮ್ಮೆ ಕೇಳಿ ಮತ್ತೆ ಧ್ಯಾನದಲ್ಲಿ ಕೂತು ನಾನೀಗ ಯಾವ ಯುಗದಲ್ಲಿ ಕರೆಕ್ಟ್ ಆಗಿ ಹೋಗ್ತಾ ಇದ್ದೀನಿ, ನಂದು ಕರೆಕ್ಟ್ ಇದೆಯಾವೆ ಅಂತ ಕೇಳ್ಕೊಳ್ಳಿ ಮೇಡಮ್. ಅಲ್ಲ, ಕರೆಕ್ಟ್ ಈಗ ಇನ್ನೊಂದು ಹೇಳುತ್ತೆ. ಏನಾಗುತ್ತೆ ಗೊತ್ತಾ, ನಾವು ಸಮಾಜದಲ್ಲಿ ಬದುಕ್ತಿವಲ್ಲ, ಈಗ ನಾವು ಹೇಳೋದು ಕರೆಕ್ಟ್ ಧ್ಯಾನ ಅಂತ, ಮನೆಯಲ್ಲಿ ಅತ್ತಿ ಅವ್ರು ಇವ್ರು ಇರ್ತಾರೆ, ಪೂಜೆ ಮಾಡಲ್ಲ, ಪುನಸ್ಕಾರ ಮಾಡಲ್ಲ, ಅದು ಗೊತ್ತಿಲ್ಲ ಇದು ಗೊತ್ತಿಲ್ಲ, ಅವೆಲ್ಲ ಟೀಕೆಗಳು ಬರ್ತಾವ, ಅದನ್ನು ನಾವು ಅಲ್ಲ ಮೇಡಮ್, ಅದ್ ಎದುರಿಸ್ಬೇಕಾಗುತ್ತೆ. ಬಿಡಬಾಡ್ರಿ, ಬಿಡ ಅಂತ ಹೇಳಿಲ್ಲ ಹಾ ನಿಮಗೆ, ಬಿಡಬಾಡ್ರಿ. ಬಿಡು ಅಂತ ಅದೇನಂದ್ರೆ ಹೇಳಿಲ್ಲಲ್ಲ. ನೀವ್ ಭಕ್ತಿ ಯೋಗ ಮಾಡ್ಬೇಕಾದಾಗ ಭಕ್ತಿ ಯೋಗ ಮಾಡಿ, ಧ್ಯಾನ ಯೋಗ ಮಾಡ್ಬೇಕಾದಾಗ ಧ್ಯಾನ ಯೋಗ ಮಾಡಿ. ನೀವ್ ಧ್ಯಾನ ಕೆಲಸ ಯೋಗ, ಮಾಡೋತ್ನಾಗ ನಿದ್ದೆ ಮಾಡ್ತೀನಿ, ನಿದ್ದೆ ಮಾಡೋತ್ನಾಗ ಊಟ ಮಾಡ್ತೀನಿ, ಊಟ ಮಾಡೋತ್ನಾಗ ಪೂಜೆ ಮಾಡ್ತೀನಿ ಅಂದ್ರೆ ಅಲ್ಲ. ನಾವೇನ್ ಮಾಡ್ಬೇಕು, ಕಾಯಕ ಮಾಡ್ಬೇಕಾದ್ರೆ ಕಾಯಕ ಮಾಡ್ಬೇಕು. ಮನೆಯಲ್ಲಿ ಯಾವ ತರ ಇದೆಲ್ಲ ಎಲ್ಲಾರನ್ನೂ ಕೂಡ ಕರ್ಕೊಂಡು ಆ ಸ್ಥಿತಿ ಬರೋವರೆಗೆ ಅವ್ರನ್ನ ಕರ್ಕೊಂಡು ಹೋಗ್ಬೇಕು ನಾವು. ಆ ಸ್ಥಿತಿ ಬಂದ್ಮೇಲೆ ನಂಬ್ತಾರೆ ನಿಮ್ಮನ್ನ, ಅಲ್ಲಿವರೆಗೆ ನಂಬಲ್ಲ. ಥ್ಯಾಂಕ್ ಯು. ಅದಕ್ಕಾಗಿ ಪತ್ರಿಜಿ ಹೇಳಿದ್ದಾರೆ, ಎಲ್ಲೂ ಏನು ಮಾಡ್ಬೇಡಿ ಅಂತಿಲ್ಲ, ಮನರಂಜನೆ ಮಾಡಿ, ಟಿವಿ ಬೇಕಾದ್ರೆ ನೋಡಿ, ಕೆಲಸ ಮಾಡಿ, ಅಡ್ಡಾಡಿ, ಎಲ್ಲದೂ ಮಾಡಿ ಅಂತಾನೆ ಹೇಳಿದ್ದಾರೆ. ನಮ್ಗೆ ಯಾವ್ದು ಬೇಕೋ ಅದ್ ಮಾಡ್ತಾ ಇರೋದು, ನಿಮ್ದು ಯಾವ್ದೋ ಒಂದ್ ವೇಲ್ ಕರ್ಕೊಂಡು ಹೋಗ್ತಾ ಇರುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಮಧುರಾ ಮೇಡಮ್ ಅವರು ಬಹಳ ಕ್ಲಿಯರ್ ಆಗಿ ತಮಗೆ ಸಜೆಷನ್ ಅನ್ನ ಕೊಟ್ಟರು. ತಾವು ಬೇಡ್ಕೊಳ್ಳಿ, ಅಥವಾ ಧ್ಯಾನದಲ್ಲಿ ಅದು ಹೇಗೆ ಅಂತ ನೀವು ಬೇಡ್ಕೊಳ್ಳಿ ಅಂತ ಹೇಳ್ಕೊಂಡು. ಸೊ ಎಲ್ಲರೂ ಸಹ ಪೂಜೆಯನ್ನು ಮಾಡ್ತಾ ಇದ್ದಾರೆ, ಜೊತೆಗೆ ಧ್ಯಾನವನ್ನು ಮಾಡ್ತಾ ಇದ್ದಾರೆ, ಇಲ್ಲ ಅಂತಿಲ್ಲ. ತಮಗೆ ಆ ಗೊಂದಲ ಬೇಡ. ತಾವು ಧ್ಯಾನಕ್ಕೆ ಕೂತಾಗ ಧ್ಯಾನದಲ್ಲಿ ಮನಸ್ಸು ಮಾಡಿ ತಾವು ಬೇಡ್ಕೊಂಡ್ರೆ ತಮಗೆ ಏನ್ ಬೇಕು ಅದು ಆಗ್ತದೆ. ಸೊ ಮಾಸ್ಟರ್ಸ್ ಪ್ಲೀಸ್ ಹ್ಯಾಂಡ್ ರೈಸ್ ಮಾಡಿ. ಹೊಸ ಮಾಸ್ಟರ್ಸ್ ತುಂಬಾ ಜನ ಇದ್ದೀರಾ, ಅಥವಾ ಯಾವತ್ತು ಮಾತಾಡೋರು ಇದ್ದೀರಾ, ದಯಮಾಡಿ ಒಂದೊಂದು ಶಬ್ದ ಆದ್ರೂ ಮಾತಾಡಿ. ರೇವತಿ ಅಮ್ಮ, ಶಿವಕುಮಾರ್ ಸರ್ ಇದ್ದಾರೆ, ಕರೀರಿ, ಹ್ಯಾಂಡ್ ರೈಸ್ ಮಾಡಿದ್ದಾರೆ. ನಮಸ್ಕಾರ ಸರ್. ಹಾ, ಓಕೆ ಸರ್, ನಮಸ್ಕಾರ ಸರ್. ಎಸ್, ಮಾತಾಡಿ ಶಿವಕುಮಾರ್ ಅವರ, ಕೇಳ್ತಾ ಇದೆ, ಮಾತಾಡಿ ಮಾತಾಡಿ ಸರ್. ಇದು ಧ್ಯಾನ ಕೂತಾಗೆ ಕತ್ತೆ ಕಾಳ್ಗಿಡುತ್ತೆ ಸರ್, ಹಿಂಗ 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 ಕತ್ತೆ ಕಾಳ್ಗಿಡುತ್ತೆ ಸರ್. ಸರ್ ನಿದ್ದಿ ಬಂದಂಗ ಆಯ್ತು, ಜೋಗಿ ಹೋಗತ್ರ ಹಂಗ್ರ ಅಥವಾ ಯಾವ ತರ ರೀ? ಇಲ್ಲ ಸರ್, ನಿದ್ದಿ ಬಂದಂಗ ಕಾಲಿಂದ ಇಷ್ಟ ಕತ್ತ ಅಳಗಡುತ್ತೆ ಸರ್. ಕತ್ತ ಅಳಗಡಿ ಸ್ವಲ್ಪ ಹಿಂಗ 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 ಜಟ್ಗೆ ಕೊಡುತ್ತೆ ಸರ್. ಅಲ್ಲ, ಧ್ಯಾನ ಅಂದ್ರೆ ಏನ್ ಸರ್, ಎಚ್ಚರ ಸ್ಥಿತಿ ಬರ್ಬೇಕು. ಅಲ್ಲಿವರೆಗೂ ನಾವು ಪ್ರಯತ್ನ ಪಡ್ತಾ ಇರ್ಬೇಕು. ಯೋಗ ನಿದ್ರೆ ಆಗುತ್ತೆ, ಯೋಗ ನಿದ್ರೆ ಆದ ನಂತರ ನಾವು ಎಚ್ಚರಿಕೆ ಸ್ಥಿತಿ ಬರ್ತೀವಿ. ಧ್ಯಾನ ಅಂದ್ರೆ ನಿದ್ದೆ ಅಲ್ಲ. ನಿದ್ದೆ ಅಂದ್ರೆ ಅದು ಏನಾಗುತ್ತೆ, ಧ್ಯಾನ ಆಗಲ್ಲ. ಯಾರು ಕುತ್ಕೊಂಡು ಧ್ಯಾನವನ್ನ ಮಾಡ್ತಾರೆ ಅದು ಯೋಗ ನಿದ್ರೆ ಜೊತೆಗೆ ಧ್ಯಾನ ಆಗುತ್ತೆ. ಯಾರು ಮಲಿಕೊಂತಾರಲ್ಲ ಅವರಿಗೆ ನಿದ್ರೆ ಆಗುತ್ತೆ. ಇಲ್ಲ, ನಿದ್ದೆ ಬರಲ್ಲ ಸರ್. ಕೂಡ ಹಂಗ ಆಗ್ತಾ ಇದೆ ಅಂದ್ರೆ ಇನ್ನು ನಾವು ಎಚ್ಚರಿಕೆ ಸ್ಥಿತಿಗೆ ಬರ್ಬೇಕು, ಇನ್ನು ರೀಚ್ ಆಗ್ಬೇಕಂತ. ಅಚ್ಚ ಆದ್ರೆ ನಿದ್ರಿ ಬರಂಗಿಲ್ಲ ಸರ್. ಅಲ್ಲ, ಕಲ್ಲಿನ ತರ ಆಗ್ಬೇಕ್ರಿ. ಕಲ್ಲಿನ ಪೂಜೆ ಮಾಡ್ತೀವಿಲ್ಲ, ನಮ್ಮನ್ನ ನಾವು ಪೂಜೆ ಮಾಡ್ಬೇಕು. ದೇಹವನ್ನ ನಾವು ಕಲ್ಲಿನ ತರ ಅಂದ್ರೆ ಖನಿಜ ಸಾಮ್ರಾಜ್ಯವನ್ನಾಗಿ ಮಾಡ್ಬೇಕು. ಅವಾಗ ದೇವಾಲಯ ಆಗುತ್ತೆ ನಮ್ಮ ದೇಹ. ನಾವು ಆಗಿದೀವಿ ಆಲ್ರೆಡಿ, ಖನಿಜ ಸಾಮ್ರಾಜ್ಯ ಆಗಿದೀವಿ, ಜಂತು ಸಾಮ್ರಾಜ್ಯ ಆಗಿದೀವಿ, ವನ ಸಾಮ್ರಾಜ್ಯ ಆಗಿದೀವಿ, ಪ್ರಾಣಿ ಸಾಮ್ರಾಜ್ಯ ಆಗಿದೀವಿ. ಇವು 4 ಸಾಮ್ರಾಜ್ಯ ದಾಟಾಕ 84 ಲಕ್ಷ ಜೀವರಾಶಿಯಾಗಿ ಹುಡ್ತೀವಿ. ಇದಾದ್ಮೇಲೆ ನಾನ್ ಪೂರ್ಣಂ ಜಾಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದ ವೃತ್ತಿ, ಅಷ್ಟಾವರಣದ ಸ್ಥೂಲವು ಈ ಮಾನವ ಜನ್ಮ ಹುಟ್ಟಿ ಬರುವುದು ದುರ್ಲಭವು, ಕೊಟ್ಟಾನು ಶಿವ ಎಮಗೆ ಮಾಡಿದ ಫಲದಿಂದ ಹುಟ್ಟಿದ ಮಗನೆಸರು ಶಿವನೆಂದು ಕರೆಯದಂತೇಳಿ ಅವಾಗ 84 ಲಕ್ಷ ಜೀವರಾಶಿಗಳು ನಾವೇ ಈಗ ನಾವು ಮಾನವರಾಗಿದ್ದೀವಿ. ಅದನ್ನ ನಾವು ತಿಳ್ಕೋಬೇಕು. ಅಂದಾಗ ಏನಾಗುತ್ತೆ, ಮಾನವನಿಂದ ಮಾಧವರಾಗ್ಲಿಕ್ಕೆ ಏನ್ ಮಾಡ್ಬೇಕು, ಧ್ಯಾನ ಒಂದೇ. ಧ್ಯಾನ ಬಿಟ್ರೆ ಬೇರೆಯಿಂದ ಮೂಲಕ ನಾವು ಸಾಧ್ಯವಿಲ್ಲ. ಶ್ವಾಸನೇ ನಮ್ಮ ಗುರು ಅಂತ ಅದಕ್ಕೆ ಹೇಳ್ತಾರೆ ಗುರುಗಳು. ನಾನು ನಿಮ್ಮ ಗುರುವಲ್ಲ ಅಂತ ಹೇಳ್ತಾರೆ. ಮತ್ತೆ ಯಾವುದು, ನಿಮ್ಮ ಶ್ವಾಸವೇ ನಿಮ್ಮ ಗುರು. ನಮ್ಬೇಕಷ್ಟೇ. ಇವೆಲ್ಲ ಕಂಟ್ರೋಲ್ ಬರ್ಬೇಕಾದ್ರೆ ಏನ್ ಮಾಡ್ಬೇಕು ಸರ್? ಧ್ಯಾನ ಮಾಡ್ತಾ ಇದೀವಿ, ಕಡೆ ಕಂಟ್ರೋಲ್ ಕುತ್ಕೊಂಡ್ ಮಾಡಿ, ಮಲಿಕೊಂಡು ಅಥವಾ ಅಲ್ಲಿ ಇಲ್ಲಿ ಕುತ್ಕೊಂಡು ನೆಲದ ಮೇಲೆ ಕುತ್ಕೊಂಡ್ರೆ ಬೀಳ್ತೀರಾ, ಜೋಲ್ತೀರಿ. ಸ್ಟಿಪ್ ಆಗಿ ಆರಾಮ್ ಇರ್ತಾರ, ಕಂಫರ್ಟಬಲ್ ಚೇರ್ ಅಲ್ಲಿ ಕುತ್ಕೊಂಡು ಮಾಡಿ. ಓಕೆ ಸರ್, ಥ್ಯಾಂಕ್ ಯು. ಮತ್ತೆ ಎಚ್ಚರ ಇರ್ಲಿ. ಸ್ವಲ್ಪ ದಿನ ಗೈಡೆಡ್ ಮೆಡಿಟೇಷನ್ ಹಾಕೊಡ್ರಿ, ಸ್ವಲ್ಪ ದಿನ ಮ್ಯೂಸಿಕ್ ಮೆಡಿಟೇಷನ್ ಹಾಕಿಡ್ರಿ, ಅಂದ್ರೆ ಎಚ್ಚರ ಸ್ಥಿತಿ ಇರುತ್ತೆ. ಆಮೇಲೆ ನೀವು ಸೈಲೆನ್ಸ್ ಮೆಡಿಟೇಷನ್ ಮಾಡ್ತಾ ಇದ್ರೆ ಪ್ರತಿ ಕ್ಷಣ ಕೂಡ ಸತ್ಯ ದರ್ಶನವಾಗುತ್ತೆ. ಅದೇ ಆತ್ಮ ಸಾಕ್ಷಾತ್ಕಾರವಾಣಿ. ಅವಾಗ ನಿಮ್ಗೆ ಎಚ್ಚರಿಕೆ ಸ್ಥಿತಿ ಬರುತ್ತೆ. ಥ್ಯಾಂಕ್ ಯು, ಧನ್ಯವಾದ ಸರ್. ಓಕೆ.
ಮಾಸ್ಟರ್ಸ್ ಇನ್ನೂ 5 ನಿಮಿಷ ಇದೆ, 2-3 ಜನ ಮಾತಾಡ್ಬಹುದು. ದಯಮಾಡಿ ಮಾತಾಡಿ, ಒಂದೊಂದು ಪದನಾದ್ರೂ ಮಾತಾಡಿ. ಹೇಗಾಯ್ತು ಇವತ್ತಿನ ಧ್ಯಾನ? ತಮ್ಮ ಅಭಿಪ್ರಾಯ ದಯಮಾಡಿ ಹಂಚ್ಕೊಳ್ಳಿ. ಸುಧಾ ಜೋಗಿ ಮೇಡಮ್ ಅನ್ಮ್ಯೂಟ್ ಆಗಿದೆ, ಮಾತಾಡಿ. ನೋಡಿ ಯಾರಿದ್ರೆ ಮಾತಾಡ್ಸಿ ನಮಗೆ ಕ್ಲೋಸ್. ಇಲ್ಲ ಬಿಸಿ ಇದಾರೆ ಅನ್ಸುತ್ತೆ ಎಲ್ಲರೂ. ಅಲ್ಲ ಬಿಜಿ ಇರ್ತಾರೆ, ಆಮೇಲೆ ಮಾತಾಡ್ಲಿಕ್ಕೆ ಅವ್ರಲ್ಲಿ ಏನು ಇದು ಬರ್ಬೇಕು ಮೇಡಮ್. ಅಂದ್ರೆ ಒಬ್ಬೊಬ್ರು ವಾಕ್ ಶಕ್ತಿಗೆ ಮಾತಾಡಕ್ ಆಗಲ್ಲ, ಅದು ಕೂಡ ಇರುತ್ತೆ. ಆ ಎನರ್ಜಿ ಕನೆಕ್ಟ್ ಆದಾಗ ಮಾತ್ರ ಅವ್ರು ಮಾತಾಡಕ್ ಸಾಧ್ಯ. ಎಲ್ಲಾರು ಮಾತಾಡ್ತೀವ್ರ ಮಾತಾಡಕ್ ಆಗಲ್ಲ. ಆ ಧ್ಯಾನದ ಪವರ್ ಅವ್ರನ್ನ ಕರ್ಕೊಂಡ್ ಬರುತ್ತೆ. ಮಾತಾಡ್ಬೇಕಂತ ಹೇಳಿದ್ರೆ ಬೇರೆ ಕಡೆ ಎಲ್ಲರ ನಿಂತು ಮಾತಾಡ್ತಾರೆ, ಹೊರಗಡೆ ಮಾತಾಡ್ತಾರ. ಈ ಎನರ್ಜಿ ಜೂಮ್ ಅಂತ ಹೇಳಿದ್ರೆ ಮಹಾಮೃತ್ಯುಂಜಯ ಮಂತ್ರದ ಬೀಜ ಮಂತ್ರಕ್ಕೆ ನಾವು ಕನೆಕ್ಟ್ ಆದಂಗಿಲ್ಲ. ಈಗ ಇಲ್ಲಿ ನಾವು ಮಾತಾಡ್ತೀವಲ್ಲ ಸರ್, ಈಗ ಜಾಸ್ತಿ ಆಗ್ಬಿಡುತ್ತೇನೋ ಅಂತ ಅಲ್ವಾ? ಹೌದ್ರಿ. ಅಲ್ಲ ನಾವೀಗ ಮಾತಾಡ್ತಾ ಇದೀವಲ್ಲ, ಇದು ನಮ್ದು ಜಾಸ್ತಿ ಆಗುತ್ತಾ ಕಡಿಮೆ ಆಗುತ್ತಾ? ಅದೇ ಎನರ್ಜಿ ಕನೆಕ್ಟ್ ಆದಾಗ ಮಾತ್ರ ಮಾತು ಹೊರಗ್ ಬರ್ತಾವ್ರಿ, ಇವ್ರ ಮಾತು ಹೊರಗ್ ಬರಕ್ ಆಗಲ್ಲ. ನುಡಿದರೆ ಮುತ್ತಿನ ಹಾರದಂತಿರಬೇಕು. ಹೌದು. ಧ್ಯಾನಿಗಳು ಮಾತಾಡ್ತಾರ ಅಂದ್ರೆ ಸುಮ್ನೆ ಮಾತಾಡಲ್ಲ. ಅಂದ್ರೆ ಆ ಎನರ್ಜಿ ಮಾತಾಡಿಸ್ತೇವೆ ಮೇಡಮ್. ನಾವಾಗಿ ಮಾತಾಡತ್ತೀವಿ ಅಂದ್ರೆ ಮಾತಾಡಕ್ ಆಗಲ್ಲ. ಬರೇ ನೀವು ಪಿರಮಿಡ್ಗಳಿಗೆ ಈ ಜೂಮ್ ಕನೆಕ್ಟ್ ಆಗ್ಬೇಕಪ್ಪ ಅಂತ ಹೇಳಿದ್ರೆ ಎಷ್ಟೋ ಸರಿ ಪ್ರಯತ್ನ ಪಟ್ಟಿರ್ತಾರ, ಆಗಲ್ಲ, ಕನೆಕ್ಟ್ ಆಗಲ್ಲ. ಅವ್ರು ಹೇಳಿದ್ರು ಒಬ್ರು ಮೇಡಮ್ ಕನೆಕ್ಟ್ ಆಗಲಿಲ್ಲ ಅಂತ ಹೇಳ್ತಾರಲ್ಲ, ಅವ್ರ ಕರ್ಮಗಳು ಕಳಿಬೇಕು. ಯಾವುದೇ ಕ್ಲಾಸ್ ಇರಲಿ, ಕರ್ಮಗಳು ಕಳೆದಾಗ ಮಾತ್ರ ಆ ಜೂಮ್ ಅನ್ನುವಂತಹ ಆ ಪಿರಮಿಡ್ ಗೆ ಅಥವಾ ಧ್ಯಾನ ಕ್ಲಾಸಿಗೆ ಅಟೆಂಡ್ ಆಗಕ್ ಸಾಧ್ಯ. ಥ್ಯಾಂಕ್ ಯು ಸರ್. ನಾವೆಲ್ಲ ಸ್ವಲ್ಪ ಕನೆಕ್ಟ್ ಆಗ್ತಾ ಇದೀವಿ ಅಲ್ವಾ ಸರ್? ಹಂಗಿದ್ರೆ ಕನೆಕ್ಟ್ ಆಗಿದ್ದಕ್ಕೆ ನೀವು ಮಾತಾಡಕ್ ಸಾಧ್ಯ ರೀ. ಕನೆಕ್ಟ್ ಆಗಿಲ್ಲ ಅಂದ್ರೆ ಮಸ್ತಕದ ಜ್ಞಾನ ಹೊರಗಡೆ ಬರಲ್ಲ. ಥ್ಯಾಂಕ್ ಯು ಸರ್. ನೀವು ಒಂದ್ ಕ್ಲಾಸ್ ಮಾಡಂತ ಹೇಳಿ, ಬಟ್ ನೀವು ಬಿಫೋರ್ ಮೆಡಿಟೇಷನ್ ಕ್ಲಾಸ್ ಮಾಡಂದ್ರೆ ಯಾರು ವಿಡಿಯೋ ಕೂಡ ಆನ್ ಮಾಡಲ್ಲ. ಅವರು ವಿಡಿಯೋ ಕೂಡ ಆನ್ ಮಾಡಲ್ಲ. ಧ್ಯಾನ ಮಾಡ್ತಾ ಇದ್ರಂದ್ರೆ ಸ್ವಲ್ಪ ವಿಡಿಯೋ ಮಾಡಿ ಧೈರ್ಯ ಪಟ್ಟು ವಿಡಿಯೋ ಆನ್ ಮಾಡಿಕೊಳ್ತಾರೆ. ಮಾತಾಡೋದ್ ಕೂಡ ಎಷ್ಟೋ ಜನ ನಮ್ ಕ್ಲಾಸಲ್ಲಿ ಲೆಫ್ಟ್ ಆಗಿಬಿಡ್ತಿದ್ರು. ಅವಾಗ ಲೆಫ್ಟ್ ಆಗ್ಬೇಡ್ರಿ ಅಂತ ಫಸ್ಟ್ ವಿಡಿಯೋ ಆನ್ ಮಾಡಿಸ್ತಿದ್ವಿ ಅವ್ರಿಗೆ. ಫಸ್ಟ್ ಎಲ್ಲರೂ ವಿಡಿಯೋ ಆನ್ ಮಾಡ್ಕೊಡ್ರಿ ಎಲ್ಲರೂ ಅಂತ ಹೇಳ್ತಿದ್ವಿ. ಈಗಾರ ಅದ್ನ ಹೇಳ್ಬೇಕು, ಫಸ್ಟ್ ಎಲ್ಲರೂ ವಿಡಿಯೋಸ್ ಆನ್ ಮಾಡ್ಕೊಳ್ಳಿ ಮಾಸ್ಟರ್ಸ್, ನೋಡೋಣ ಎಲ್ಲಾರು ನೋಡೋಣ ಯಾವ ತರ ಇದ್ದೀರ ಅಂತ. ಎಲ್ಲಾ ಆತ್ಮ ಬಂಧುಗಳು ಒಂದಿಸಿ ಕನೆಕ್ಟ್ ಆಗೋಣ. ಅವ್ರ ಹೆಸರು ಕರೀರಿ ಮೇಡಮ್. ಅವ್ರ ಹೆಸರು ಯಾರ್ಯಾರ? ಶ್ವೇತಾ, ಆಮೇಲೆ ಸುಜಾತ, ಶೈಲಜಾ, ಪ್ರಭಾವತಿ, ಶಿವಕುಮಾರ್, ಕೃಷ್ಣರಾವ್, ನಾಗರತ್ನಮ್ಮ, ಗೀತಾ ನಾಯಕ್ ಅವರು, ಸುಧಾ ಅವರು, ಪ್ರಭಾ, ಲಕ್ಕಿ ಉಷಾ. ಲಕ್ಕಿ ಉಷಾ ಅವರೇ ಮಾತಾಡಿ ಒಂದೊಂದ್ ಲೈನ್ ಎಲ್ಲೇ ಇರ್ಲಿ ಆನ್ ಮಾಡಿಕೊಳ್ಳಿ. ಶಕುಂತಲಾ ಮೇಡಮ್, ಪ್ರಭಾ, ಪುಷ್ಪಾವತಿ, ದೀಪಾ, ಹೇಮಲಕ್ಷ್ಮಿ, ಹೇಮಲತಾ ಲಕ್ಷ್ಮಿನ, ಲಕ್ಕಿ ಉಷಾ, ವಿದ್ಯಾ ವಾಗೀಶ್, ಯೂನಿವರ್ಸ್, ದಯಮಾಡಿ ಮಾತಾಡಿ. ಗೀತಾ ಶಿವಪುತ್ರ, ರಶ್ಮಿ. ನೋಡ್ರಿ ಇಷ್ಟು ಜನ ವಿಡಿಯೋಸ್ ಆನ್ ಮಾಡಿಕೊಂಡ್ರು. ಎಲ್ಲರೂ ವಿಡಿಯೋಸ್ ಆನ್ ಮಾಡಕ್ಕೆ ಎದುರ್ತಿದ್ರು ಅವರು. ಶೈಲಜಾ ಕಾಣ್ತಾರಲ್ಲ ಅವರು ಸರ್, ಎಲ್ಲ ಚೆನ್ನಾಗ್ ಕಾಣ್ತಾ ಇದ್ದಾರೆ ನೋಡಿ ನೀವು ಹೇಳಿದ್ದಕ್ಕೆ. ಚೆನ್ನಾಗ್ ಕಾಣ್ತಾ ಇದ್ರು ಅಂದ್ರೆ ಧ್ಯಾನ ಮಾಡ್ತಾ ಇದ್ರಲ್ಲ ಅಂತ ಗೊತ್ತಾಗುತ್ತೆ. ಅವರು ಫಸ್ಟ್ ಧ್ಯಾನ ಮಾಡ್ತಾ ಇದ್ರೆ ಎದುರಲ್ಲ ಮಾತಾಡಕ ಆಟೋಮೆಟಿಕ್ ಅವರು ಇನ್ನರ್ ವಾಯ್ಸ್ ಮಾತಾಡಿಸುತ್ತೆ ಅವ್ರನ್ನ. ಎನರ್ಜಿ ಇದೆ ಅಂತ ಆಯ್ತು ಎಲ್ಲರಿಗೂ. ಎನರ್ಜಿ ಇದೆ. ವಿಡಿಯೋಸ್ ಆನ್ ಮಾಡಿಕೊಂಡ್ರೆ ಸಾಕು, ಎನರ್ಜಿ ಕನೆಕ್ಟ್ ಆದಂಗೆ ಅವ್ರಿಗೆ. ಬೆಳಗ್ಗೆ ಕ್ಲಾಸ್ ಅಲ್ಲೂ ಹಾಗೆ ಸರ್, ನಮ್ಮ ರಂಗನಾಥ್ ಸರ್ ಅವರು ಹೇಳ್ತಾನೆ ಇರ್ತಾರೆ, ವಿಡಿಯೋ ಫಸ್ಟ್ ಆನ್ ಮಾಡ್ಕೊಳ್ಳಿ, ಮಾತಾಡಿ. ನೋಡ್ರಿ ಅವ್ರ ಹೆಸರಲ್ಲೇ ಶಕ್ತಿ ಇರುತ್ತೆ. ದೀಪ ಅಂತ, ಎಸ್ ಅಂತ, ಪ್ರಕಾಶ ಅಂತ. ದೀಪ ಪ್ರಕಾಶವಾಗಿ ಕಾಣ್ತಿದ್ರು, ಮಾತಾಡೋಲ್ರು ಅವ್ರು. ಅಂದ್ರೆ ಆತರ ಎನರ್ಜಿಯಾಗಿ ಮಾತಾಡೋದು. ಪ್ರತಿಯೊಬ್ಬರಲ್ಲಿ ಕೂಡ ಒಂದು ಶಕ್ತಿ ಇರುತ್ತೆ ಆ ಮಾತಲ್ಲಿ. ಭೀಮಸೇನ ಅಂತಿದೆ ಪಾಂಡವರಲ್ಲಿ. ಅಂದ್ರೆ ಆ ಹೆಸರಿಡಾಕ ನಾರಾಯಣ ಹೇಳ್ತಾರಂತೆ, ಭೀಮಸೇನ ಅಂತಾನೆ ಯಾಕೆ ಹೆಸರಿಟ್ರು ಅಂತ ಹೇಳಿದ್ರೆ, ಭೀಮನಷ್ಟು ಶಕ್ತಿ ಭೀಮ ಒಬ್ಬತೆ ಬಂದ್ರೆ ಸಾಕು, ಇಡೀ ಕೌರವ ಸೈನ್ಯವನ್ನ ನಾಶ ಮಾಡೋ ಶಕ್ತಿ ಆತನ ಕಡೆ ಇರುತ್ತಂತೆ, ಭೀಮಸೇನ. ಹಂಗ ಪ್ರತಿಯೊಬ್ಬರ ಹೆಸರು ಕೂಡ ಯಾಕೆ ಚೇಂಜ್ ಮಾಡ್ಬೇಕಂತ ಹೇಳ್ತಾರಂದ್ರೆ ಆ ಎನರ್ಜಿಗೆ ನಾವು ಕನೆಕ್ಟ್ ಆಗ್ತೀವಂತೆ. ಶೈಲಜಾ ಮೇಡಮ್ ಅವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ನಮಸ್ತೆ ಮಾಸ್ಟರ್ಸ್, ಎಲ್ಲರಿಗೂ ನಮಸ್ತೆ. ಯಾವ್ದು ಮೇಡಮ್? ನಮ್ದು ಬೆಂಗಳೂರ. ನಾನು ಬೆಂಗಳೂರಿಂದ ಮಾತಾಡ್ತಾ ಇರೋದು ಸರ್.
ತುಂಬಾ ಮಾತಾಡಿ. ಚೆನ್ನಾಗಿತ್ತು ನಿಮ್ ಪಾಠ. ಲಾಸ್ಟ್ ಗೆ ಸ್ವಲ್ಪ ಜಾಯ್ನ್ ಆದೆ ಸರ್, ನಾನು ಪೂರ್ತಿ ಕೇಳಕ್ ಆಗ್ಲಿಲ್ಲ ಅಂತ ಬೇಜಾರಾಗ್ತಾ ಇದೆ. ಆಮೇಲೆ ವರ್ಕ್ ಅಲ್ಲಿ ಯೂಟ್ಯೂಬ್ ಇರೋದ್ರಿಂದ ಅಲ್ಲಿ ಕೇಳಿ, ಆಮೇಲೆ ಕೇಳಿ ಯೂಟ್ಯೂಬ್ ಅಲ್ಲಿ. ಆಮೇಲೆ ಯೂಟ್ಯೂಬ್ ಅಲ್ಲಿ ಕೇಳ್ತೀನಿ ಸರ್. ಬಹಳ ನೀವು ಹೇಳೋದೇ ಮೆಥಡೇ ಗೊತ್ತಾಗ್ತಾ ಇದೆ, ಎಷ್ಟು ಎನರ್ಜಿ ಅಂದ್ರೆ ವೈಬ್ರೇಷನ್ ನಿಮ್ದು ಕ್ರಿಯೇಟ್ ಮಾಡ್ತು ಅನ್ಸುತ್ತೆ. ನಾನು ಇಲ್ಲಿ ಕೆಲಸದಲ್ಲಿ ಇರೋದ್ರಿಂದ ವಿಡಿಯೋ ಆನ್ ಮಾಡಕ್ ಆಗ್ತಾ ಇರ್ಲಿಲ್ಲ, ಬಟ್ ಮಾಡ್ಲೇಬೇಕು ಅಂತ ನೀವು ಹೇಳಿದ ತಕ್ಷಣ ಕರೆಕ್ಟ್ ಅಲ್ವಾ, ಕನೆಕ್ಟ್ ಆಗ್ತೀವಿ ಅಂತ ಅದು ಬಹಳ ಚೆನ್ನಾಗಿ ಹೇಳ್ಕೊಟ್ರಿ ಸರ್. ತುಂಬಾ ಥ್ಯಾಂಕ್ಸ್ ಸರ್. ಈ ತರ ನಿಮ್ಮ ಪಾಠಗಳು ಇನ್ನ ಬರ್ಲಿ ಇಲ್ಲಿ ಮಹಾವತಾರದಲ್ಲಿ ಅಂತ ಆಶಿಸ್ತೀವಿ ಸರ್. ಎಲ್ಲಾ ಮಾಸ್ಟರ್ಸ್ಗೂ ಧನ್ಯವಾದಗಳು. ನಾವು ಮೂಲತಃ ಬೆಳಗಾವ್ ಸರ್, ಬೆಳಗಾವಿಯಿಂದ ಬಂದಿರೋದು, ಬಟ್ ಬೆಂಗಳೂರಲ್ಲಿ ವಾಸವಾಗಿದ್ದೀವಿ. ಸೆಟ್ ಆಗಿದ್ದಾರೆ ಮೇಡಮ್. ಸರ್ ಎಲ್ಲ ಈಗ ಇಡೀ ಪ್ರಪಂಚವೇ ನಮ್ಮ ಮನೆ ಅಂತಾರೆ ಪತ್ರಿ ಸರ್. ಪತ್ರಿ ಸರ್ ಎಲ್ಲಿಯಾದ್ರೂ ಇರ್ಲಿ, ಹೌದು ಸರ್. ಅದೇ ನಮ್ಮ ಮನೆಗಳು, ಅದೇ ನಮ್ಮ ಮನೆ ಅಂತಾರೆ ಅವ್ರು. ಸ್ವಲ್ಪ ಇಲ್ಲಿ ಡಿಸ್ಟರ್ಬೆನ್ಸ್ ಇರೋದ್ರಿಂದ ನಾನು ಮಾಡಿರ್ಲಿಲ್ಲ ಸರ್, ಬಟ್ ಪಾಠಕ್ಕೆ ಇವಾಗ್ಲೇ ಇಷ್ಟು ಲಾಸ್ಟ್ ಮಾತಾಡಿದ್ರೆ ಜಾಯ್ನ್ ಆದೆ. ಸಾಕು, ಇಷ್ಟು ಮಾತಾಡ್ತಾ ಇದ್ರೆ ಸಾಕು. ಓಕೆ ಸರ್, ಕ್ಲಾಸ್ ಥ್ಯಾಂಕ್ ಯು. ಒಳಗೆ ನಿಮ್ಮ ಆಶೀರ್ವಾದ ಇರ್ಲಿ ಅಂತ ಬೇಡ್ಕೊಳ್ಳೋದು ಸರ್. ಥ್ಯಾಂಕ್ ಯು. ಭಗವಂತನ ಆಶೀರ್ವಾದ ರೀ. ಓಕೆ ಸರ್, ಥ್ಯಾಂಕ್ ಯು. ಮಾತಾಡ್ರಿ. ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು. ಮುಂದೇನು ಮಾತಾಡ್ಬೇಕು ಮೇಡಮ್? ನೋಡಿ ಮೇಡಮ್, ಎಲ್ಲರೂ ಆನ್ ಮಾಡ್ಕೊಂಡಿದ್ರೆ ಇನ್ನೊಂದ್ ಸ್ವಲ್ಪ ಜನ ಇದಾರೆ, ಇನ್ನೊಂದು 10 ಜನ ಮಾಡ್ಕೊಂಡಿಲ್ಲ, ವಿಡಿಯೋ ಆನ್ ಮಾಡ್ಕೊಂಡಿಲ್ಲ. ಯಾರು ಯೂನಿವರ್ಸ್ ಅಂತಿದ್ದಾರೆ, ಯಾರು ಯೂನಿವರ್ಸ್? ವಿದ್ಯಾ ವಾಗೀಶ್, ಲಕ್ಕಿ ಉಷಾ ಮೇಡಮ್, ರಶ್ಮಿ, ಪದ್ಮ, ಪ್ರಭಾ ಮೇಡಮ್ ಮಾತಾಡಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಸುಧಾ, ಮಾತಾಡಿ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ. ನಮಸ್ತೆ 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 ಗುರುಜಿ. ಮಾತಾಡಿ ಸರ್. ಕಿಶನ್ ಸರ್ ಮಾತಾಡಿ, ಹ್ಯಾಂಡಲ್ ಮಾಡಿದ್ದಾರೆ. ಮಾತಾಡಿ ಅಮ್ಮ ಪದ್ಮ. ಭಕ್ತಿ ಯೋಗ, ಕರ್ಮಯೋಗ, ಜ್ಞಾನ ಬಗ್ಗೆ ಹೇಳಿದ್ದು ತುಂಬಾ ಸೊಗಸಾಗಿತ್ತು, ಚೆನ್ನಾಗಿತ್ತು ಅಂತ ಹೇಳ್ಬೋದು. ಇವತ್ತು 10 ದಿವಸದಿಂದ ನೀರ್ ಬಂದಿದ್ದಿಲ್ಲ, ನಾನ್ ನೀರಿನ ಕೆಲ್ಸದಲ್ಲಿದ್ದೆ. ನೀರು ಎನರ್ಜಿ ಗಂಗೋತ್ರಿ, ಅದೇ ಯೂನಿವರ್ಸ್ ಅಂತಾರ್ರಿ. ಅದಕ್ಕೆ ಶಿವ ತನ್ ಮೇಲೆ ಗಂಗೋತ್ರಿ ಇಟ್ಕೊಂಡಿರೋದು. ಆ ಎನರ್ಜಿ ಕನೆಕ್ಟ್ ಆಗಿದ್ರೆ ಸಹಸ್ರ ಚಕ್ರ ಅಂದ್ರೆ ಆ ಫೈರ್, ಬೆಂಕಿ ಇರುತ್ತೆ. ಆ ಯೂನಿವರ್ಸಿಟಿ ಕನೆಕ್ಟ್ ಆಗ್ಬೇಕಂದ್ರೆ ಎಲ್ಲಾ ಪಂಚಭೂತಗಳು ನಮ್ ಜೊತೆಗೆ ಇರ್ತವೆ. ಪಂಚಭೂತಗಳೊಂದು ಕನೆಕ್ಟ್ ಆದಾಗ ನಮಗೆ ಧ್ಯಾನ ನಮ್ಮಲ್ಲಿ ಕಡಿಸುತ್ತೆ. ಎಲ್ಲಾ ಬೇಕು ಭೂಮಿ ಮೇಲೆ, ಯಾವ ಸಮಯಕ್ಕೆ ಏನ್ ಬರ್ಬೇಕಂತ ಬರ್ತವ್ರಿ. ಮೊಬೈಲ್ ಅಲ್ಲಿ ಇಲ್ಲಿ ಇಟ್ಕೊಂಡು ಕೇಳ್ತಾ ಇದ್ದಲ್ಲ, ಅದ್ರ ಸಲುವಾಗಿ ಮಾತಾಡಿರ್ಲಿಲ್ಲ. ಇಲ್ಲಾಂದ್ರೆ ಮಾತಾಡ್ತೀನಿ, ಡೈಲಿ ಮಾತಾಡ್ತೀನಿ. ತುಂಬಾ ಚೆನ್ನಾಗಿತ್ತು. ರೇಡಿಯೋ ಇದ್ದಂಗೆ ಕೇಳ್ತಾ ಇರ್ಬೇಕು, ನಮ್ ಕೆಲಸ ನಾವು ಮಾಡ್ತಾ ಇರ್ಬೇಕು. ಅದೇ ಅಂದ್ರೆ ಕೆಳಗೆ ಔಟ್ ಸೈಡ್ ಹೋಗ್ಬೇಕಾಗಿತ್ತು, ಇನ್ಸೈಡ್ ಹಿಂಗ ಹತ್ತಿತ್ತು, ಅದ್ರ ಸಲುವಾಗಿ ಮಾತಾಡಿರ್ಲಿಲ್ಲ. ಧನ್ಯವಾದಗಳು, ಚೆನ್ನಾಗಿತ್ತು, ಕೇಳ್ತಾ ಇದ್ದೆ. ನಾಳೆ ಮತ್ತೆ ಇವತ್ತು ಯೂಟ್ಯೂಬ್ ದಲ್ಲಿ ಕೇಳಿ ನಾ ಮತ್ತೆ ಮಾತಾಡ್ತೀನಿ. ಧನ್ಯವಾದಗಳು. ನಮಸ್ತೆ. ನಮಸ್ತೆ. ಪ್ರಭಾ ಮೇಡಮ್ ಅವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ ಅನ್ಸುತ್ತೆ. ಮಾತಾಡಿದೆ ಇಲ್ಲ ನಾನು. ಪ್ರಭಾವತಿ ಮೇಡಮ್ ಅಲ್ಲ, ನಾನು ಪ್ರಭಾ ಮಾತಾಡಿದ್ದು. ಆಯ್ತು, ಇನ್ನೊಬ್ರು ಪ್ರಭಾವತಿ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಪ್ರಭಾವತಿ ಮೇಡಮ್, ಇವತ್ತಿನ ಕ್ಲಾಸ್ ತುಂಬಾ ಚೆನ್ನಾಗಿತ್ತು. ಅದ್ರ ಕೇಳ್ತಾ ಅತ್ಲಾಗಿತ್ಲಾಗಿತ್ಲಾಗಿ ಅಡ್ಡಾಡ್ಕೊತ ಕೇಳಿದ್ದು ನಾನು. ಒಂದ್ ಕಡೆ ಕುಂತು ಕೇಳಿಲ್ಲ. ಕೃಷ್ಣರಾವ್ ಸರ್ ಹ್ಯಾಂಡ್ ರೈಸ್ ಮಾಡಿದ್ರು ಅನ್ಸುತ್ತೆ. ಕೃಷ್ಣರಾವ್ ಸರ್ ಮಾತಾಡ್ಬಹುದು? ಅನ್ಮ್ಯೂಟ್ ಮಾಡಿ ಮೇಡಮ್, ಅನ್ಮ್ಯೂಟ್ ಮಾಡಿ. ಸಾರಿ ಕೃಷ್ಣರಾವ್ ಸರ್ ಮ್ಯೂಟ್ ಎಲ್ಲಿದ್ದಾರೆ? ಕೃಷ್ಣರಾವ್ ಸರ್ ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ ಗುರುಜಿ, ಚಂದ್ರಶೇಖರ್ ಗುರುಜಿ, ಅಂತ ಎಲ್ಲ ದಾನ ಬಂಧುಗಳಿಗೆ ನಾನು ಅನಂತ ವಂದನೆಗಳು. ನಾವು ಇನ್ನೂ ತಿಳಿದುಕೊಳ್ಳಬೇಕಾದ ಬಹಳಷ್ಟು ಇದೆ. ಅದಕ್ಕೆ ತಾವು ಹೇಳೋದನ್ನ ಆಲಿಸ್ತಾ ಕೇಳ್ತಾ ಇರ್ತೀವಿ ಗುರುಗಳೇ. ನಾವಿನ್ನೂ ನಾವು ಮಾತಾಡುವಷ್ಟು ಚೈತನ್ಯ ನಮ್ಮಲ್ಲಿ ಇನ್ನೂ ಭಗವಂತ ಕೊಡ್ತಾ ಇಲ್ಲ ಪತ್ರಿಜಿ ಗುರುಗಳು. ನಾವಿನ್ನೂ ಹೆಚ್ಚು ಧ್ಯಾನ ಪ್ರಚಾರ ಮಾಡಿ, ಅವೆಲ್ಲ ನಮ್ಮಲ್ಲಿ ಬರುತ್ತೆ. ಓ ಗುರುಗಳೇ, ತಮ್ಮ ಅಂತಃಕರಣದಿಂದ ಅದು ಅದೇ ಮಾತನಾಡುವ ದಿನಾಲು ಎಲ್ಲರೂ ಮಾತಾಡಿ ಅಂತ ಫೋರ್ಸ್ ಮಾಡ್ತಾ ಇರ್ತದೆ. ಬಟ್ ನಮ್ಗೆ ಅದು ಚೈತನ್ಯ ಇನ್ನೂ ಅಷ್ಟೊಂದು ಆ ಪತ್ರಿಜಿ ಗುರುಗಳಿಂದ ಸಿಕ್ಕಿಲ್ಲ ಅನ್ಸುತ್ತೆ ನಮ್ಗೆ. ಮಾತಾಡ್ತಾ ಇದ್ರಲ್ಲ, ಇದೇ ಸಾಕು. ಇಷ್ಟು ಮಾತಾಡಿದ್ರೆ ಸಾಕ್ರಿ. ಮುಂದೆ ಅವ್ರೆ ಅದೇ ಯೂನಿವರ್ಸ್ ಕರ್ಕೊಂಡು ಹೋಗುತ್ತೆ. ಒಳ್ಳೇದು ಗುರುಗಳೇ, ಒಳ್ಳೇದು ಗುರುಗಳೇ. ಧನ್ಯವಾದಗಳು ಸರ್, ಧನ್ಯವಾದಗಳು. ಬಹುಶಃ ಸಮಯ ಆಯ್ತು ಅಂತ ಅನ್ಸುತ್ತೆ. ಇನ್ ಯಾರಾದ್ರೂ ರೇವತಿ ಮೇಡಮ್ ಅವರು ಪ್ರಭಾವತಿ ಅವರಿಗೆ ಏನೋ ಕೇಳ್ಬೇಕಂತೆ ಕ್ವಶನ್. ಒಂದ್ಸತಿ ಇದ್ ಮಾಡ್ಕೊಳ್ಳಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ ಅಮ್ಮ. ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಮೇಡಮ್. ಪ್ರಭಾವತಿ ಮೇಡಮ್ ಇವಾಗ ಅನ್ಮ್ಯೂಟ್ ಆಗತ್ತೆ, ಮಾಡ್ಕೊಳ್ಳಿ. ಹಲೋ, ಮೊನ್ನೆ ಅಲ್ಲಿ ಹೋದಾಗ ಹಿಂಗೆ ಆತ್ಮ ಬಂಧುಗಳು ಒಬ್ರು ಹೇಳಿದ್ರು,
ರಾತ್ರಿ ಇಡೀ ಧ್ಯಾನನೇ ಮಾಡ್ಕೊಂಡು ಕುತ್ಕೋತೀವಿ, ನಿದ್ದೆನೆ ಮಾಡಲ್ಲ ಅಂತಾರ. ಅದನ್ನು ಆ ತರನು ಒಳ್ಳೇದ? ನಾ 2014ರಿಂದ ನಿದ್ದೆ ಮಾಡಿಲ್ಲ ಮೇಡಮ್, ಬರೀ 3 ತಾಸು ಮಾಡ್ತಾ ಇದ್ದೆ ಮೊದ್ಲು. ಈಗ ಕಂಟಿನ್ಯೂ ಕುತ್ಕೊಂಡೆ. ಈಗ ನಾಳೆ ನೈಟ್ ಹೊಂಟಿ ನೋಡ್ರಿ. ಈಗ ನಾಳೆ ನೈಟ್ 6 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆ 12 ತಾಸು ಬಳ್ಳಾರಿಯಲ್ಲಿ ಆತ್ಮಜ್ಞಾನ ಪಿರಮಿಡ್ ಅಲ್ಲಿ ಮತ್ತು ಯಾವ್ದು ಅಮ್ಮ ಶಕ್ತಿ ಪಿರಮಿಡ್ ಅಲ್ಲಿ ಮೊದ್ಲು ಹೆಂಗಿತ್ತಂದ್ರೆ ಕೂಡಕ್ ಆಗ್ತಿದಿಲ್ಲ ಅಲ್ಲಿ ಜಾಗ. ಕುತ್ಕೊಂಡ್ರೆ ಕಲ್ಲು ಮುಳ್ಳುಗಳೆಲ್ಲ ಇರ್ತಾ ಇದ್ವಿ. ಈಗ ಅದು ಬೃಂದಾವನ ಆಗಿದೆ ಆ ಪಿರಮಿಡ್ಸ್ ಎಲ್ಲ. ಎಲ್ಲಿ ಹೆಚ್ಚು ಧ್ಯಾನ ಆಗುತ್ತೆ, ಎಲ್ಲಿ ಹೆಚ್ಚು ಧ್ಯಾನ ಪ್ರಚಾರ ಮಾಡ್ತಾರೆ, ಅಲ್ಲಿ ಬಂಜರ ಭೂಮಿ ಕೂಡ ಆ ಬಂಗಾರದ ಭೂಮಿ ಆಗೋ ಶಕ್ತಿ ಆ ಧ್ಯಾನದ ಮೂಲಕ ಜಾಗೃತಿ ಆಗುತ್ತೆ. ಅಷ್ಟು ಶಕ್ತಿ ಆಗಿದೆ. ಮತ್ತೆ ನಾಳೆ ಈಗ 5ನೇ ಸರಿ ಹೊಟ್ಟಿರೋದು ನಾನು ಬಳ್ಳಾರಿಯಲ್ಲಿ. ನೈಟ್ ಹುಣ್ಣಿಮೆ ಧ್ಯಾನ ಮಾಡ್ಸಕ್ ಕೊಟ್ಟಿದ್ದೀನಿ. ನೈಟ್ ಸಾಯಂಕಾಲ 6 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೂ ಎಷ್ಟು ಎನರ್ಜಿ ಇರುತ್ತೆ ಹೇಳಿ. ಹಂಗ್ ಮಾಡಿದಾಗ ನಾವ್ ಈ ತರ ಮಾತಾಡಕ್ ಸಾಧ್ಯ, ಆ ತರ ಎನರ್ಜಿ ಕನೆಕ್ಟ್ ಆಗಕ್ ಸಾಧ್ಯ ಆಗುತ್ತೆ. ಅಲ್ಲ, ಎಲ್ಲರಿಗೂ ಫಸ್ಟ್ ಏನ್ ಮಾಡ್ಬೇಕು, ಮನೆ ಗೆಲ್ಬೇಕು, ಮಾರ್ ಗೆಲ್ಬೇಕು. ಮನೆಯವ್ರಿಗೆ ಕೂಡ ಎಲ್ಲಾ ಬಿಟ್ಟು ಬಂದ ಧ್ಯಾನ ಮಾಡ್ತಾ ಸುಮ್ಮನೆ ಕೊಡಂಗಿಲ್ಲ. ಪ್ರಾಪಂಚಿಕನ ಮಾಡ್ಬೇಕು, 8 ತಾಸು ಕಾಯಕ ಮಾಡ್ಬೇಕು, 8 ತಾಸು ಧ್ಯಾನ. 24 ಗಂಟೆಯಲ್ಲಿ ಎಲ್ಲಾರನ್ನು ಬ್ಯಾಲೆನ್ಸ್ ಮಾಡ್ಬೇಕು. ಅಂದ್ರೆ 12 ತಾಸು ಪ್ರಾಪಂಚಿಕ, 12 ತಾಸು ಆಧ್ಯಾತ್ಮಿಕ, ಎರಡನ್ನೂ ಬ್ಯಾಲೆನ್ಸ್ ಮಾಡಿದಾಗ ನಿಜವಾದಂತಹ ಸಂಸಾರದಲ್ಲಿ ನಿರ್ಮಾಣ ಹೊಂತೀವಿ. ಸತಿಪತಿಗಳ ಒಂದು ಆದ ಭಕ್ತಿ ಶಿವನಿಗೆ ಅರ್ಪಣೆ ಆಗುತ್ತೆ ಅಂತ ಹೇಳ್ತಾರೆ ಪತ್ರಿಜಿ ಗುರುಗಳು. ಆ ತರ ಮಾಡ್ಬೇಕು. ಎಲ್ಲಾ ಬಿಟ್ಟು ಪೂಜೆ ಮಾಡ್ತೀನಿ, ಎಲ್ಲಾ ಬಿಟ್ಟು ನಾನು ಮಕ್ಕ ಅಂತಂದ್ರಲ್ಲ, ಎಲ್ಲಾ ಬಿಟ್ಟು ಧ್ಯಾನ ಮಾಡ್ತಂದ್ರೆ ಅದು ನಿಜವಾದಂತಹ ಕಾಯಕ ಅಲ್ಲ. ಧನ್ಯವಾದಗಳು ಸರ್. ಸತಿಪತಿಗಳಿಗೆ ಏನ್ ಮಾಡ್ಬೇಕು ಅದ್ ಮಾಡ್ಬೇಕು. ಫ್ಯಾಮಿಲಿಗೆ ಏನ್ ಟೈಮ್ ಕೊಡ್ಬೇಕು, ಮಕ್ಕಳಿಗೆ ಏನ್ ಟೈಮ್ ಕೊಡ್ಬೇಕು, ಕಾಯಕಕ್ಕೆ ಟೈಮ್ ಕೊಡ್ಬೇಕು. ಇದೆಲ್ಲ ಆದ್ಮೇಲೆ ಮತ್ತೆ 8 ತಾಸು ನಿದ್ದೆ ಮಾಡೋದನ್ನ ಎಚ್ಚರ ಸ್ಥಿತಿಯಲ್ಲಿ ಇರ್ಬೇಕು. ಅದೇ ಧ್ಯಾನ. ನಿದ್ದೆ ಮಾಡಿದ್ರೆ ಎಚ್ಚರ ಇರಲ್ಲ, ಧ್ಯಾನ ಮಾಡಿದ್ರೆ ಎಚ್ಚರ ಇರ್ತದೆ. ಅಷ್ಟೇ ಡಿಫರೆನ್ಸ್. ಥ್ಯಾಂಕ್ ಯು. ಪುಷ್ಪಾವತಿ ಮೇಡಮ್ ಅವರು ಹ್ಯಾಂಡ್ ರೈಸ್ ಮಾಡಿದ್ದೀರಾ? ಅನ್ಮ್ಯೂಟ್ ಕೊಟ್ಟಿದ್ದೇನೆ, ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಮೇಡಮ್. ಪುಷ್ಪಾವತಿ ಮೇಡಮ್ ನಮಸ್ತೆ. ಹಲೋ ನಮಸ್ತೆ, ಮೇಡಮ್ ನಮಸ್ತೆ. ಹೇಳಿ, ಮಾತಾಡಿ. ಹಾ ಸರ್, ಸ್ಪೀಚ್ ಚೆನ್ನಾಗಿತ್ತು. ನಾನು ಕೇಳಿಸ್ಕೊಂತ ಇದ್ದೆ, ಸ್ವಲ್ಪ ಎಕ್ಸರ್ಸೈಸ್ ಮಾಡ್ತಾ ಇದ್ದೆ ಕೇಳಿಸ್ಕೊಂತ ಧ್ಯಾನ ಆದ್ಮೇಲೆ. ಮತ್ತೆ ಹೇಳಿದ್ದು ನಾವಿನ್ನೂ ತಿಳ್ಕೊಳ್ಳೋದು ತುಂಬಾನೇ ಬಹಳ ಇದೆ ಸರ್. ನಮ್ಗಿನ್ನೂ ಏನು ಈ ಪುರಾಣ ಕೇಳಕ್ ಹೋಗ್ತಾರಲ್ಲ, ಏನಂತಾರೆ, ಹೇಳಿದವ್ರಿಗೆ ಒಳ್ಳೇದಾಗ್ಲಿ, ಕೇಳಿದವ್ರಿಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾರಲ್ಲ. ಹಂಗ ನಾವ್ ಎಷ್ಟು ಕೇಳಗರಾಗ್ತೀವಿ ಅಷ್ಟು ಹೇಳಗರಾಗ್ಲಿಕ್ಕೆ ರೆಡಿ ಆಗ್ತೀವಿ. ಅಲ್ಲ, ಇದು ಒಂಥರ ಸಮುದ್ರ ಇದ್ದಂಗೆ ಸರ್. ಮೊಗದೆಷ್ಟು ಇನ್ನು ಬರ್ತಾನೆ ಇರುತ್ತೆ ಅಂತಾರಲ್ಲ, ಅದಕ್ಕೆ ನಾವು ಪರ್ವತ ಶಿಖರಕ್ಕೆ ಹೋಲಿಸಿದ್ದಾರೆ ಪತ್ರಿಜಿ ಗುರುಗಳು. ನಾ ಪರ್ವತ ಶಿಖರ ಅಂತ ಯಾಕೆ ಹೇಳಿದೆ? ಧ್ಯಾನ ಅಂದ್ರೆ ಮೌಂಟ್ ಎವರೆಸ್ಟ್, ಅಮೃತ ಮಂಥನ ಆಗತ್ತೆ ಇದಕ್ಕೆ. ಹೌದು ಸರ್, ತುಂಬಾನೇ ತಿಳ್ಕೊಳ್ಳೋದು ತುಂಬಾ ಇದೆ. ತುಂಬಾ ಚೆನ್ನಾಗಿತ್ತು ಸರ್, ನಾವು ತಿಳ್ಕೊಂಡು ಬಹಳನೇ ಧ್ಯಾನ ಅಂದ್ರೆ ಪಾರ್ವತಿ, ಪರ್ವತ ಶಿಖರ ರಾಜನ ಮಗಳು ಪಾರ್ವತಿ. ಪಾರ್ವತಿ ಅಂದ್ರೆ ಜ್ಞಾನ ಪಡಿಬೇಕಂದ್ರೆ ಧ್ಯಾನ ಮಾಡ್ಬೇಕು. ಶಿವನು ಧ್ಯಾನ ಮಾಡಿ ಪಾರ್ವತಿಯನ್ನು ಪಡೆದ, ಪಾರ್ವತಿ ಧ್ಯಾನ ಮಾಡಿ ಶಿವನನ್ನು ಪಡೆದ. ಅಂದ್ರೆ ಶಿವಶಕ್ತಿ ಜಾಗೃತಿ ಆಗ್ಬೇಕಂದ್ರೆ ಮೌಂಟ್ ಎವರೆಸ್ಟ್ ಅಷ್ಟು ನಾವು ಧ್ಯಾನವನ್ನ ಮಾಡ್ಲಿಕ್ಕೆ ಶಕ್ತಿಶಾಲಿಗಳಾಗ್ಬೇಕು. ಮೂರು ಧ್ಯಾನಗಳು ಹೇಳಿದ್ರಲ್ಲ ಸರ್. ಈಗ ನಾವು ನಾದ ಧ್ಯಾನ ಒಂದು ಮಾಡ್ತಾ ಇದ್ದೀವಿ. ಏನ್ ಮಾಡ್ತೀರಿ? ಈಗ ಅದೇ ನಾದ ಧ್ಯಾನ 11 ಗಂಟೆಯಿಂದ 12 ಗಂಟೆ ತನಕ ಮಾಡ್ರಿ ಹೇಳ್ತಲ್ರಿ. ನಾವು ಅದು ಕನೆಕ್ಟ್ ಆಗ್ಬೇಕು. ಮತ್ತೆ ಇನ್ನೆರಡು ಧ್ಯಾನದ ಬಗ್ಗೆ ಗೊತ್ತಾಗ್ಲಿಲ್ಲ. ಅಲ್ಲ, ಇನ್ನು ಫಸ್ಟ್ ಅದೇನ್ರಿ, ಗೈಡೆಡ್ ಮೆಡಿಟೇಷನ್ ಅಂದ್ರೆ ಮಾರ್ಗದರ್ಶನ ಧ್ಯಾನ. ಗೈಡೆಡ್ ಮೆಡಿಟೇಷನ್ ಮಾಡ್ತಾರ ನೋಡ್ರಿ, ನಿಮ್ಮ ದೇಹವನ್ನ ಕಟ್ಟಿ ಹಾಕ್ಲಿಕ್ಕೆ ಸ್ಥಿರವಾಗಿ ಕುತ್ಕೊಳ್ರಿ ಅಂತ ಹೇಳ್ತಾರೆ, ಆರಾಮಾಗಿ ಕುತ್ಕೊಳ್ರಿ ಅಂತ ಹೇಳ್ತೀವಿ. ಕಣ್ಣು ಮುಚ್ಕೊಳ್ರಿ, ಕೈ ಕಟ್ರಿ, ಕಾಲ್ ಕಟ್ರಿ ಅಂತ ಹೇಳ್ತೀವಿ. ಧ್ಯಾನ ಅಂದ್ರೆ ಎಕ್ಸ್ಟೆಂಡ್ ಮಾಡ್ತಾ ಹೋಗ್ತೀವಲ್ಲ, ಅದಕ್ಕೆ ಗೈಡೆಡ್ ಮೆಡಿಟೇಷನ್ ಅಂತ ಹೇಳ್ತಾರೆ. ಯಾವ್ದಾರ ಒಂದು ಹನುಮಾನ್ ಚಾಲೀಸು ಅಥವಾ ಈಗ ಮ್ಯೂಸಿಕ್ ಹಾಕಿದ್ರೆ ನೋಡ್ರಿ, 3 ಗಂಟೆಯಿಂದ ಮ್ಯೂಸಿಕ್ ಹಾಕೊಂಡು ಫ್ಲೂಟ್ ಮ್ಯೂಸಿಕ್ ಹಾಕೊಂಡು ಕೇಳಿದ್ರೆ ಅದಕ್ಕೆ ನಾದ ಧ್ಯಾನ ಅಂತ ಹೇಳ್ತಾರೆ. ಇವೆರಡನ್ನ ಗೈಡೆಡ್ ಮೆಡಿಟೇಷನ್ ಅಂದ್ರೆ ನಮ್ಮ ದೇಹ ಮಾತು ಕೇಳುತ್ತೆ. ಅವಾಗ ಗೈಡೆಡ್ ಮೆಡಿಟೇಷನ್ ಅಲ್ಲಿ ನಮ್ಮ ದೇಹ ಫಿಟ್ ಆಗುತ್ತೆ. ಈಗ ನೋಡಿ, ತಂದೆ ತಾಯಿ ಮಾತು ಕೇಳ್ತೀವಲ್ಲ, ಹುಟ್ಟಿದ ಕೂಡ್ಲೆ ನಾವು ಅಳ್ತೀವಿ, ಕಿವಿ ಹಿಂಡಿ ಬಿಡ್ತಾರೆ, ಎಲ್ಲಾರು ಕಾಯಿಲೆ ಹಿಡಿತಾರೆ, ತಲೆ ಬಿಡಿತಾರೆ. ಅಳ್ಬೇಕಂದ್ರೆ ಹತ್ರ ಮಗು ಹತ್ರ ಜೀವಂತ ಐತೆ, ಆರಾಮದನ ಅಂತಾರ. ಹಂಗ ನಾವ್ ಜೀವಂತ ಅದಿಲ್ಲ ಅನ್ನಕ ಗೈಡೆಡ್ ಮೆಡಿಟೇಷನ್ ಸಾಕ್ಷಿ ಆಗುತ್ತೆ. ಆಮೇಲೆ ನಾವ್ ನಡೀತಾ ಇದೀವಿ ಅಂತ ಹೇಳಿದ್ರೆ ನಮ್ಮ ಮನಸ್ಸು ಹೇಳಿದ್ರೆ ನಾವು ನಡೀತೀವಿ, ಇದ್ರ ಅಲ್ಲೇ ಕುಂದಿರ್ತೀವಿ. ನಮ್ ಮನಸ್ಸಲ್ಲಿ ಕಟ್ಟಿ ಹಾಕ್ಲಿಕ್ಕೆ ಸಂಗೀತ ಬೇಕು. ಅವಾಗ ಏನಾಗ್ತಿವಿ, ದೇಹನ ಗೆದ್ವಿ, ಮನಸ್ಸನ್ನ ಗೆದ್ವಿ. ಇವೆರಡನ್ನ ಕಟ್ಟಿ ಹಾಕ್ಬೇಕಂದ್ರೆ ನಮ್ಮ ಒಳಗಿರೋ ಆತ್ಮನ ಗೆಲ್ಬೇಕು, ಸೋಲನ್ ಗೆಲ್ಬೇಕಂದ್ರೆ ಸುಮ್ನೆ ಕೊಡ್ಬೇಕು. ಗಪ್ ಚಿಪ್ ಅಂತಾರಲ್ಲ, ಒಂದೇಟ್ ಬಡದ್ ಗಪ್ ಚಿಪ್ ಕುಡಿಸ್ಬಿಡ್ತಿದ್ರು ನೋಡು ಸಣ್ಣರಿದ್ದಾಗ, ಹಂಗ್ ಗಪ್ ಚಿಪ್ ಕುಂತ್ರೆ ಅವಾಗ ಮೌನ ಧ್ಯಾನಕ್ಕೆ ಸಾಕ್ಷಿ ಆಗ್ತೇವೆ. ಅವಾಗ ನಮ್ಮೊಳಗ್ ಪರಮಾತ್ಮ ನೆಲೆಸ್ತಾನೆ.
ಥ್ಯಾಂಕ್ಸ್ ಸರ್, ತುಂಬಾ ಚೆನ್ನಾಗಿತ್ತು ಸರ್. ನಾವು ತುಂಬಾನೇ ತಿಳ್ಕೊಂಡ್ವಿ, ನಿಮ್ದು ಗೈಡೆನ್ಸ್ ಅಂದ್ರೆ ಮಾರ್ಗದರ್ಶನ ಮಕ್ಕಳಾಗ್ಬೇಕಂತ ಸದಾ ಮಕ್ಕಳಾಗಿ ಯಾವಾಗ್ಲೂ ಇದೆ. ಮಕ್ಕಳಾದ ಪತ್ರಿ ಸರ್ ಅಂತ ನೀನು ಚಿನ್ನ ಪಿಲ್ಲ ಅಂತ ಇದ್ರು ನಾವು ಚಿನ್ನ ಪಾಪು ಅಂತ ಪತ್ರಿ ಸರ್. ಅಂದ್ರೆ ಆ ಮಕ್ಕಳ ಕೃಷ್ಣನ ಕಾನ್ಸಿಯಸ್ಸಿಗೆ ಚಿಕ್ಕ ಮಗು ಆಗ್ಬೇಕಂತ ನಾವ್ ಯಾವಾಗ್ಲೂ ಯಾರು ಬೈದ್ರು ಯಾರು ಏನಂದ್ರು ಕೂಡ ಏನಂತ ಅನ್ಬೇಕು, ಎಕ್ಸೆಪ್ಟ್ ಮಾಡ್ಬೇಕಂತ. ಅವಮಾನ ಮಧುರ ಸನ್ಮಾನ ಮಧುರಂ ಅಂತ ಯಾರಂತಾರೆ ಅವರು ನಿಜವಾದ ಜ್ಞಾನಿಗಳಾಗ್ತಾರೆ. ಯಾವ್ದಕ್ಕೂ ಕೂಡ ನೋ ರಿಯಾಕ್ಷನ್ಸ್, ನೋ ಗಾಸಿಪ್ಸ್, ಯಾವ್ದಕ್ಕೂ ಕೂಡ ನಾವು ಕಿವಿಗೊಡಬಾರ್ದು, ನೋ ರೂಮರ್ಸ್. ಯಾರೇನಾದ್ರೂ ಕೂಡ ಆಯ್ತಾ ಎಸ್ 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 ಅನ್ಕಂತ ಹೋಗ್ತಾ ಇರ್ಬೇಕು. ಅದೇ ಸರ್, ಇನ್ನು ನಾವು ಅಷ್ಟು ಪ್ರಾಪಂಚಿಕದಿಂದ ಅಷ್ಟು ಹೊರಗೆ ಬಂದಿಲ್ಲ ಸರ್, ಇನ್ನು ಅದೇ ಪಕ್ವ ಆಗಿಲ್ಲ. ಪ್ರಾಪಂಚಿಕನು ಆಧ್ಯಾತ್ಮಿಕ ಬ್ಯಾಲೆನ್ಸ್ ಮಾಡ್ಬೇಕು. ನಾವ್ರೆ ಪ್ರಾಪಂಚಿಕದಾಗಿದ್ರೆ ನಿಂದೇನಂದ್ರೆ ಎದ್ದಿರ್ತಾರ, ಬರೀ ಚೇರ್ ತಗಂತಾರ, ಬಡಿಗೆ ತಗಂತಾರ, ಕೋಲ್ ತಗಂತಾರ. ಎಲ್ಲಾರು ಎರಡು ಕೈಗಳು ಸ್ಟಾರ್ಟ್ ಆಗ್ತಾವ, ವಾರ್ ಸ್ಟಾರ್ಟ್ ಆಗ್ತಾವಲ್ಲ. ಅವೆಲ್ಲ ಕಡಿಮೆ ಆಗ್ಬೇಕಂದ್ರೆ ನಾವು ಆಧ್ಯಾತ್ಮಿಕ ಬರ್ಬೇಕು. ಆಧ್ಯಾತ್ಮಿಕ ಬಂದಾಗ ನಮ್ಮ ಬಾಡಿ ಬ್ಯಾಲೆನ್ಸ್ ಆಗುತ್ತೆ, ನಮ್ಮ ಮೈಂಡ್ ಬ್ಯಾಲೆನ್ಸ್ ಆಗುತ್ತೆ, ನಮ್ಮ ಸೋಲ್ ಬ್ಯಾಲೆನ್ಸ್ ಆಗುತ್ತೆ. ಇದಕ್ಕೊಂದು ಎಕ್ಸಾಂಪಲ್ ಹೇಳ್ತೇನ್ರಿ. ಎಕ್ಸಾಂಪಲ್ ಏನಂದ್ರೆ, ಇವರು ಸ್ವಾಮಿ ವಿವೇಕಾನಂದ ಅವ್ರು ಹೊಂಟಿರ್ತಾರಂತ 101 ಕೋತಿ ಅಡ್ಡ ಬರ್ತಾವಂತೆ. 101 ಕೋತಿ ಬಂದು ಅಡ್ಡ ಬಂದು ಅವ್ರನ್ನ ಸ್ವಾಮಿ ವಿವೇಕಾನಂದ ಓಡ್ಸಕ್ ನೋಡ್ತಾ ಇರ್ತಾವಂತೆ. ಅವ್ರನ್ನ ಎದುರಿಸ್ತಾ ಇರ್ತಾವ. ಸ್ವಾಮಿ ವಿವೇಕಾನಂದರು ಎದ್ರಿಕೊಂಡು ಓಡೋಗ್ಬೇಕಂತಾರಂತ ಒಂದು ಕ್ಷಣ ಏನ್ ಮಾಡ್ತಾರಂತೆ, ಅದಕ್ಕೆ ನಾವು ದಿವ್ಯ ಮಂಗ ದೃಷ್ಟಿ ಆನ್ ಮಾಡಿಕೊಡ್ರಿ ಅಂತ ಹೇಳಿದ. ಅಂದ್ರೆ ಯಾರು ಕಣ್ಣಲ್ಲಿ ಕಣ್ಣಿಟ್ಟು ನಾವು ನೋಡ್ತೀವಲ್ಲ, ಎಂತ ನೆಗೆಟಿವ್ ಇದ್ರು ಕೂಡ ಹೋಗ್ಬಿಡುತ್ತಂತ ಅವರಲ್ಲಿ. ಆ ನೆಗೆಟಿವ್ ಕಣ್ಣಲ್ಲಿ ಕಣ್ಣಿಟ್ಟು ಒಂದ್ ಹೆಜ್ಜೆ ಮುಂದೆ ಇಟ್ರಂತ ಸ್ವಾಮಿ ವಿವೇಕಾನಂದ ಅವರು 101 ಕೋತಿಯಲ್ಲಿ ಎಷ್ಟು ಕೋತಿದ್ರು ಓಡೇಬಿಟ್ಟು ಅಂತಾರ. ಅಷ್ಟು ಶಕ್ತಿ ಒಬ್ಬ ಧ್ಯಾನಿಗಳಲ್ಲಿ ಇರುತ್ತಂತೆ. ಕಣ್ಣಲ್ಲಿ ಆ ಎನರ್ಜಿ ದಿವ್ಯಮಂಗಳ ದೃಷ್ಟಿ ಇರುತ್ತಂತೆ. ಯಾವುದೇ ಬರ್ಲಿ, ಯಾವುದೇ ಪ್ರಾಣಿ ಬರ್ಲಿ, ಯಾವುದೇ ಇರ್ಲಿ, ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ರಿ, ಅವ್ರಲ್ಲಿ ನೆಗೆಟಿವ್ ಕರಗಿ ಏನಾಗುತ್ತೆ, ಬಿ ಪಾಸಿಟಿವ್ ಆಗಿ ಕನ್ವರ್ಟ್ ಆಗ್ತಾರೆ ಅವ್ರು ಪ್ರತಿಯೊಬ್ರು ಕೂಡ. ಎಂತ ನಮ್ಮ ದುಷ್ಟ ವ್ಯಕ್ತಿ ಆಗಿದ್ರು ಕೂಡ, ಶತ್ರು ಆಗಿದ್ರು ಕೂಡ ಅವ್ರು ಏನ್ ಮಾಡ್ತಾರೆ, ಧ್ಯಾನವನ್ನು ಮಾಡೋದ್ರಿಂದ ಅವ್ರ ಮನಸ್ಸು ಕರಗುತ್ತೆ. ಆಕ್ಷನ್ ಅಂಡ್ ರಿಯಾಕ್ಷನ್ ಬಟ್ ಆಲ್ವೇಸ್ ಈಕ್ವಲ್ ಆದಾಗ ವಾರ್ ಸ್ಟಾರ್ಟ್ ಆಗುತ್ತೆ. ಆಕ್ಷನ್ ಅಂಡ್ ರಿಯಾಕ್ಷನ್ ಇಲ್ಲ ಅಂದ್ರೆ ಆಕ್ಷನ್ ಕಟ್ ಆಗಿಬಿಡುತ್ತೆ. ಕರೆಕ್ಟ್ ಸರ್. ಮಧುರಾ ಮೇಡಮ್, ಹಲೋ ಮಧುರಾ ಮೇಡಮ್. ಮೇಡಮ್ ನಮಸ್ತೆ. ನಾನ್ ನಿಮಗೆ ಅವತ್ತು ಫೋನ್ ಮಾಡಿದ್ದೆ, ನೋಡಿದ್ದೆಲ್ಲ. ಆದ್ರೆ ಒಂದ್ 2-3 ಸತಿ ಬೆಳಗ್ಗೆ ಪ್ರೋಗ್ರಾಮ್ ಅಲ್ಲಿ ನೋಡಿದೆ ನಾನು. ಚೆನ್ನಾಗೆಲ್ಲ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದೀರಾ. ಥ್ಯಾಂಕ್ ಯು. ನೀವು ಬನ್ನಿ ಮೇಡಮ್, ನಿಮ್ಮನ್ನು ನಮ್ ತರನೇ ನಾವು ಮುಂದೆ ತರ್ತೀವಿ. ಓಕೆ ಮೇಡಮ್, ಪ್ರಯತ್ನ ಮಾಡ್ತಿದ್ದೀನಿ ಮೇಡಮ್ ಅದ್ರ ಸಲುವಾಗಿನ. ನಾವು ನಿಮ್ ಮುಂದೆ ಜಾಗ ಕೊಡ್ತೀವಿ ಮೇಡಮ್. ನಾವು ಹಿಂದೆ ನಿಂತ್ಕೊಂಡು ನಿಮ್ಗೆ ಗೈಡೆನ್ಸ್ ಮಾಡ್ತೀವಿ, ನೀವು ಮುಂದೆ ಇಲ್ಲ ಮೇಡಮ್, ನಮ್ಗಿನ್ನ ಏನು ಗೊತ್ತಿಲ್ಲ ಇದ್ರ ಬಗ್ಗೆ. ನಾವಿನ್ನ ನಮಗೂ ಗೊತ್ತಿಲ್ಲ ಮೇಡಮ್, ನಾವು ಕಲಿತಾ ಇದೀವಿ. ಅಂಬೆಗಾಲ್ ಇಡ್ತಾ ಇದಾವೆ, ನೀವಾಗಲೇ ನಡೀತಾ ಇದ್ದೀರಾ. ಏನು ಗೊತ್ತಿಲ್ಲ ಅಂದ್ರೆ ನಿಜವಾದ ಸಾಧಕರಂತ. ಎಲ್ಲ ಗೊತ್ತೈತೆ ಅಂದ್ರೆ ನಮ್ಮಷ್ಟು ದೊಡ್ಡ ಅಂತ. ಏನು ಗೊತ್ತಿಲ್ಲ ಅಂತಂದ್ರೆ ಸುಮ್ನೆ ಹೋಗ್ತಾ ಇರ್ಬೇಕಷ್ಟೇ. ಏನ್ ಯೂನಿವರ್ಸ್ ಕನೆಕ್ಟ್ ಆಗ್ತೀವಲ್ಲ, ಆ ಕನೆಕ್ಟ್ ಆದಂತ ಯೂನಿವರ್ಸ್ ನಮ್ಮನ್ನ ಮುನ್ನಡೆಸುತ್ತೆ. ಆ ಶಕ್ತಿ ಇದೆ ಅಂತ. ಐ ಆಮ್ ಆಲ್ಸೋ ಕೋ ಕ್ರಿಯೇಟರ್ಸ್ ಅಂತ ಹೇಳ್ತಾರೆ ಪತ್ರಿ ಸರ್. ಪ್ರತಿಯೊಬ್ಬರಲ್ಲಿ ಕೂಡ ಸಹ ಸೃಷ್ಟಿಕರ್ತ ಮಾಡ್ಲಿಕ್ಕೆ ನಮ್ಮಲ್ಲಿ ಶಕ್ತಿ ಜಾಗೃತಿ ಆಗತ್ತಂತೆ. ಯಾವಾಗ ಧ್ಯಾನ ಮಾಡ್ಬೇಕು, ಧ್ಯಾನ ಪ್ರಚಾರ ಮಾಡಬೇಕು, ಪಿರಮಿಡ್ ಕಟ್ಟಬೇಕು. ಫಸ್ಟ್ ಏನ್ ಮಾಡ್ತಿರ್ಬೇಕು ಗೊತ್ತಿಲ್ಲ, ಸಸ್ಯಾಹಾರಿಗಳಾಗ್ಬೇಕು. ಸಸ್ಯಾಹಾರಿ ಯಾರಾಗ್ತೀರಿ ಅವಾಗ ದೇಹ ನಮ್ಮ ಮಾತು ಕೇಳುತ್ತೆ. ಅವಾಗ ಧ್ಯಾನಕ್ಕೆ ಎಷ್ಟೊತ್ತಾದ್ರೂ ಕೊಡ್ಬೋದು ನಾವು. ಅದಕ್ಕೆ ಆ ಕಡೆ ಈ ಕಡೆ 10 ನಿಮಿಷ ಕೊಡಕ್ ಆಗಲ್ಲ ಅಂತ ಹೇಳಿದ್ರೆ, ಫಸ್ಟ್ ನಾವ್ ಏನ್ ಮಾಡ್ಬೇಕು, ರಜಗುಣ ತಮ್ಮ ಗುಣವನ್ನ ಬ್ಯಾಲೆನ್ಸ್ ಮಾಡಿ ಸಾತ್ವಿಕ ಆಹಾರವನ್ನ ಹಿತಭುಕ್ ಋತುಭುಕ್ ಮಿತಭುಕ್ ಅನ್ನೋ ರೀತಿಯಲ್ಲಿ ಮಿತವಾಗಿ ಋತುವಾನುಸಾರ ಸಿಗುವಂತ ಎಲ್ಲಾ ಹಣ್ಣು ಹಂಪಲುಗಳನ್ನ ತಿನ್ಬೇಕು. ರಾಮಾಯಣದ ಒಂದ್ ಪಾತ್ರ ಬರುತ್ತೆ. ರಾಮಾಯಣದಲ್ಲಿ ರಾಮ, ಸೀತೆ, ಆಮೇಲೆ ಆಂಜನೇಯ, ಲಕ್ಷ್ಮಣ ಹೊರಟಿರ್ತಾರಂತೆ. ಹೊರಟಾಗ ಅಲ್ಲಿ ಕಾಡಲ್ಲಿ ಏನು ಸಿಗಲ್ಲಂತೆ. ಕಾಡು ಮನುಷ್ಯರು ಬಂದು ನಿಮಗೆ ಈ ದಿನ ನಾವು ಕುರಿ ತಂದು ಕೊಡ್ತೀವಿ, ತಂದು ಕೊಡ್ರಿ, ಊಟ ಮಾಡ್ರಿ ಅಂತ ಹೇಳ್ತಾರಂತೆ ರಾಮ, ಸೀತೆ ಎಲ್ಲರಿಗೆ. ಅವಾಗ ರಾಮ ಹೇಳ್ತಾನ, ನೋಡಪ್ಪ ರಾಮ ಹೇಳ್ತಾನಂತೆ, ನಾವು ಸಸ್ಯಾಹಾರಿಗಳು, ನಮ್ಗೆ ಏನಾದ್ರು ಹಣ್ಣು ಹಂಪಲು ತಂದು ಕೊಡು ಅಂತ ಹೇಳ್ತಾನಂತೆ. ಹಂಗ ನಾವು ಧ್ಯಾನಿಗಳಂತ ಹೇಳಿದ್ರೆ ನಮ್ಮ ಆತ್ಮರಾಮ ಜಾಗೃತಿ ಆಗ್ಬೇಕಂದ್ರೆ ಯಾವಾಗ್ಲೂ ನಾವು ಮಿತವಾಗಿ ರುಚಿಗನುಸಾರ ಸಿಗುವಂತಹ ಹಣ್ಣು ಹಂಪಲುಗಳನ್ನ ಸೇವನೆ ಮಾಡಿದಾಗ ನಮ್ಮ ರಜಗುಣ ತಮ ಗುಣ ಬ್ಯಾಲೆನ್ಸ್ ಆಗಿ ಸಾತ್ವಿಕ ಗುಣ ನಮ್ಮಲ್ಲಿ ಜಾಗೃತಿ ಆಗುತ್ತೆ. ಇವಾಗ ನಾವು ಚಿಕನ್ ತಿಂತೀವಿ, ಮಟನ್ ತಿಂತೀವಿ ಅಂದ್ರೆ ಕೋಳಿ ಜ್ವರ, ಆ ಜ್ವರ, ಈ ಜ್ವರ ಬಂದು ಕರೋನಾ ಬಂದು ಕರ್ಕೊಂಡು ಹೋಗ್ಬಿಡುತ್ತೆ ಲಾಸ್ಟ್. ಕರೆಕ್ಟ್ ಸರ್. ಚೆನ್ನಾಗಿತ್ತು ಸರ್ ಎಲ್ಲ ಸ್ಪೀಚ್. ದಿನ ಕೇಳ್ತಾ ಇದ್ರೆ ಥ್ಯಾಂಕ್ ಯು. ಓಕೆ ಮೇಡಮ್, ಥ್ಯಾಂಕ್ ಯು. ಬೆಳಗ್ಗೆ ಧನ್ಯವಾದ. ಸಮಯ ಆಗ್ತಾ ಇದೆ. ಬೆಳಗ್ಗೆ ಕ್ಲಾಸಿಗೂ ಬನ್ನಿ, ಅಲ್ಲೂ ಜ್ಞಾನ ಇರುತ್ತೆ. ಮಧ್ಯಾಹ್ನ ಕ್ಲಾಸಿಗೆ 11 ಗಂಟೆ ಬಚ್ಚೆಗೆ ಎಲ್ಲಾ ಬ್ಯಾಚಿಗೂ ಬನ್ನಿ. ಓಕೆ ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ಸ್ ಮೇಡಮ್. ಓಕೆ.
ಓಕೆ ಮೇಡಮ್, ಟೈಮ್ ಆಯ್ತು, 5 ಗಂಟೆ ಆಯ್ತು. ಥ್ಯಾಂಕ್ ಯು. ಅವಕಾಶ 5 ಕೊಟ್ಟಿದ್ದಕ್ಕೆ ಗಂಟೆ. ಎಲ್ಲರಿಗೂ ಧನ್ಯವಾದಗಳು. ಇಂದಿನ ಈ ಒಂದು ವೇದಿಕೆಯಲ್ಲಿ ಅದ್ಭುತ ಮಾಹಿತಿಯನ್ನ ನೀಡಿ ಎಲ್ಲರ ಒಂದು ಜ್ಞಾನದ ಕಣ್ಣನ್ನ ತೆರೆಸಿದಂತಹ ಶ್ರೀ ಚಂದ್ರಶೇಖರ್ ಸರ್ ಅವರಿಗೆ ಎಲ್ಲರ ಪರವಾಗಿ, ಜೊತೆಗೆ ಮಹಾವತಾರ್ ಸಂಸ್ಥೆಯ ಪರವಾಗಿ ಧನ್ಯವಾದಗಳು. ಹಾಗೆ ಸಾಕಷ್ಟು ಪ್ರಶ್ನೆಗಳು ಇವತ್ತು ಬಂತು, ಕೆಲವರು ಮಾತಾಡದವರು ಸಹ ಇವತ್ತು ಮಾತಾಡಿದ್ದೀರಾ. ಹೀಗೆ ಎಲ್ಲರೂ ಸಹ ಮುಂದೆ ಬರಬೇಕು. ಸೊ ಎಲ್ಲರೂ ಸಹ ತಮ್ಮ ಧ್ಯಾನದ ಒಂದು ಹಂಚಿಕೆ ಅಥವಾ ಅನುಭವದ ಹಂಚಿಕೆಯನ್ನ ಮಾಡಿಕೊಂಡು ನಮ್ಮ ಧ್ಯಾನವನ್ನ ಇನ್ನೂ ಅಭಿವೃದ್ಧಿಗೊಳಿಸ್ಬೇಕು ಅಂತ ಕೋರುತ್ತಾ, ಮಹಾವತಾರ ಸಂಸ್ಥೆಯ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಸಹ ತಮ್ಗೆಲ್ಲರಿಗೂ ವಂದಿಸಿ ಈ ಕಾರ್ಯಕ್ರಮವನ್ನ ಸಂಪನ್ನಗೊಳಿಸ್ತಾ ಇದ್ದಾರೆ. ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು. ಥ್ಯಾಂಕ್ ಯು.